ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? Good morning, everyone. ಗುಡ್ ಮಾರ್ನಿಂಗ್ ಅನಸೂಯ ಮ್ಯಾಮ್. ಗುಡ್ ಮಾರ್ನಿಂಗ್ ಜ್ಯೋತಿ ಮ್ಯಾಮ್. ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಸರ್. ಮಧು ರಾಮಚಂದ್ರ ಅವರೇ ವೆಲ್ಕಮ್. ನಿಖತ್ ಮ್ಯಾಮ್ ಗುಡ್ ಮಾರ್ನಿಂಗ್. ಶಶಿಧರ ಅವರೇ ಗುಡ್ ಮಾರ್ನಿಂಗ್. ನಿಮ್ಮ ಬೇರೆ ಕಾಲೀಗ್ಸ್ಗೂ ನೀವು ದಯವಿಟ್ಟು ಮೆಸೇಜ್ ಮಾಡಿ ಸೆಷನ್ ಜಾಯಿನ್ ಆಗೋಕ್ಕೆ ಹೇಳಿ. ನಾವು 12 ಗಂಟೆಗೆ ಶುರು ಮಾಡ್ತೀವಿ. ಬೇಗ ಜಾಯಿನ್ ಆಗಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. Thank you so much. Saturday, new time tagondu. You have joined. Great to see we have already 18 teachers. ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ನೀವು ಚಾಟ್ ಬಾಕ್ಸ್ನಲ್ಲಿ ನೀವು ಎಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಕೂಡ ಹಾಕ್ಬೋದು. ಯಾವ ಊರಿಂದ ಜಾಯ್ನ್ ಆಗ್ತಾ ಇದ್ದೀರಾ? ನಿಮ್ಮೂರಲ್ಲಿ ವೆದರ್ ಹೇಗಿದೆ ಇವತ್ತು? ಎಲ್ಲಾದರೂ ಮಳೆ ಬರ್ತಿದೆಯಾ? ಎಲ್ಲಾದರೂ ತುಂಬ ಚಳಿ ಶುರು ಆಗಿದೆಯಾ? ಆ ಎಲ್ಲ ವಿಚಾರಗಳನ್ನು ಕೂಡ ಚಾಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ಇನ್ನೂ ಸಮಯ ಇದೆ ನಾವು ಶುರು ಮಾಡೋದಕ್ಕೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಈ ವೆಬಿನಾರ್ನ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಕಾಲೀಗ್ಸ್ ಯಾರ್ಯಾರು ಇವತ್ತು ಈ ಸೆಷನ್ ಜಾಯಿನ್ ಆಗಬೇಕು ಅವರೆಲ್ಲರಿಗೂ ರಿಮೈಂಡರ್ ಕಳಿಸಿ. KPS ಮುಗಿಲಹಳ್ಳಿ ಖಾನಾಪುರ್, ವೆಲ್ಕಮ್. ವೆಲ್ಕಮ್ ಝೀನತ್ ಮೇಡಮ್. ವಿಜಯ್ ಮಹಂತೇಶ್ ಸರ್ ವೆಲ್ಕಮ್. ಸುಧಾರಾಣಿ ಮೇಡಮ್ ವೆಲ್ಕಮ್. ಈಗಾಗಲೇ 35 ಜನ ಜಾಯ್ನ್ ಆಗಿದ್ದೀರಾ. ವೆರಿ ಗುಡ್. ನಿಮ್ಮ ತಂಡದವರಿಗೆ ಬೇರೆ ಯಾರ್ಯಾರು ಜಾಯ್ನ್ ಆಗಬೇಕು ಎಲ್ರಿಗೂ ಬೇಗ ಜಾಯ್ನ್ ಆಗೋದಕ್ಕೆ ಹೇಳಿ. ಇವತ್ತಿನ ಜ್ಞಾನಸೇತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಖಾನ್ ಮೀಗೋ ಟ್ರೈನಿಂಗ್ನ KGBV ಆದರ್ಶ ವಿದ್ಯಾಲಯ, PM ಶ್ರೀ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಈ 4 ವಿಭಾಗದ ಶಾಲೆಯ 8, 9 ಮತ್ತು 10ನೇ ತರಗತಿ ಶಿಕ್ಷಕರಿಗೆ ಆಯೋಜಿಸಿದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ಸೆಷನ್ ಇರುತ್ತೆ. 90 ನಿಮಿಷಗಳ ಕಾಲಾವಧಿ. 12 ಗಂಟೆಗೆ ಶುರುವಾಗಿ 1:30ಗೆ ಮುಗಿಸ್ತೀವಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ನೂ ಬಹಳಷ್ಟು ಜನ ಜಾಯ್ನ್ ಆಗೋರಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳು ಯಾರ್ಯಾರು ಜಾಯ್ನ್ ಆಗಬೇಕೋ ಈಗಾಗಲೇ ನೀವು ಅವ್ರಿಗೆ ತಿಳಿಸಿಲ್ಲ ಅಂದರೆ ದಯವಿಟ್ಟು ತಿಳಿಸಿ. ಈಗಾಗಲೇ 12:02 ಆಗಿದೆ. ಸೊ ನಾವು ಬೇಸಿಕ್ಸ್ ಏನಿದೆ ಅದನ್ನು ಶುರು ಮಾಡಿರೋಣ. ಇವತ್ತು ನಮ್ಮ ಸೆಷನ್ ಶುರು ಮಾಡೋದಕ್ಕೆ ಮುಂಚೆ ನಿನ್ನೆ ನಮ್ಮನ್ನು ಅಗಲಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ನಮ್ಮ ತಂಡದಿಂದ ಮತ್ತು ಇವತ್ತು ಜಾಯ್ನ್ ಆಗಿರೋ ಎಲ್ಲರ ವತಿಯಿಂದ ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಅವರು ಪ್ರಕೃತಿಗೆ, ನಮ್ಮ ನೇಚರ್ನ ಸೇವ್ ಮಾಡೋದಕ್ಕೆ ನಿಸ್ವಾರ್ಥವಾಗಿ ಬಹಳ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಆ್ಯಂಡ್ ವೆರಿ ಇನ್ಸ್ಪಿರೇಷನಲ್ ಪರ್ಸನ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು 1 ನಿಮಿಷಗಳ ಕಾಲ ಮೌನ ಆಚರಿಸೋದ್ರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ವಿ ವಿಲ್ ಟೇಕ್ 1 minute ಟು ಆಫರ್ ಅವರ್ ರೆಸ್ಪೆಕ್ಟ್ಸ್ ಟು ಸಾಲುಮರದ ತಿಮ್ಮಕ್ಕ ಮೇಡಮ್.
ಎಲ್ರಿಗೂ ಧನ್ಯವಾದ ಈ ಒಂದು ನಿಮಿಷದ ಮೌನ ಸಲ್ಲಿಸಿದ್ದಕ್ಕೆ. ಸಾಲುಮರದ ತಿಮ್ಮಕ್ಕ ಅವರ ಒಂದು ಸೇವೆ ಏನಿದೆ ಅದು ನಮ್ಮೆಲ್ರಿಗೂ ಮಾದರಿಯಾಗಲಿ, ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮುಂದೆ ಇದೇ ರೀತಿ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಹೋಗೋಣ ಅಂತ ಇವತ್ತಿನ ಸೆಷನ್ನ ನಾವು ಶುರು ಮಾಡೋಣ. ಈಗಾಗಲೇ 92 ಜನ ಜಾಯ್ನ್ ಆಗಿದ್ದಾರೆ. ಇನ್ನೂ ಬಹಳಷ್ಟು ಜನ ಜಾಯ್ನ್ ಆಗಬೇಕು. ನಿಮ್ಮ ಗ್ರೂಪ್ಗಳಲ್ಲಿ KPS ಶಿಕ್ಷಕರ ಗ್ರೂಪ್ ಏನಾದರೂ ಇದ್ದರೆ ದಯವಿಟ್ಟು ನೀವು ಅಲ್ಲಿ ಹಾಕ್ಬೋದು. ಈ ಒಂದು ಲಿಂಕ್ ಏನಿದೆ ಅದನ್ನು ದಯವಿಟ್ಟು ನಿಮ್ಮ ಗ್ರೂಪ್ನಲ್ಲಿ ರಿಮೈಂಡರ್ ಕಳಿಸಿ ಎಲ್ರಿಗೂ. ಓಕೆ, ಸೊ ಬೇರೆಯವರು ಜಾಯ್ನ್ ಆಗೋದಕ್ಕೆ ಮುಂಚೆ ಇಲ್ಲಿ ಒಂದು ನಾವು ಪ್ರಶ್ನೆಯನ್ನು ಹಾಕಿದ್ದೀವಿ. ಖಾನ್ ಅಕಾಡೆಮಿ ತರಬೇತಿ ನಡೆದು 2 ತಿಂಗಳಾಗಿದೆ ಈಗಾಗಲೇ. ಈ ಒಂದು ಖಾನ್ ಅಕಾಡೆಮಿ ಜ್ಞಾನ ಸೇತು ಅಡಿಯಲ್ಲಿ ಖಾನ್ ಅಕಾಡೆಮಿಯನ್ನು ನಿಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ನೀವು ಎದುರಿಸ್ತಾ ಇರೋ ತೊಂದರೆಗಳೇನು? ಇಲ್ಲಿ 4 ಆಪ್ಷನ್ ಇದೆ. ಮೊದಲನೇದು, ನಮ್ಮ ಮಕ್ಕಳ ಹತ್ರ ಡಿವೈಸಸ್ ಇಲ್ಲ, ಇಂಟರ್ನೆಟ್ ಇಲ್ಲ ಅನ್ನೋದಾದರೆ ನೀವು ಚಾಟ್ ಬಾಕ್ಸ್ನಲ್ಲಿ 1 ಅಂತ ಹಾಕ್ಬೋದು. ನಮಗೆ ಸರಿಯಾದ ತರಬೇತಿ ಸಿಕ್ಕಿಲ್ಲ, ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ನಿಮಗೆ ಅನಿಸಿದ್ರೆ 2 ಅಂತ ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡ್ಬೋದು. ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ದೀವಿ, ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ನೀವು ಚಾಟ್ ಬಾಕ್ಸ್ನಲ್ಲಿ 3 ಅಂತ ಟೈಪ್ ಮಾಡಿ. ಖಾನ್ ಅಕಾಡೆಮಿಲಿರೋ ಕಾಂಟೆಂಟು ನಮ್ಮ ಕರಿಕ್ಯುಲಮ್ಗೆ ಅಲೈನ್ಮೆಂಟ್ ಇಲ್ಲ, ಅದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಉಪಯೋಗಿಸೋದಕ್ಕೆ ಅಂತ ನಿಮಗೆ ಅನಿಸಿದ್ರೆ ನೀವು 4 ಅಂತ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಇದು ಜಸ್ಟ್ ನಾವು ನಿಮ್ಮ ಅಭಿಪ್ರಾಯನ ತಿಳ್ಕೊಳ್ಳೋದಕ್ಕೆ ಈ ಒಂದು ಪೋಲ್ನ ಮಾಡ್ತಾ ಇದ್ದೀವಿ. ಪ್ಲೀಸ್ ಆನೆಸ್ಟ್ ಆಗಿ ನಿಮ್ಮ ಉತ್ತರ ಏನಿದೆ ಅದನ್ನು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಉಮಾಶಂಕರ್, ಲೆಟ್ ಮೀ ನೋ ಇನ್ ಚಾಟ್ ಬಾಕ್ಸ್ನಲ್ಲಿ Ah, ಏನೇನು ಉತ್ತರ ಬರ್ತಾ ಇದೆ. I think a lot of ones, ಓಕೆ ಕೆಲವು 3s to 4s mostly. After that 3 and 4, but ಓಕೆ mostly 1. Mostly ಓಕೆ 1. ಕೆಲವು ಇನ್ನು ಸ್ಕೂಲ್ 30 ಸೆಕೆಂಡ್ನಲ್ಲಿ ಈ ಪೋಲಿಂದ ನಾವು ಮುಂದುವರಿಯೋಣ. ದಯವಿಟ್ಟು ನಿಮ್ಮ ಉತ್ತರಗಳನ್ನು ಕೊಡ್ತಾ ಹೋಗಿ. ಕೆಲವು ಸ್ಕೂಲಲ್ಲಿ ಮಲ್ಟಿಪಲ್ ಚಾಲೆಂಜಸ್ ಇದೆ, 1, 3, 4 ಈ ಥರ. ಬಟ್ ಮೋಸ್ಟ್ಲಿ ಎಲ್ರಿಗೂ 1 ಆರ್ ಬಿಟ್ವೀನ್ 1 and 3 ಮೋಸ್ಟ್ ರೆಸ್ಪಾನ್ಸಸ್. ಓಕೆ, ಇದು ನಿಜವಾದ ಸಮಸ್ಯೆ. ವಿ ಅಕ್ನಾಲೆಡ್ಜ್ ಆಕ್ಸೆಸ್ ಟು ಡಿವೈಸಸ್ ಮತ್ತು ಇಂಟರ್ನೆಟ್ ಇರೋದು ಸಮಸ್ಯೆ ಕೆಲವು ಇಂಟೀರಿಯರ್ ಜಾಗಗಳಲ್ಲಿ ಖಂಡಿತ ಇದೆ. ನಮ್ಮ ಸರ್ಕಾರದ ಸರ್ವೆ ಪ್ರಕಾರ ಅಟ್ಲೀಸ್ಟ್ 70% ಮನೆಗಳಲ್ಲಿ ಅಟ್ಲೀಸ್ಟ್ 1 ಮೊಬೈಲ್ ಸ್ಮಾರ್ಟ್ಫೋನ್ ಆದರೂ ಇದೆ ಅಂತ ನಾವು ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಚಾಲೆಂಜಸ್ ಇದೆ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ನಾವಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. ಟೀಚರ್ ಟ್ರೈನಿಂಗ್ ಎಲ್ಲಿ ಶಿಕ್ಷಕರಿಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಜ್ಞಾನದೀಪ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇ ನಮ್ಮ ಟ್ರೈನಿಂಗ್ ವಿಡಿಯೋ ಅಪ್ಲೋಡ್ ಆಗಿದೆ. ನಿಮಗೆ ಯಾವುದೇ ಸಮಯದಲ್ಲಿ ಡೌಟ್ ಬಂದರೆ ಅದನ್ನು ನೀವು ರೆಫರ್ ಮಾಡ್ಬೋದು. ಜೊತೆಗೆ ಖಾನ್ ಅಕಾಡೆಮಿ ಹೆಲ್ಪ್ಲೈನ್ ನಂಬರ್ಸ್ನ ನಾವು ಶೇರ್ ಮಾಡಿದ್ದೀವಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ನೋಡಲ್ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಇವತ್ತು ನಾವು ಈ ಸೆಷನ್ನಲ್ಲಿ ಮತ್ತೊಮ್ಮೆ ಶೇರ್ ಮಾಡ್ತೀವಿ, ಅದನ್ನು ನೀವು ಬರೆದಿಟ್ಕೊಳ್ಬಹುದು. ಸ್ಟೂಡೆಂಟ್ ಇಂಟ್ರೆಸ್ಟ್ ಏನಿದೆ ಅದು ನಿಜವಾದ ಚಾಲೆಂಜ್, ಐ ಅಂಡರ್ಸ್ಟ್ಯಾಂಡ್. ನಾವು ಯಾವುದೇ ಒಂದು ಪ್ರೋಗ್ರಾಮ್ನ ಶುರು ಮಾಡಿದಾಗ ಕನ್ಸಿಸ್ಟೆಂಟಾಗಿ ಫಾಲೋ ಅಪ್ ಮಾಡಿದ್ರೇ ಇಂಟ್ರೆಸ್ಟ್ ಬಿಲ್ಡ್ ಆಗೋದು. ನಾವು ದಸರಾ ಎಕ್ಸ್ಟೆಂಡೆಡ್ ಹಾಲಿಡೇ ಟೈಮಲ್ಲಿ ನೋಡಿದ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವರ ಲಾಗಿನ್ ಕ್ರೆಡೆನ್ಷಿಯಲ್ಸು ಶಿಕ್ಷಕರು ಇನ್ನೂ ಶೇರ್ ಮಾಡಿಲ್ಲ. ಸೊ ಇದರಿಂದ ಅದೊಂದು ಆಗಿ ನಾವು ಪ್ರತಿ ವಾರ ಫಾಲೋ ಅಪ್ ಮಾಡ್ತಾ ಹೋದಾಗ ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ. ಈಗಾಗಲೇ ಸರ್ಕಾರಿ ಆದೇಶದಲ್ಲಿರೋ ಥರ ಪ್ರತಿ ಶನಿವಾರ ಒಂದು ಅವಧಿಯನ್ನು ನಾವು ಜ್ಞಾನಸೇತು ಕಾರ್ಯಕ್ರಮಕ್ಕೆ ಮೀಸಲಿಟ್ಟರೆ ಸ್ಟೂಡೆಂಟ್ ಇಂಟ್ರೆಸ್ಟ್ ಬಿಲ್ಡ್ ಮಾಡಬಹುದು. ಇದು ನಮ್ಮ ಕಡೆಯಿಂದ ಒಂದು ಸಜೆಷನ್. ಕೊನೆಯದಾಗಿ ಕರಿಕ್ಯುಲಮ್ ಅಲೈನ್ಮೆಂಟ್, ನಮ್ಮ NCERT, ನಮ್ಮ ಕರ್ನಾಟಕ ಸಿಲೆಬಸ್ ಏನಿದೆಯೋ ಅದೇ ಪ್ರಕಾರ ನಮ್ಮ ಖಾನ್ ಅಕಾಡೆಮಿಯಲ್ಲಿ ಗಣಿತ ಮತ್ತು ವಿಜ್ಞಾನ ಪಾಠ ಇದೆ. ಐ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಗ್ರಾಮರ್ ಕರಿಕ್ಯುಲಮ್ಗೆ ಅಲೈನ್ ಇಲ್ಲದೆ ಇರಬಹುದು, ಆದರೆ ಅದನ್ನು ಅಡಿಷ್ನಲ್ ರಿಸೋರ್ಸ್ ಆಗಿ ಉಪಯೋಗಿಸಿ ಅಂತ ಕೂಡ ನಾವು ಪ್ರೀವಿಯಸ್ಲಿ ಹೇಳಿದ್ದೀವಿ. ಇದನ್ನು ನಾನು ಮತ್ತೊಮ್ಮೆ ಇಟರೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮುಂದುವರಿಯೋಣ. ಈಗ ಯಾವುದೇ ಒಂದು ನೀವು ಶಿಕ್ಷಕರು ಕ್ಲಾಸ್ನ ಪಾಠ ಶುರು ಮಾಡುವಾಗ ನಿಮ್ಮ ಕ್ಲಾಸಲ್ಲಿ ನಿಮ್ಮದೇ ಕೆಲವು ರೂಲ್ಸ್ಗಳಿರುತ್ತೆ. ಇವತ್ತಿನ ಈ ಸೆಷನ್ನಲ್ಲಿ ಏನೇನು ರೂಲ್ಸ್ ಇದೆ ಅಂತ ಕ್ವಿಕ್ಲಿ ನೋಡೋಣ. ದಯವಿಟ್ಟು ಇದು ಒಂದು ಇಂಪಾರ್ಟೆಂಟ್ ಸೆಷನ್. ಇದರಲ್ಲಿ ಕೆಲವು ಇನೋವೇಟಿವ್ ಥಿಂಗ್ಸ್ನ ನಾವು ಶೇರ್ ಮಾಡ್ತೀವಿ. ಆದಷ್ಟು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಇರುವಂತಹ ಜಾಗದಲ್ಲಿ ನೀವು ಈ ಸೆಷನ್ನ ಅಟೆಂಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎರಡನೇದಾಗಿ,
ಈವನ್ ದೋ ಇದು ವೆಬಿನಾರ್ ಆಗಿರೋದ್ರಿಂದ ನಮಗೆ ನಿಮ್ಮೆಲ್ಲರ ಪ್ರಶ್ನೆ ಕೇಳಿಸ್ಕೊಳ್ದಿರೋಕ್ಕೆ ಅವಕಾಶ ಇಲ್ಲದೆ ಇರಬಹುದು, ಆದರೆ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಇಲ್ಲಿ ಅವಕಾಶ ಇದೆ. ಝೂಮ್ನಲ್ಲಿ Q&A ಅಂತ ಒಂದು ಸೆಕ್ಷನ್ ಇದೆಯಲ್ಲ, ಈ ಒಂದು Q&A ಸೆಕ್ಷನ್ನಲ್ಲಿ ನಿಮಗೆ ಏನೇ ಪ್ರಶ್ನೆಗಳು ಬಂದರೂ ನೀವು ಅದನ್ನು ಹಾಕಬಹುದು. ನಾನು ಮತ್ತು ಉಮಾಶಂಕರ್ ನಮ್ಮಿಬ್ಬರ ಮಧ್ಯೆ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮೂರನೇದಾಗಿ, ನಿಮ್ಮ ಏನೇ ಒಂದು ಅಭಿಪ್ರಾಯ, ಅನಿಸಿಕೆ, ನಿಮಗೆ ನಾವು ಈ ಸೆಷನ್ನ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾ, ಏನೇ ಈ ರೀತಿ ಒಂದು ನಿಮ್ಮ ಥಾಟ್ಸ್ ಇದ್ದರೆ ದಯವಿಟ್ಟು ಅದನ್ನು ಚಾಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಅದಕ್ಕೆ ಕೂಡ ನಾವು ಸ್ಪಂದಿಸ್ತೀವಿ. ಕೊನೆಯದಾಗಿ, ಪ್ಲೀಸ್ ಹ್ಯಾವ್ ಪೇಷನ್ಸ್. ಇಲ್ಲಿ ಕೆಲವರಿಗೆ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ಅವರಿಗೆ ಮಾಹಿತಿ ಚೆನ್ನಾಗಿರುತ್ತೆ. ಕೆಲವರು ಇನ್ನೂ ಇವಾಗಲೇ ಶುರು ಸ್ಟೆಪ್ಸ್ನಲ್ಲಿ ಇರ್ತಾರೆ, ಅವರಿಗೆ ಅಷ್ಟೊಂದು ಹೆಚ್ಚಿನ ಮಾಹಿತಿ ಇರೋದಿಲ್ಲ. ನಾವು ಎಲ್ಲರೂ ಒಟ್ಟಿಗೆ ಮುಂದೆ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಸೆಷನ್ನನ್ನು ನಾವು ನಿಧಾನಕ್ಕೆ ಎಲ್ರಿಗೂ ಸೆಟ್ ಆಗೋ ರೀತಿ ಒಂದು ಪೇಸ್ನಲ್ಲಿ ತೊಗೊಂಡು ಹೋಗ್ತೀವಿ. ಸೊ ಈಗಾಗಲೇ ತುಂಬ ವಿಷಯ ತಿಳ್ಕೊಂಡಿರೋರು ದಯವಿಟ್ಟು ಪ್ಲೀಸ್ ಹ್ಯಾವ್ ಪೇಷನ್ಸ್. ಈ ಇಷ್ಟು ರೂಲ್ಸ್ಗಳನ್ನು ಶೇರ್ ಮಾಡ್ತಾ ಈಗ ನಾವು ಮುಂದೆ ಹೋಗೋಣ. ಬಹಳ ಮುಖ್ಯವಾದದ್ದೇನಪ್ಪ ಅಂದರೆ, ಈ ಸೆಷನ್ನು 90 ನಿಮಿಷಗಳ ಕಾಲ. ಈಗಾಗಲೇ ನಾನು ಹೇಳಿದ ಹಾಗೆ 1:30ಗೆ ಈ ಸೆಷನ್ ಮುಗಿಯುತ್ತೆ. ಸೆಷನ್ ಮುಗಿಯೋ 5 ನಿಮಿಷಗಳ ಮುಂಚೆ ನಾವು ಒಂದು ಅಟೆಂಡೆನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮ್ನ ಶೇರ್ ಮಾಡ್ತೀವಿ. ಇವತ್ತಿನ ಈ ಸೆಷನ್ನಲ್ಲಿ ನೀವು ಏನು ವಿಷಯ ತಿಳ್ಕೊಂಡ್ರಿ, ನಿಮಗೆ ಎಷ್ಟು ಅರ್ಥ ಆಗಿದೆ, ನಿಮಗೆ ಇಷ್ಟ ಆಯಿತೋ ಇಲ್ವೋ, ಈ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇಂಪಾರ್ಟೆಂಟು. ಜೊತೆಗೆ ನಿಮ್ಮ ಅಟೆಂಡೆನ್ಸ್ ಕೂಡ ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಈ ಫಾರ್ಮ್ ಫಿಲ್ ಮಾಡೋದು ಮ್ಯಾಂಡೇಟರಿ. ದಯವಿಟ್ಟು ನೀವು ಸೆಷನನ್ನು ಅರ್ಧಕ್ಕೆ ಬಿಟ್ಟು ಹೋಗಬಾರ್ದು. ಎಂಡಲ್ಲಿ ಈ ಫಾರ್ಮ್ನ ಫಿಲ್ ಮಾಡಿದ ನಂತರ ನೀವು ಈ ಸೆಷನನ್ನು ಎಕ್ಸಿಟ್ ಆಗಬಹುದು. ಈ ಒಂದಕ್ಕೆ ನಾವು ಮತ್ತೊಮ್ಮೆ ಸೆಷನ್ ಮಧ್ಯದಲ್ಲಿ ರಿಮೈಂಡರ್ ಕೂಡ ಕೊಡ್ತೀವಿ. ಇವತ್ತಿನ ನಮ್ಮ ಅಜೆಂಡಾ ಏನಿದೆ ಅಂತ ನೋಡೋಣ. ಈಗಾಗಲೇ ಜ್ಞಾನಸೇತು ಕಾರ್ಯಕ್ರಮದಲ್ಲಿ 2025-26 ಶೈಕ್ಷಣಿಕ ವರ್ಷದಲ್ಲಿ ಏನೇನು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ ಅದನ್ನು ನಾವು ಇವತ್ತು ನೋಡೋಣ. ಜೊತೆಗೆ ಆಕ್ಟಿವೇಶನ್ ಅಂದರೆ ಏನು, ಅದರದ್ದು ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಇದಾದ ನಂತರ ಖಾನ್-ಮಿಗು ಅಂದರೆ ಏನು, ಇದನ್ನು ನಾವು ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿ ಇಂಟಿಗ್ರೇಟ್ ಮಾಡಬಹುದು ಇದನ್ನು ನೋಡೋಣ. ನಾಲ್ಕನೇದಾಗಿ ಇಂಪಾರ್ಟೆಂಟ್ ಖಾನ್-ಮಿಗು ಟೂಲ್ಸ್ ಏನೇನಿದೆ, ನಿಮ್ಮ ಕ್ಲಾಸ್ ರೂಮ್ನಲ್ಲಿ ನೀವು ಶಿಕ್ಷಕರಾಗಿ ಇದನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಕೊನೆಯದಾಗಿ, ಭಾರತದಲ್ಲಿ ಮೊದಲನೇ ಬಾರಿಗೆ ನಾವು ಖಾನ್-ಮಿಗುನ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸ್ಟೇಟ್ ಫಸ್ಟ್ ಪಯೋನಿಯರ್ ಆಗಿ ನಾವು ಫ್ರೀಯಾಗಿ AI ಟೂಲ್ಸ್ನ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದೀವಿ. ಇದು ಬೇರೆ ರಾಜ್ಯಗಳಲ್ಲಿ ಇಟ್ ಇಸ್ ಅ ಪೇಯ್ಡ್ ವರ್ಷನ್, ಆದರೆ ಕರ್ನಾಟಕ ಸರ್ಕಾರ ಉಚಿತವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಖಾನ್ ಅಕಾಡೆಮಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಫ್ರೀಯಾಗಿ ನೀಡ್ತಾ ಇದೆ ಖಾನ್-ಮಿಗು. ಇದರ ಬಳಕೆ ಉತ್ತಮವಾಗಿ ವಿದ್ಯಾರ್ಥಿಗಳು ಹೇಗೆ ಮಾಡ್ಕೊಳ್ಬಹುದು ಇದನ್ನು ಕೂಡ ನಾವು ಇವತ್ತಿನ ಸೆಷನ್ನಲ್ಲಿ ಕವರ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮದ ಗೋಲ್ಸ್ ಏನಿತ್ತು ಇದನ್ನು ಕ್ವಿಕ್ ಆಗಿ ನೋಡೋಣ. ಯಾರಿಗಾದ್ರೂ ನೆನಪಿದೆಯಾ? ನೆನಪಿದ್ರೆ ಚಾಟ್ ಬಾಕ್ಸ್ನಲ್ಲಿ ಹಾಕಿ. ಈ ವರ್ಷದ ಗೋಲ್ ಏನಿತ್ತು? ಓಕೆ. ನಾವು ಶುರು ಮಾಡಿದಾಗ ಏನು ಗೋಲ್ ಇತ್ತು ಅಂದರೆ, ಇಡೀ ವರ್ಷದಲ್ಲಿ ಈಚ್ ಸ್ಟೂಡೆಂಟ್ ಗೇನ್ಸ್ ಅಟ್ಲೀಸ್ಟ್ 36 ಸ್ಕಿಲ್ಸ್ ಇನ್ ಅನ್ ಅಕಾಡೆಮಿಕ್ ಇಯರ್ ಇನ್ ಈಚ್ ಸಬ್ಜೆಕ್ಟ್. ಗಣಿತ ಮತ್ತು ವಿಜ್ಞಾನದಲ್ಲಿ ಪ್ರತಿ ಮಗು ವಾರಕ್ಕೆ ಅಟ್ಲೀಸ್ಟ್ 45 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ವಾರಕ್ಕೆ ಒಂದು ಸ್ಕಿಲ್ನ ಅವರು ಗೇನ್ ಮಾಡ್ತಾರೆ ಅನ್ನೋದು ನಮ್ಮ ಗೋಲ್ ಆಗಿದೆ. ಇದನ್ನು ಯಾವ ರೀತಿ ನಾವು ಕ್ಲಾಸ್ ರೂಮ್ನಲ್ಲಿ ಮಾಡ್ಬೋದು ಅಂದರೆ, ಖಾನ್ ಅಕಾಡೆಮಿಯನ್ನು ಕ್ಲಾಸ್ ರೂಮ್ನಲ್ಲಿ ನಮ್ಮಲ್ಲಿರೋ ವೀಡಿಯೋಸ್ನ ನೀವು IFP ಪ್ಯಾನಲ್ ಪ್ರೊಜೆಕ್ಟರ್ನಲ್ಲಿ ತೋರಿಸೋದ್ರ ಮುಖಾಂತರ ಕ್ಲಾಸ್ ರೂಮ್ನಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಜೊತೆಗೆ ಮಕ್ಕಳು ಎಕ್ಸಸೈಸಸ್ ಏನಿದೆ ಅದನ್ನು ವಾರಕ್ಕೆ ಅಟ್ಲೀಸ್ಟ್ ಒಮ್ಮೆ ಆದರೂ ಶಾಲೆಯಲ್ಲಿ ಅವೈಲಬಲ್ ಇರೋ ಕಂಪ್ಯೂಟರ್, ಟ್ಯಾಬ್ಲೆಟ್ ಇದನ್ನು ಬಳಸಿ ಎಕ್ಸಸೈಸಸ್, ಕ್ವಿಸಸ್ನ ಮಾಡ್ಬೋದು. ಜೊತೆಗೆ ಟೀಚರ್ಸ್ ಅಸೈನ್ ಮಾಡಿರೋ ಹೋಮ್ವರ್ಕ್ನ ಖಾನ್ ಅಕಾಡೆಮಿಯಲ್ಲಿ ಮಕ್ಕಳು ಮನೆಯಲ್ಲಿ ಕೂಡ ತಮ್ಮ ತಂದೆ ತಾಯಿಯ ಮೊಬೈಲ್ ಫೋನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು. ಇಷ್ಟು ವಿಧಾನಗಳನ್ನು ಪಾಲಿಸಿದ್ರೆ ಈ ಒಂದು ಗೋಲ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ. ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಈ 3 ವಿಚಾರಗಳನ್ನು ಮಾಡ್ಬೋದು. ಎಲ್ಲೆಲ್ಲಿ ಸಾಧ್ಯ ಇಲ್ವೋ ಅಲ್ಲಿ ಸಾಧ್ಯವಾದಷ್ಟು ನಾವು ಮಾಡೋಣ ಅಂತ ಈ ಒಂದು ಗೋಲ್ನ ನಾವು ಈ ಅಕಾಡೆಮಿಕ್ ಇಯರ್ನಲ್ಲಿ ಸೆಟ್ ಮಾಡಿದ್ವಿ. ಈಗ ನಮ್ಮ ರಾಜ್ಯದ ಕೆಲವು ಶಾಲೆಗಳಲ್ಲಿ ಯಾವ ರೀತಿ ಪ್ರಗತಿ ನಡೆದಿದೆ ಅಂತ ನೋಡೋಣ. ನಮ್ಮ ಗೋಲ್ ಏನಿತ್ತು, 100% ಸ್ಟೂಡೆಂಟ್ ಆಕ್ಟಿವೇಶನ್ ಆಗಬೇಕು. ಎಷ್ಟು ಸ್ಟೂಡೆಂಟ್ ರಿಜಿಸ್ಟರ್ ಆಗಿದ್ದಾರೋ ಅವರೆಲ್ರಿಗೂ ನಾವು ಕ್ರೆಡೆನ್ಷಿಯಲ್ಸ್ನ ಶೇರ್ ಮಾಡಿ ಮಕ್ಕಳು ಅಟ್ಲೀಸ್ಟ್ ಒಂದು ಆ್ಯಕ್ಟಿವಿಟಿ, ಒಂದು ವಿಡಿಯೋ ನೋಡಿದಾರಾ ಅಥವಾ ಒಂದು ಎಕ್ಸಸೈಸ್ ಮಾಡಿದಾರಾ, ಅದು ನಮ್ಮ ಗುರಿಯಾಗಿತ್ತು. ನೋಡೋಣ ಈಗ ನಾವು ಎಷ್ಟು ಮಾಡಿದ್ದೀವಿ ಅಂತ. ಈ KPS ಆದರ್ಶ, PM ಶ್ರೀ ಮತ್ತು
KGBV ಶಾಲೆಗಳಲ್ಲಿ ಒಟ್ಟು 1,50,326 ವಿದ್ಯಾರ್ಥಿಗಳು ಈಗಾಗಲೇ ಖಾನ್ ಅಕಾಡೆಮಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಆಕ್ಚುಲಿ ವೆರಿ ಗುಡ್ ನಂಬರ್. ವಿ ಆರ್ ವೆರಿ ಹ್ಯಾಪಿ ಟು ಸಿ ದಿಸ್. ಆದರೆ ಆಕ್ಟಿವೇಶನ್ ಅಂತ ನಾವೇನು ಹೇಳ್ತೀವಲ್ಲ, ಆಕ್ಟಿವೇಶನ್ ಅಂದರೆ ವಿದ್ಯಾರ್ಥಿ ಬರೀ ಅಕೌಂಟ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಅವರು ಈ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಅವರ ಕಲಿಕೆಯ ಜರ್ನಿನ ಶುರು ಮಾಡಬೇಕು. ಅವರು ಒಂದು ಎಕ್ಸಸೈಸ್ ಮಾಡಬೇಕು ಅಥವಾ ಒಂದು ವಿಡಿಯೋ ನೋಡಬೇಕು, ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಅರ್ಥ ಆಗಿದೆಯಾ ಇಲ್ವಾ, ಅವರು ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡಬೇಕು. ಈ ಒಂದು ಸ್ಟೆಪ್ಪನ್ನ ನಾವು ಆಕ್ಟಿವೇಶನ್ ಅಂತ ಕರಿತೀವಿ. ಈಗ ಬರೀ ಅಪ್ರಾಕ್ಸಿಮೇಟ್ಲಿ 19,500 ವಿದ್ಯಾರ್ಥಿಗಳು ಮಾತ್ರ ನಮ್ಮ ಖಾನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಜ್ಞಾನಸೇತು ಕಾರ್ಯಕ್ರಮದಲ್ಲಿ ಈ ವರ್ಷ ಆಕ್ಟಿವೇಟ್ ಆಗಿದ್ದಾರೆ. ನಮ್ಮ ಗೋಲ್ ಏನಿದೆ, ಎಂಡ್ ಆಫ್ ನವೆಂಬರಲ್ಲಿ 100% ಆಕ್ಟಿವೇಶನ್. ಯಾವ್ಯಾವ ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೋ ಎಲ್ಲರೂ ಈ ಪ್ಲ್ಯಾಟ್ಫಾರ್ಮ್ನ ಅಟ್ಲೀಸ್ಟ್ ಒಮ್ಮೆ ಆದರೂ ಉಪಯೋಗಿಸ್ಬೇಕು ಬಿಫೋರ್ November 30th. ಎಷ್ಟೊಂದು ಜನ ಸ್ಟೂಡೆಂಟ್ ಇಂಟ್ರೆಸ್ಟ್ ಅಂತ ಹೇಳಿದ್ರಲ್ಲ, ಅವರು ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಯಾವ ರೀತಿ ಬರುತ್ತೆ? ಸೊ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇನಿಷಿಯಲ್ ಮೋಟಿವೇಶನ್ ಕೊಡಬೇಕು ಅಂತ ನಾನಿಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ, ಈ ಒಂದು ಈ ಸ್ಲೈಡ್ನಲ್ಲಿ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ರೀಜನ್ ವೈಸ್ ಹೇಗೆ ಆಕ್ಟಿವೇಶನ್ ನಡೆದಿದೆ ಅಂತ ನೋಡೋಣ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 40% ವಿದ್ಯಾರ್ಥಿಗಳು ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮವಾಗಿ ಕೆಲಸ ನಡೆದಿದೆ. 25% ವಿದ್ಯಾರ್ಥಿಗಳು ಈಗಾಗಲೇ ಖಾನ್ ಅಕಾಡೆಮಿಯಲ್ಲಿ ಆಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಬಳ್ಳಾರಿಯಲ್ಲೂ ಕೂಡ ಅಪ್ರಾಕ್ಸಿಮೇಟ್ಲಿ 13% ವಿದ್ಯಾರ್ಥಿಗಳು ಆಕ್ಟಿವೇಶನ್ನ ಶುರು ಮಾಡಿದ್ದಾರೆ. ಇಲ್ಲಿ ನಾವು ಟಾಪ್ 10 ಡಿಸ್ಟ್ರಿಕ್ಟ್ಸ್ನ ತೋರಿಸ್ತಾ ಇದ್ದೀವಿ. ಚಾಮರಾಜನಗರದಿಂದ ಬಾಗಲಕೋಟೆವರೆಗೂ ಕೆಲಸ ನಡೆದಿದೆ, ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಕಲಿಯೋದಕ್ಕೆ ಶುರು ಮಾಡಿಲ್ಲ. ಇವತ್ತು ಈ ಉತ್ತರ ಕನ್ನಡ, ರಾಯಚೂರು, ಬಳ್ಳಾರಿ ಜಿಲ್ಲೆಯಿಂದ ಬಂದಿರೋ ಶಿಕ್ಷಕರಿಗೆ, ನೋಡಲ್ ಆಫೀಸರ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಈ ಒಂದು ಅತ್ಯುತ್ತಮ ಕೆಲಸ ಹೀಗೆ ಮುಂದುವರಿಲಿ. ಎಂಡ್ ಆಫ್ ನವೆಂಬರ್ ಒಳಗೆ ನಿಮ್ಮ ಆಕ್ಟಿವೇಶನ್ ಪರ್ಸೆಂಟೇಜ್ 100ಗೆ ಹೋಗಲಿ. ಮಿಕ್ಕಿದೆಲ್ಲ ಜಿಲ್ಲೆಗಳು ನಿಮ್ಮ ಸ್ಟೆಪ್ಸ್ನ ಫಾಲೋ ಮಾಡಲಿ ಅಂತ ನಾನಿಲ್ಲಿ ಒಂದು ಹೋಪ್ನ ಇಟ್ಕೊಂಡು ಈ ಸೆಷನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ನಮ್ಮ ಗೋಲ್ ಏನಿತ್ತು, ಟಾಪ್ 10 ಸ್ಕೂಲ್ಸ್ ಯಾವುದಿದೆ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ಶಾಲೆಗಳಲ್ಲಿ 90ಕ್ಕಿಂತ ಹೆಚ್ಚು % ವಿದ್ಯಾರ್ಥಿಗಳು ಈಗಾಗಲೇ ಖಾನ್ ಅಕಾಡೆಮಿನ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದಾರೆ. 90% ಆ್ಯಂಡ್ ಅಬವ್. ಇಲ್ಲಿ ಫಸ್ಟ್ ಆದರ್ಶ ವಿದ್ಯಾಲಯ ಲಿಂಗಸುಗೂರ್. ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಸ್ಕೂಲ್. ಈ ಶಾಲೆ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಆ್ಯನ್ಯುಯಲ್ ಗೋಲ್ ಏನಿತ್ತಲ್ಲ 36 ಸ್ಕಿಲ್ಸ್, ಅದನ್ನು ಒಂದೇ ತಿಂಗಳಲ್ಲಿ ಅವರು ಸರ್ಪಾಸ್ ಮಾಡಿದ್ದಾರೆ. ಅವರ ಶಾಲೆಯಲ್ಲಿ ಆವ್ರೇಜ್ ಮಿನಿಟ್ ಸ್ಪೆಂಡ್ 430. ಪ್ರತಿ ವಿದ್ಯಾರ್ಥಿ ದಸರಾ ಹಾಲಿಡೇಸ್ನಲ್ಲಿ ಗಣಿತ, ಇಂಗ್ಲಿಷ್, ವಿಜ್ಞಾನ ಎಲ್ಲವನ್ನ ಅವರು ಕಲಿಯೋದಕ್ಕೆ ಖಾನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡಿದ್ದಾರೆ. 46ಕ್ಕಿಂತ ಹೆಚ್ಚು ಸ್ಕಿಲ್ಸ್ನ ಈಗಾಗಲೇ ಅವರು ಗೇನ್ ಮಾಡಿದ್ದಾರೆ. ಹಾಗೆಯೇ ವಿಜಯನಗರ ಡಿಸ್ಟ್ರಿಕ್ಟು, ಮಂಡ್ಯ, ಮೈಸೂರು, ಕೊಪ್ಪಳ ಈ ಕೆಲವು ಶಾಲೆಗಳಲ್ಲಿ ಇಲ್ಲಿ ಡಿಸ್ಪ್ಲೇ ಆಗಿರೋ ಎಲ್ಲ 10 ಶಾಲೆಗಳಲ್ಲೂ 90%ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಖಾನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಬಹಳಷ್ಟು ವಿಷಯಗಳನ್ನು ಕೂಡ ಅವರು ಥ್ರೂ ದಿಸ್ ಪ್ಲ್ಯಾಟ್ಫಾರ್ಮ್ ಕಲ್ತ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ, ಈ ಪ್ಲ್ಯಾಟ್ಫಾರ್ಮ್ಗೆ ಆನ್ಬೋರ್ಡ್ ಮಾಡಿರೋ ಎಲ್ಲ ಶಿಕ್ಷಕರಿಗೂ ಕಂಗ್ರ್ಯಾಚುಲೇಷನ್ಸ್. ನಾನಿಲ್ಲಿ 10 ನಿಮಿಷ ಪಾಸ್ ಮಾಡ್ತೀನಿ. ಎಲ್ಲರೂ ನಿಮ್ಮ ಶಾಲೆ ಯಾವ್ಯಾವುದಿದೆ, ನಿಮ್ಮ ಶಾಲೆ ಎಲ್ಲಿದೆಯಾ ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಮ HMಗೆ ತೋರಿಸ್ಬೇಕು ಅಂದರೆ ನೀವು ಈ ಒಂದು ಸ್ಕ್ರೀನ್ಶಾಟ್ನ ಕೂಡ ತಗೊಳ್ಬಹುದು. ಓಕೆ, ಉಮಾಶಂಕರ್, ಕ್ಯಾನ್ ಯು ಪ್ಲೀಸ್ ಚೆಕ್ ವನಜಾ ಮ್ಯಾಮ್ ಬಂದಿದ್ದಾರಾ ಈ ಸೆಷನ್ಗೆ? DSCRT ಇಂದ ಕರೆಕ್ಟ್ ಎಸ್, DSCRT ಅಥವಾ ಈ ಕಾಂಟೆಂಟ್ ಅಂತ ಚೆಕ್ ಮಾಡಿ. ಬಂದಿಲ್ಲ. ಜಸ್ಟ್ ಚೆಕ್ ಒನ್ಸ್. ವನಜಾ ಮ್ಯಾಮ್, ಇಫ್ ಯು ಆರ್ ಇನ್ ದ ಸೆಷನ್ ಪ್ಲೀಸ್ ಚಾಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ. Oh yes, okay. ಓಕೆ. Mancha, yes. Okay, no, I will make ma'am. DSCRT ಇಂದ ಇವತ್ತು ವನಜಾ ಮೇಡಮ್ ನಮ್ಮೆಲ್ಲರನ್ನ ಉದ್ದೇಶಿಸಿ 1-2 ನಿಮಿಷಗಳ ಕಾಲ ಮಾತಾಡ್ತಾರೆ. ವನಜಾ ಮೇಡಮ್, ನಿಮಗೆ ಈ ಸೆಷನ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲರನ್ನ ಉದ್ದೇಶಿಸಿ 1-2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ.
ಮೇಡಮ್, ನೀವು ಮ್ಯೂಟಲ್ಲಿ ಇದ್ದೀರಾ? ಥ್ಯಾಂಕ್ ಯು ಸಿಂಧು. ಎಲ್ಲರಿಗೂ ನಮಸ್ಕಾರ. ಎಲ್ಲ KGBV ಮತ್ತು ಆದರ್ಶ ಮತ್ತು KPSC ಶಾಲೆಗಳ ಶಿಕ್ಷಕರು ಹಾಜರಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮಲ್ಲಿ ಜ್ಞಾನ ಸೇತು ಕಾರ್ಯಕ್ರಮ ಈಗಾಗಲೇ ಅನುಷ್ಠಾನ ಆಗಿ ತುಂಬಾ ದಿನಗಳೇ ಆಯ್ತು. ಜೊತೆಗೆ ಎಲ್ಲ ಶಿಕ್ಷಕರು ತುಂಬಾ ಆಕ್ಟಿವ್ ಆಗಿ ನಿಮ್ಮ ಮಕ್ಕಳನ್ನ ರಿಜಿಸ್ಟರ್ ಮಾಡಿದ್ದೀರಾ. ಆದ್ರೆ ಈಗ ನಮ್ಗೆ ಮೇನ್ ಇರೋದು ಟಾರ್ಗೆಟ್ ಆಕ್ಟಿವೇಶನ್ ಬಗ್ಗೆ. ಸುಮಾರು ದಿನಗಳಿಂದ ನಾವು ಆಕ್ಟಿವೇಶನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ಊಹಿಸಿದಷ್ಟು ಇಲ್ಲಿ ಆಕ್ಟಿವೇಶನ್ ಕೆಲವು ಕಡೆ ಆಗಿಲ್ಲ. ಅದು ನಮ್ಮ ಗಮನಕ್ಕೆ ಬಂದಿದೆ. ಆದ್ರಿಂದ ನಾವು ಪದೇ ಪದೇ ಅದನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಈ ಸಭೆಗಳನ್ನ ಆಯೋಜಿಸಲಾಗ್ತಾ ಇದೆ. ಯಾಕೆ ಇಷ್ಟೊಂದು ನಾವು ಒತ್ತನ್ನ ಕೊಡ್ಬೇಕು ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಅಲ್ವಾ? ಯಾಕೆಂದ್ರೆ ಅನೇಕ ಪ್ರೈವೇಟ್ ಸ್ಕೂಲ್ ಇವಾಗ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಏನಂತ ಯೋಚನೆ ಮಾಡ್ತಾರೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಸೇರ್ಸಿದ್ರೆ ಅವ್ರು ತುಂಬಾ ಚೆನ್ನಾಗಿ ಕಲಿತಾರೆ, ಅಲ್ಲಿ ಕಂಪ್ಯೂಟರ್ ಇರುತ್ತೆ, ಇಂಗ್ಲಿಷ್ ಮೀಡಿಯಂ ಇರುತ್ತೆ, ಎಲ್ಲರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ತುಂಬಾ ಡಿಸಿಪ್ಲಿನ್ ಇರುತ್ತೆ, ಇಷ್ಟೆಲ್ಲ ಅಂತ ಅನ್ಕೊಳ್ತಾರೆ. ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದೆಲ್ಲ ಅನುಕೂಲಗಳಿಲ್ವಾ? ಎಷ್ಟೋ ಕಡೆ ನಮ್ಮಲ್ಲಿ ಕಂಪ್ಯೂಟರ್ಸ್ ಇದ್ರೂ ಉಪಯೋಗ ಆಗ್ತಾ ಇಲ್ಲ. ಇವಾಗ ಸುಮಾರು ಜನ ಎಲ್ಲಾನು ಪೇರೆಂಟ್ಸ್ ಎಲ್ಲಾನು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತಾ ಇದ್ದಾರೆ. ಯಾರು ಕೂಡ ಇವಾಗ ಕೀಪ್ಯಾಡ್ ಮೊಬೈಲ್ಗೆ ಹೋಗ್ತಾ ಇಲ್ಲ. ಅಷ್ಟು ಸ್ಮಾರ್ಟ್ ಫೋನ್ ಇದ್ರೂ ಸಹ ನಾವ್ ಯಾಕೆ ಅದನ್ನ ಬಳಸ್ಕೊಳ್ತಾ ಇಲ್ಲ? ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನ ಮಾಡಬೇಕು. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಹ ಡಿಜಿಟಲ್ ಸಂಪನ್ಮೂಲಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸರ್ಕಾರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಅದು ಅಲ್ಲದೆ ಖಾನ್ ಅಕಾಡೆಮಿ ಅವರು ತುಂಬಾ ಉಚಿತವಾಗಿ ಅವರ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದಕ್ಕೆ ನಮ್ಮ ಮಕ್ಕಳಿಗೆ ಬಿಟ್ಟಿದ್ದಾರೆ, ನಮ್ಮ ಶಿಕ್ಷಕರಿಗೆ ಬಿಟ್ಟಿದ್ದಾರೆ. ಅದರ ಸದುಪಯೋಗವನ್ನ ನಾವು ಸರಿಯಾಗಿ ಮಾಡ್ಕೋಬೇಕು. ಆದ್ರಿಂದ ಇದೇ ಒಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಆದ್ರಿಂದ ಪದೇ ಪದೇ ಈ ಸಭೆಗಳನ್ನ ಆಯೋಜಿಸಿ ಹೆಚ್ಚು ನಾವು ಮಕ್ಕಳಿಗೆ ಇದರ ಅರಿವನ್ನ ಮೂಡಿಸ್ಬೇಕು. ಎಷ್ಟೋ ಕಡೆ ಮಕ್ಕಳಿಗೆ ಅವರ ಯೂಸರ್ ನೇಮ್ ಪಾಸ್ವರ್ಡೇ ಗೊತ್ತಿರೋದಿಲ್ಲ, ಇದಕ್ಕೆ ಲಾಗಿನ್ ಆಗೋದಕ್ಕೆ ಅನ್ನೋ ವಿಷಯ ನಮ್ಗೆ ಬಂದಿದೆ. ಆದ್ರಿಂದ ದಯವಿಟ್ಟು ಶಿಕ್ಷಕರೆಲ್ಲರೂ ಇದರ ಕಡೆ ಹೆಚ್ಚು ಗಮನವನ್ನ ಕೊಡಿ. ಮಕ್ಕಳು ಶಾಲೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಮೊಬೈಲ್ ಸಿಗಲಿಲ್ಲ ಅಂದ್ರೂ ನಿಮ್ಮ ಮೊಬೈಲ್ ಇಂದ ಆದ್ರೂ ಅಟ್ಲೀಸ್ಟ್ ಟಿವಿ ಇದ್ರೆ ಅದರಲ್ಲಿ ಸ್ಕ್ರೀನ್ ಕಾಸ್ಟಿಂಗ್ ಮಾಡ್ಬಿಟ್ಟು ನೀವು ಇದರಲ್ಲಿ ಸಂಪನ್ಮೂಲಗಳನ್ನೆಲ್ಲ ತೋರಿಸಬಹುದು. ನಾವೀಗಾಗ್ಲೇ ಹೇಳಿದೀವಿ, ಪ್ರತಿ ಶನಿವಾರ ಒಂದು ಅವಧಿಯನ್ನ ಇದಕ್ಕೆ ಮೀಸಲಾಗಿ ಇಡಬೇಕು ಅಂತ. ಇದರಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತು ಇಂಗ್ಲಿಷ್ ಗ್ರಾಮರ್ಗೆಲ್ಲ ಸಂಬಂಧಪಟ್ಟಂತಹ ತುಂಬಾ ಒಳ್ಳೆಯ ಸಂಪನ್ಮೂಲಗಳಿದೆ. ಅದು ನಮ್ಮ ಮಕ್ಕಳಿಗೆ ಸಿಗಲಿ. ಜೊತೆಗೆ ಮನೆಗೆ ಹೋದ್ಮೇಲೂ ಸಹ ಸ್ಮಾರ್ಟ್ ಫೋನ್ ಬಳಸ್ಕೊಂಡು ನಾವು ಖಾನ್ ಅಕಾಡೆಮಿ ವೆಬ್ಸೈಟ್ ಇಂದ ಎಷ್ಟು ಚೆನ್ನಾಗಿ ನಾವು ಸಂಪನ್ಮೂಲಗಳನ್ನ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆನೂ ಈಗಾಗಲೇ ತರಬೇತಿಯನ್ನ ನೀಡಿದೀವಿ. ಇದ್ರ ಬಗ್ಗೆ ನೀವು ಹೆಚ್ಚು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆವಾಗ ಅವರು ಇನ್ನೊಂದೇನು ಅಂತಂದ್ರೆ ಬರೀ ಪುಸ್ತಕ ಪೆನ್ನು ಮತ್ತೆ ಬೋರ್ಡ್ ಅನ್ನ ಇಷ್ಟನ್ನೇ ಇಟ್ಕೊಂಡು ಮಕ್ಳು ಕಲಿಯೋದಕ್ಕಿಂತನೂ ಜಾಸ್ತಿ ಈ ತರ ನಾವು ಸ್ಮಾರ್ಟ್ ಫೋನ್ ನ ಇಟ್ಕೊಂಡು ಸ್ಕ್ರೀನ್ ಅಲ್ಲಿ ನೋಡ್ತಾ ಹೆಚ್ಚು ವಿಜ್ಞಾನ ಪ್ರಯೋಗಗಳನ್ನಾಗ್ಲಿ, ಗಣಿತ ಎಕ್ಸ್ಪ್ಲನೇಷನ್ ಅವ್ರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಇದನ್ನ ನೋಡ್ಕೊಂಡಾಗ್ಲಿ ಮಕ್ಳು ಹೆಚ್ಚು ಆಸಕ್ತಿಯನ್ನ ವಹಿಸ್ತಾರೆ ಕಲಿಯೋದಕ್ಕೆ. ಏನಂದ್ರೆ ನಾವು ಅವ್ರಿಗೆ ದಾರಿಯನ್ನ ನಾವು ತೋರಿಸ್ಬೇಕು, ಹೇಗೆ ಅದನ್ನ ಬಳಸಬೇಕು. ಆಮೇಲೆ ಇನ್ನೊಂದು, ಈ AI ಮೂಲಕ ಏನಾಗಿದೆ ಕಾರ್ಮಿಕದಲ್ಲಿ, ಒಂದು ಸಮಸ್ಯೆಯನ್ನ ಮಕ್ಳು ಬಿಡಿಸಿದ್ರೆ ಅದು ಸ್ವಲ್ಪ ಸಿಂಪಲ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಏನ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ಕ್ವಶನ್ ಇರುತ್ತೆ. ಆವಾಗ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಚಾಲೆಂಜಿಂಗ್ ಜಾಸ್ತಿ ಆಗ್ತಾ ಹೋದಷ್ಟು ಮಕ್ಳಿಗೆ ಇನ್ನಷ್ಟು ಕುತೂಹಲ, ಆಸಕ್ತಿ, ಅದ್ರ ಮೇಲೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಇದನ್ನ ನಾವು ಮಕ್ಕಳಲ್ಲಿ ಹೆಚ್ಚಿಸ್ಬೇಕು. ಆದ್ರಿಂದ ದಯವಿಟ್ಟು ಈ ಪ್ಲಾಟ್ಫಾರ್ಮ್ ನ ಹೇಗೆ ಬಳಸ್ಬೇಕು ಅನ್ನೋದನ್ನ ಹೆಚ್ಚಾಗಿ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಜೊತೆಗೆ ಆಗಾಗ ನಾವು SDMC ಸಭೆಗಳನ್ನ ಕರಿತಾ ಇರ್ತೀವಿ, ಪೋಷಕರನ್ನ ಆಹ್ವಾನಿಸ್ತಾ ಇರ್ತೀವಿ. ಅಲ್ಲೂ ಸಹ ಹೆಚ್ಚಾಗಿ ನೀವು ಸ್ಕ್ರೀನ್ ಅನ್ನ ತೋರಿಸಿನೇ ಹೇಗೆ ನಾವು ಖಾನ್ ಅಕಾಡೆಮಿದ ವೆಬ್ಸೈಟ್ ನ ನಾವು ಯೂಸ್ ಮಾಡಬಹುದು, ಮಕ್ಕಳಿಗೆ ಯಾವ ರೀತಿ ಇದು ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನ ನೀವು ಪೋಷಕರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಆವಾಗ ಮಾತ್ರನೇ ನಮ್ಗೆ ಸ್ಟೂಡೆಂಟ್ ಆಕ್ಟಿವೇಶನ್ ನ ಪರ್ಸೆಂಟೇಜ್ ನ ನಾವು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇವಾಗ ಇಷ್ಟಪಡ್ತೀನಿ. ಇನ್ನೊಂದೇನು ಅಂತಂದ್ರೆ, ಈಗ ಮುಖ್ಯವಾಗಿ ನಾವು ಹೈಸ್ಕೂಲ್ ಅಲ್ಲೆಲ್ಲನೂ ಮಕ್ಕಳಿಗೆ ಬೇಸಿಕ್ಸ್ ಕಡಿಮೆ ಆಗಿದೆ. ಜೊತೆಗೆ ಅವರು ಪ್ರಿಪರೇಷನ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದಕ್ಕೆಲ್ಲ ಇವಾಗ ಎಷ್ಟೋ ಜನ ಪೋಷಕರಿಗೆ ಮಕ್ಕಳಿಗೆ ಹೇಗೆ ಓದಿಸ್ಬೇಕು, ಯಾವ ರೀತಿ ಅನ್ನೋದು ಗೊತ್ತಿರೋದಿಲ್ಲ. ಅದೇ ಮಕ್ಕಳಿಗೆ ಈ ವೆಬ್ಸೈಟ್ ಅನ್ನ ಬಳಸ್ಕೊಳ್ಳೋದು ಗೊತ್ತಾದ್ರೆ ಆವಾಗ ಅವರು ಯಾವುದೇ ಟೆಸ್ಟ್ಗಾಗ್ಲಿ ಯಾವುದೇ ಎಕ್ಸಾಮ್ಗಾಗ್ಲಿ ಪ್ರಿಪೇರ್ ಆಗೋದಕ್ಕೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ.
ಯಾಕೆಂದ್ರೆ ಅದರಲ್ಲಿ ಅಸೆಸ್ಮೆಂಟ್ ಟೂಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರಿಂದ ಇದನ್ನ ಬಳಸ್ಕೊಂಡು ಮಕ್ಕಳು ನೆಕ್ಸ್ಟ್ ಇವಾಗ ಬರ್ತಾ ಇರುವಂತಹ FA3, FA4 ಮತ್ತೆ SA2 ಎಕ್ಸಾಮ್ಸ್ ಟೆಸ್ಟ್ಗಳಿಗೆ ಎಲ್ಲದಕ್ಕೂ ಮಕ್ಕಳು ಪ್ರಿಪೇರ್ ಆಗೋದಕ್ಕೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ಸ್ಕೂಲ್ಸ್ ಅಲ್ಲಿ ಗಣಿತ ವಿಷಯವನ್ನ ಮಕ್ಕಳಿಗೆ ಹೇಳ್ಕೊಡೋದು, ಆಮೇಲೆ ವಿಜ್ಞಾನ ಎಲ್ಲಾನು ತುಂಬಾ ಕಷ್ಟ ಅಂತ ಅನ್ಕೊಳ್ತೀವಿ. ಇದೆಲ್ಲವೂ ಸಹ ಯಾವ್ದು ಕಷ್ಟ ಅಂತ ಅನ್ನಿಸ್ಬಾರ್ದು. ಆದ್ರಿಂದ ಇದನ್ನ ಮಕ್ಕಳಿಗೆ ಆ ಥಾಟ್ ತೆಗೆದು ಬಿಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕ ಕೂಡ ನಾವು ಈ ಸಂಪನ್ಮೂಲಗಳನ್ನು ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಹೆಚ್ಚು ಒತ್ತನ್ನ ಸರ್ಕಾರ ಕೊಡ್ತಾ ಇದೆ. ಆದ್ರಿಂದ ಗಣಿತ ಆಗ್ಲಿ ವಿಜ್ಞಾನ ಆಗ್ಲಿ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಎಲ್ಲ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ರೆ ಅವ್ರು ಆದಷ್ಟು ಸುಲಭ ರೀತಿಯಲ್ಲಿ ಎಲ್ಲವನ್ನ ಕಲಿತಾರೆ. ಜೊತೆಗೆ ತುಂಬಾ ಒಳ್ಳೆ ಅಭಿವೃದ್ಧಿನ ನಾವು ಕೂಡ ಕಾಣಬಹುದು ಶೈಕ್ಷಣಿಕವಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ದಯವಿಟ್ಟು ಇನ್ನ ನೋಡಲ್ ಅಧಿಕಾರಿಗಳು, ಜಿಲ್ಲಾ ಜ್ಞಾನಸೇತು ನೋಡಲ್ ಅಧಿಕಾರಿಗಳಾಗ್ಲಿ, ಆಮೇಲೆ ಮುಖ್ಯ ಶಿಕ್ಷಕರಾಗ್ಲಿ, ಇವರೆಲ್ಲರೂ ಸಹ ಹೆಚ್ಚಿನ ಗಮನವನ್ನ ಕೊಟ್ಟು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ, ಪೋಷಕರಿಗೆ ಯಾವ ರೀತಿ ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋದನ್ನ ಹೆಚ್ಚು ಮಾನಿಟರ್ ಮಾಡ್ಬೇಕು ಅಂತ ಇಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಏನಾದ್ರೂ ನಿಮ್ಗೆ ಸಮಸ್ಯೆ ಬಂದ್ರು ಸಹ ಇಲ್ಲಿ ಖಾನ್ ಅಕಾಡೆಮಿಯವರು ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡುವಂತಹ ಒಂದು ಸಹಾಯವಾಣಿಯನ್ನು ಇಟ್ಟಿದ್ದಾರೆ. ಅದರ ನಂಬರ್ ಕೂಡ ನಿಮ್ಗೆ ಆಗಾಗ ಶೇರ್ ಆಗ್ತಾ ಇರತ್ತೆ. ಜೊತೆಗೆ ವಾಟ್ಸಪ್ ನಂಬರ್ ಕೂಡ ಇದೆ. ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡಿನೂ ಕೇಳಬಹುದು, ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಆದ್ರೂ ಕೇಳಬಹುದು. ಅವ್ರು ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಹಂಗಾಗಿ ಯಾವುದೇ ಸಮಸ್ಯೆ ನಿಮ್ಗೆ ಎದುರಾದ್ರೂ ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಇದನ್ನ ಇನ್ನೂ ಹೆಚ್ಚು ಮುಂದುವರಿಸ್ಕೊಂಡು ಹೋಗೋಣ, ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ನಾವು ಶೈಕ್ಷಣಿಕವಾಗಿ ಶಾಲೆಗಳಲ್ಲಿ ಕಂಡುಕೊಳ್ಳೋಣ ಅಂತ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸಿಂಧು. ಥ್ಯಾಂಕ್ ಯು ವನಜಾ ಮ್ಯಾಮ್. ನೀವು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಿಮ್ಮ ಒಂದು ನೋಟಲ್ಲಿ ಕವರ್ ಮಾಡಿದ್ದೀರಾ. ಥ್ಯಾಂಕ್ ಯು. DSCRT ವತಿಯಿಂದ ಮತ್ತು ಎಲ್ಲ ನೋಡಲ್ ಅಧಿಕಾರಿಗಳ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ನಮಗೆ ಸಪೋರ್ಟ್ ಸಿಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಡಿಜಿಟಲ್ ಟೂಲ್ಸ್ನ ಕರ್ನಾಟಕದ ಎಲ್ಲ ಮೂಲಗಳಲ್ಲಿ ತಲುಪಿಸೋದು ನಮ್ಮ ಉದ್ದೇಶ. ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇದಕ್ಕೆ ನಮ್ಮೆಲ್ಲರ ಸಹಕಾರ ಒಟ್ಟಿಗೆ ಇದ್ದರೆ ನಾವು ನಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಐ ಇನ್ವೈಟ್ ಮೈ ಕಾಲೀಗ್ ಉಮಾಶಂಕರ್ ಅವರು ನಮ್ಮ ಖಾನ್ ಅಕಾಡೆಮಿಯ ಎಕ್ಸಲೆಂಟ್ ಟ್ರೈನರ್. ಅವರು ನಮ್ಮ ಈ ಜ್ಞಾನಸೇತು ಎಲ್ಲ ತರಬೇತಿಗಳನ್ನು MRPಗಳಿಂದ ಹಿಡಿದು ಶಿಕ್ಷಕರಿಗೆ ಈಗಾಗಲೇ ನಡೆಸ್ಕೊಂಡು ಬಂದಿದ್ದಾರೆ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಇವ್ರ ಪರಿಚಯ ಈಗಾಗಲೇ ಇದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಸೆಷನ್ನ ಅವರು ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮ ಟೆಕ್ನಿಕಲ್ ಟೂಲ್ಸ್ ಏನಿದೆ, ಖಾನ್ ಮಿಗೋ ಏನು, ಈ ಎಲ್ಲದ್ರ ಬಗ್ಗೆ ಅವ್ರು ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಮತ್ತು ಅದನ್ನು ಹೇಗೆ ಬಳಸಬೇಕು ಅಂತ ತಿಳಿಸ್ಕೊಡ್ತಾರೆ. ಸೊ ಅವರನ್ನು ನಾವು ಈ ಸೆಷನ್ಗೆ ಇನ್ವೈಟ್ ಮಾಡೋಣ. ಉಮಾಶಂಕರ್, ಓವರ್ ಟು ಯು. ಥ್ಯಾಂಕ್ ಯು ಸಿಂಧು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮಾಶಂಕರ್ ಅಂತ. ಐ ಥಿಂಕ್ ಐ ಹ್ಯಾವ್ ಮೆಟ್ ಮೋಸ್ಟ್ ಆಫ್ ಯು ಆಲ್ರೆಡಿ. ನನಗೆ 100% ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ, ಸೊ ಐ ವಿಲ್ ಯೂಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಿಕ್ಸ್. ನಿಮಗೆ ಏನಾದರೂ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ಚಾಟ್ ಬಾಕ್ಸ್ನಲ್ಲಿ ಹಾಕಿ, ಸಿಂಧು ಆ್ಯಂಡ್ ನಾವು ಆನ್ಸರ್ ಮಾಡ್ತೀವಿ. ಓಕೆ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಒಂದು ಪೋಲಿಂದ ಶುರು ಮಾಡೋಣ. ನಾವು ಇವತ್ತು ವಿ ಹ್ಯಾವ್ ಸೀನ್ ಪ್ರೋಗ್ರೆಸ್ ಏನು, ಡಿಸ್ಟ್ರಿಕ್ಟ್ ವೈಸ್ ಪ್ರೋಗ್ರೆಸ್ಸು, ಸ್ಕೂಲ್ ವೈಸ್ ಪ್ರೋಗ್ರೆಸ್, ಇದೆಲ್ಲ ನೋಡಿದ್ದೀವಿ. ಅದರಲ್ಲಿ ವಿ ಆರ್ ಸೀಯಿಂಗ್ ಒಂದು ಶಾಲಾದಲ್ಲಿ ಅಥವಾ ಒಂದು ಡಿಸ್ಟ್ರಿಕ್ನಲ್ಲಿ 100 ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ, ಓನ್ಲಿ 20 ಸ್ಟೂಡೆಂಟ್ಸು 25 ಸ್ಟೂಡೆಂಟ್ಸೇ ಆಕ್ಟಿವೇಟ್ ಆಗಿದ್ದಾರೆ. ಇದು ಇನ್ನೊಂದು ರೀಸನ್ ಏನಿರುತ್ತಂದರೆ, ನೀವು ನಿಮ್ಮ ಟೀಚರ್ ಅಕೌಂಟಿಂದ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಮಾರ್ಕ್ ಮಾಡಿಲ್ಲ ಅಂದರೆ, ನಿಮ್ಮ ಕ್ಲಾಸ್ನ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ಗೆ ಕನೆಕ್ಟ್ ಮಾಡಿಲ್ಲ ಅಂದರೆ ಆ ಸ್ಟೂಡೆಂಟ್ ನಂಬರು ಇಲ್ಲಿ ಕಾಣಿಸಲ್ಲ. ಸೊ ದಿಸ್ ಮೈಟ್ ಬಿ ಒನ್ ರೀಸನ್. ಸೊ ಐ ವಾಂಟ್ ಟು ನೋ, ನನಗೆ ಇದು ಒಂದು ಪೋಲ್ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಹ್ಯಾವ್ ಯು ಮಾರ್ಕ್ಡ್ ಆಲ್ ಯುವರ್ ಆ್ಯಕ್ಟಿವ್ ಕ್ಲಾಸಸ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್? ನಿಮ್ಮ ಟೀಚರ್ ಅಕೌಂಟಿಂದ ಎಲ್ಲ ಕ್ಲಾಸ್ಗಳು ಹ್ಯಾವ್ ಯು ಕನೆಕ್ಟೆಡ್ ದೆಮ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್? ಸೊ ಸಿಂಧು, ಈ ಪೋಲ್ ಶುರು ಮಾಡ್ತೀರಾ? ಕೆನ್ ಯು ಸ್ಟಾರ್ಟ್ ದ ಪೋಲ್? ಎಸ್. ಸೊ ಫಸ್ಟ್ ಏನು, ನನಗೆ ಗೊತ್ತೇ ಇಲ್ಲ. ಓಕೆ, ಐ ಡೋಂಟ್ ಇವನ್ ನೋ ಅಸೈನ್ ಟು ಪಾರ್ಟ್ನರ್ಶಿಪ್ ಸ್ಕೂಲ್ ಏನು ಅಂತ. ನನಗೆ ಗೊತ್ತು, ಬಟ್ ಐ ಹ್ಯಾವ್ ಫರ್ಗಾಟ್.
ಥರ್ಡ್ ಏನಂದರೆ ನಾನು ಕರೆಕ್ಟಾಗಿ ಅಸೈನ್ ಮಾಡಿದ್ದೀನಿ ಅಂತ. ಓಕೆ, ಸೊ ಪ್ಲೀಸ್ ಸೆಲೆಕ್ಟ್ ಕರೆಕ್ಟಾಗಿ ಆನ್ಸರ್ ಏನು ಅಂತ, ವಾಟ್ ಎವರ್ ಯು ಹ್ಯಾವ್ ಅಕಾರ್ಡಿಂಗ್ ಟು ಯು. ಓಕೆ, ಐ ಸಿ ಅ ಲಾಟ್ ಆಫ್ ಕೆಲವು ಟೀಚರ್ಸು ಕರೆಕ್ಟಾಗಿ ಅಸೈನ್ ಮಾಡಿದ್ದಾರೆ, ಐ ಥಿಂಕ್ 50%. ಬಟ್ ದೇರ್ ಆರ್ ಸಮ್ 10% ಅವ್ರಿಗೆ ಗೊತ್ತಿಲ್ಲ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ಸ್ ಏನೇನು, ಆ್ಯಂಡ್ ಅನದರ್ 10% ಮಾಡಿಲ್ಲ. ಓಕೆ, ದೇ ಹ್ಯಾವನ್ ಡನ್ ದಿಸ್. ಸೊ ದಯವಿಟ್ಟು ಐ ಥಿಂಕ್ ಯಾರ್ಯಾರು ಮಾಡಿಲ್ವೋ ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಟೀಚರ್ ಅಕೌಂಟ್. ನಿಮ್ಮ ಟೀಚರ್ ಅಕೌಂಟಲ್ಲಿ ಹೋಗಿ ಅಲ್ಲಿ ಒಂದು ಕ್ಲಾಸ್ನಲ್ಲಿ ಒಂದು 3 ಡಾಟ್ಸ್ ಇರುತ್ತೆ, ಐ ವಿಲ್ ಶೋ ಯು, ಅಲ್ಲಿ ಕನೆಕ್ಟ್ ಮಾಡಬೇಕು ನೀವು. ದೆನ್ ಆಲ್ ಯುವರ್ ಸ್ಟೂಡೆಂಟ್ಸ್ ವಿಲ್ ಬಿ ವಿಸಿಬಲ್, ಆ್ಯಂಡ್ ನಿಮ್ಮ ಶಾಲೆಗಳಲ್ಲಿ ಸ್ಟೂಡೆಂಟ್ಸು ನಾವು ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ, ನಿಮ್ಮ ಡಿಸ್ಟ್ರಿಕ್ಟ್ ನಂಬರ್ಸು ಇನ್ಕ್ರೀಸ್ ಆಗುತ್ತೆ. ಸೊ ಪ್ಲೀಸ್ ನೋಡೋಣ. ಓಕೆ, ಲೆಟ್ಸ್ ಟೇಕ್ 5 more seconds. Okay, let's end the poll in the interest of time. ಓಕೆ, ಆಯಿತು. ಸೊ ಈ ಥರ ನಾವು ವಿ ಹ್ಯಾವ್ ಮೋಸ್ಟ್ಲಿ ಎಲ್ಲ ಟೀಚರ್ಸು ಮಾಡಿದ್ದಾರೆ, ಬಟ್ ದೇರ್ ಆರ್ ಸಮ್ ಟೀಚರ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಐ ವಿಲ್ ಶೋ ಯು ರೈಟ್ ನೌ. ಓಕೆ, ಮುಂದುವರೆಗೆ ಹೋಗೋಣ. ಸೊ ಈ ಥರ ನೀವು ನಿಮ್ಮ ಟೀಚರ್ ಅಕೌಂಟಿಂದ ಕ್ಲಾಸಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಕ್ಲಾಸ್ ಕಾರ್ಡ್ ಕಾಣಿಸುತ್ತೆ ಅಲ್ವಾ. ಸೊ ನಿಮ್ಮ ಅಕೌಂಟಿಂದ ಏನೇನು ಕ್ಲಾಸ್ ಇದೆಯೋ ಎಲ್ಲ ಕ್ಲಾಸ್ಗಳಿಗೆ ನೀವು ಇದು ಕನೆಕ್ಟ್ ಮಾಡಬೇಕು. ಸೊ ಒಂದು ಸರಿ ಇದು ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ. ಸೊ ಇಲ್ಲಿ ನೋಡಿ, ಈ ಥರ ನಿಮ್ಮ ಟೀಚರ್ ಅಕೌಂಟ್ ಕಾಣಿಸುತ್ತೆ. ಸೊ ನೀವು ಟೀಚರ್ ಡ್ಯಾಶ್ಬೋರ್ಡ್ ಹೋಗೋದಕ್ಕೆ ಯು ಕ್ಯಾನ್ ಕ್ಲಿಕ್ ಆನ್ ಖಾನ್ ಅಕಾಡೆಮಿ ಲೋಗೋ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮ್ಮ ಕ್ಲಾಸಸ್ ಎಲ್ಲ ಕಾಣಿಸುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕ್ಲಾಸ್ ಇದೆ, ಕ್ಲಾಸ್ 9B ಮ್ಯಾಥ್ಸ್ ಅಂತ. ಸೊ ಈ ಕ್ಲಾಸ್ನೇ ಒಂದು ಸ್ಟೂಡೆಂಟ್ ಇದ್ದಾರೆ, ಬಟ್ ಆ ಸ್ಟೂಡೆಂಟು ನಮ್ಮ ಡೇಟಾನಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಯಾಕೆ? ಬಿಕಾಸ್ ಇದು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ಪು ಕನೆಕ್ಟ್ ಆಗಿಲ್ಲ. ಸೊ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಇಫ್ ಯು ಹ್ಯಾವ್ ನಾಟ್ ಕ್ಲಿಕ್ ದಿಸ್, ಇಟ್ ವಿಲ್ ಥಿಂಕ್ ಸ್ಟೂಡೆಂಟ್ ಇಲ್ಲ ಅಂತ. ಓಕೆ, ಸೊ ಪ್ಲೀಸ್ ಇಲ್ಲಿ ಕ್ಲಿಕ್ ಮಾಡಿ 3 ಡಾಟ್ಸ್ ಮೇಲೆ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಮಾಡಿ. ಕರೆಕ್ಟಾಗಿ ನಿಮ್ಮ ಸ್ಕೂಲ್ ನೇಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಪ್ಲೀಸ್ ಚೇಂಜ್ ಇಟ್, ಆ್ಯಂಡ್ ಚೇಂಜ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಕೂಲ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಿಕ್ ಮಾಡಿ. ಇಲ್ಲಿ ಗ್ರೇಡ್ ಏನು? ಗ್ರೇಡ್ 9. ಸೊ ಈ ಥರ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಆ್ಯಂಡ್ ದೆನ್ ಸೇವ್. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಬ್ಲೂ ಪಟ್ಟಿ ಬರುತ್ತೆ, ಬ್ಲೂ ಕಲರ್ ಪಟ್ಟಿ, ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್. ಎಲ್ಲ ಕ್ಲಾಸ್ಗಳಿಗೆ ನಿಮ್ಮ ಟೀಚರ್ ಅಕೌಂಟಿಂದ ಎಲ್ಲ ಕ್ಲಾಸ್ಗಳಿಗೆ ಈ ಬ್ಲೂ ಕಲರ್ ಪಟ್ಟಿ ಬರಲೇಬೇಕು. ಬಂದಿಲ್ಲ ಅಂದರೆ ನೀವು 100 ಸ್ಟೂಡೆಂಟ್ಸ್ ಆ್ಯಡ್ ಮಾಡಿ, 1000 ಸ್ಟೂಡೆಂಟ್ಸ್ ಆ್ಯಡ್ ಮಾಡಿ, ಆ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ನು ನಮ್ಮ ಡೇಟಾನಲ್ಲಿ ಕಾಣಿಸಲ್ಲ. ಈವನ್ ದೋ ಯು ಡೂ ಹಾರ್ಡ್ ವರ್ಕ್, ನೀವು ಹಾರ್ಡ್ ವರ್ಕ್ ಮಾಡಿ ಎಲ್ರಿಗೂ ಆ್ಯಕ್ಟಿವೇಟ್ ಮಾಡಿದ್ದಾರೆ, ಬಟ್ ನಮ್ಮ ಡೇಟಾ ಅಲ್ಲಿ ಕಾಣಿಸಲ್ಲ ಬಿಕಾಸ್ ಯು ಹ್ಯಾವ್ ನಾಟ್ ಡನ್ ದಿಸ್. ಸೊ ದಯವಿಟ್ಟು ಪ್ಲೀಸ್ ಗೋ ಬ್ಯಾಕ್. ಈ ಸೆಷನ್ ಮುಗಿದ ಮೇಲೆ ನೀವು ಹೋಗಿ ಇದು ದಯವಿಟ್ಟು ಎಲ್ಲರೂ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ಐ ಆಮ್ ವೆರಿ ಶೋರ್ ಇದು ಮಾಡಿದ್ರೆ ಅಟ್ಲೀಸ್ಟ್ 10-20% ಇನ್ಕ್ರೀಸ್ ಕಾಣಿಸುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದುವರೆಗೆ ಹೋಗೋಣ. ಸೊ ನೆಕ್ಸ್ಟು ಆಕ್ಟಿವೇಶನ್ ಅಂತ, ಲೆಟ್ ಅಸ್ ಟಾಕ್ ಮೋರ್ ಅಬೌಟ್ ಇಟ್. ಓಕೆ, ಸೊ ನೀವೆಲ್ಲರೂ ನಾವೆಲ್ಲರೂ ನಮ್ಮ ಸ್ಟೂಡೆಂಟ್ಸ್ನ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀವಿ. ಐ ಥಿಂಕ್ 1,50,000 ಸ್ಟೂಡೆಂಟ್ಸ್ನ ನೀವೆಲ್ಲರೂ ಯು ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್. ಎಲ್ಲ ಟೀಚರ್ಸ್ಗಳು ಅವರೇ ಹೋಗಿ ಒಂದೊಂದು ಸ್ಟೂಡೆಂಟ್ ನೇಮ್ ಎಂಟರ್ ಮಾಡಿ, ಅಕೌಂಟ್ ಕ್ರಿಯೇಟ್ ಮಾಡಿ, ಲಾಗಿನ್ ID ಪಾಸ್ವರ್ಡ್ ಎಲ್ಲ ರೆಡಿ ಮಾಡಿದ್ದಾರೆ. ಬಟ್ ನಾವು ನಮ್ಮ ಸ್ಟೂಡೆಂಟ್ಸು ಸ್ಕೂಲ್ನಲ್ಲಿ ಬನ್ನಿ ನೋಟ್ಬುಕ್ಸು ಯೂನಿಫಾರ್ಮ್ ತಗೊಂಡು ಬಂದರೆ ಅವರು ಲರ್ನಿಂಗ್ ಸಾಧ್ಯವಾಗತ್ತಾ? ಆಗಲ್ಲಲ್ವಾ. ಸೊ ಅದೇ ಥರ ಅವ್ರಿಗೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ, ಲಾಗಿನ್ ಪಾಸ್ವರ್ಡು ನಿಮ್ಮ ಹತ್ರ ಇದೆ, ಬಟ್ ಅವ್ರಿಗೂ ಕೊಡಿ. ಅವರು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ, ಅವ್ರು ಹೋಗಿ ಅಟ್ಲೀಸ್ಟ್ ಒಂದು ವಿಡಿಯೋ, ಒಂದು ಎಕ್ಸಸೈಸ್ ಅವ್ರು ಮಾಡಿಲ್ಲ ಅಂದರೆ ಅವ್ರು ಆ್ಯಕ್ಟಿವೇಟ್ ಆಗಲ್ಲ, ಅವ್ರು ಲರ್ನಿಂಗ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಸೊ ನೀವು ಜಸ್ಟ್ ಕ್ರಿಯೇಟ್ ಮಾಡಿದ್ರೆ ಸಾಕಲ್ಲ, ಪ್ಲೀಸ್ ದಯವಿಟ್ಟು ನೀವು ಅವ್ರನ್ನ ಆ್ಯಕ್ಟಿವೇಟ್ ಮಾಡಬೇಕು. ನೀವು ಒಂದು ಸರಿ ಅವರಿಗೆ ಆ ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಪೋಜರ್ ಕೊಟ್ಟಿದ್ರೆ ಐ ಆಮ್ ವೆರಿ ಶೋರ್ ಎಲ್ಲ ಸ್ಟೂಡೆಂಟ್ಸು ಇಂಟ್ರೆಸ್ಟ್ ಅವರು ದೇ ವಿಲ್ ಯು ವರ್ಕ್ ವಿತ್ ಇಂಟ್ರೆಸ್ಟ್. ಓಕೆ, ಸೊ ಇದು 100% ಆ್ಯಕ್ಟಿವೇಟ್ ಮಾಡೋಕ್ಕೆ ಒಂದು 3 ಸ್ಟೆಪ್ಸ್ ಇದೆ. ಈ 3 ಸ್ಟೆಪ್ಸು ನಾವು ಇನ್ನು ಮುಂದೆ ಟ್ರೈನಿಂಗ್ ಸೆಷನಲ್ಲೇ ಕವರ್ ಮಾಡಿದ್ದೀವಿ. ಇನ್ನೊಂದು ಸರಿ ಲೆಟ್ ಅಸ್ ಸಿ. ಮೇ ಬಿ ಐ ವಿಲ್ ಆಸ್ಕ್ ಯು. ಓಕೆ, ಕೆನ್ ಎನಿಬಡಿ ಟೆಲ್ ಮಿ ಫಸ್ಟ್ ಸ್ಟೆಪ್ ಏನು? ಆ್ಯಕ್ಟಿವೇಟ್ ಮಾಡೋಕ್ಕೆ ಏನು ಫಸ್ಟು ಇರಬೇಕು?
ಏನು ಮಾಡಬೇಕು? ಫಸ್ಟು ಸ್ಟೆಪ್ ಆಕ್ಟಿವೇಟ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನು? ಹಾಂ, ವಿಡಿಯೋ ನಾವು ಶೇರ್ ಮಾಡ್ತೀವಿ ಮೇಡಮ್. ಇದು ಪ್ರೆಸೆಂಟೇಷನು ಶೇರ್ ಮಾಡ್ತೀವಿ ರಶ್ಮಿ ಅವರು. ಬಟ್ ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ನಾವು ಸ್ಟೂಡೆಂಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ, ರೆಡಿ ಆಗಿದೆ, ಬಟ್ ನಮ್ಮ ಸ್ಟೂಡೆಂಟ್ಸ್ ಆಕ್ಟಿವೇಟ್ ಆಗಿಲ್ಲ. ಸೊ ಅದು ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಚಾಟ್ನಲ್ಲಿ ಹಾಕಿ ದಯವಿಟ್ಟು. ಐ ವಾಂಟ್ ಟು ಸಿ ಸಮ್ ರೆಸ್ಪಾನ್ಸಸ್. ಸ್ಟೂಡೆಂಟ್ಸ್ನ ರಿಜಿಸ್ಟರ್ ಮಾಡೋದ್ಮೇಲೆ ಏನು ಮಾಡಬೇಕು? ಗೀತಾ ಆರ್ ಮ್ಯಾಮ್ ಕರೆಕ್ಟಾಗಿ ಹೇಳಿದ್ದಾರೆ, ಲಾಗಿನ್ ವಿತ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಏನು, ಲಾಗಿನ್ ಮಾಡಬೇಕು. ಸೊ ಈ ಲಾಗಿನ್ ಪಾಸ್ವರ್ಡು ಸ್ಟೂಡೆಂಟ್ ಹತ್ರ ನೀವು ಶೇರ್ ಮಾಡಿ. ಅದಾದಮೇಲೆ ಗೀತಾ ಮೇಡಮ್ ಹ್ಯಾಸ್ ಆನ್ಸರ್ಡ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಟುಗೆದರ್. ನೀವು ಒಂದು ಡೆಮೋ ಕ್ಲಾಸ್ ಅವ್ರಿಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಬೇಕು. ಅದು ಆದಮೇಲೆ ಸ್ಟೂಡೆಂಟ್ಸ್ನ ಸಪೋರ್ಟ್ ಮಾಡಿ ಲಾಗಿನ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡಬೇಕು. ಸೊ ದೀಸ್ ಆರ್ ದ 3 ಮೇನ್ ಸ್ಟೆಪ್ಸ್. ಇದರಲ್ಲಿ ಆಕ್ಟಿವೇಶನ್ ಅಂದರೆ ಸ್ಟೂಡೆಂಟ್ಸ್ ಅವರ ಅಕೌಂಟಲ್ಲಿ ಲಾಗಿನ್ ಮಾಡಿ ಅಟ್ಲೀಸ್ಟ್ ಒಂದು ವಿಡಿಯೋ, ಒಂದು ಎಕ್ಸಸೈಸ್ ಅವರು ಮಾಡಬೇಕು. ಓಕೆ, ಎನಿ ಸಬ್ಜೆಕ್ಟ್, ಎನಿ ಟಾಪಿಕ್, ಮ್ಯಾಥ್ಸ್ ಅಥವಾ ಸೈನ್ಸ್, ಎನಿ ಸಬ್ಜೆಕ್ಟ್ ದೇ ಕ್ಯಾನ್ ಪಿಕ್. ನೀವು ಅವ್ರಿಗೆ ಗೈಡ್ ಮಾಡಿ ಒಂದು ವಿಡಿಯೋ, ಒಂದು ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋಣ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಹೌ ಟು ಡೂ ದಿಸ್. ಇದಾದಮೇಲೆ ದಟ್ ಸ್ಟೂಡೆಂಟ್ ವಿಲ್ ಬಿಕಮ್ ಆ್ಯಕ್ಟಿವ್. ಸೊ ದಯವಿಟ್ಟು ನೀವು ಈ 3 ಸ್ಟೆಪ್ಸ್ನ ಫಾಲೋ ಮಾಡಿ 100% ಆಕ್ಟಿವೇಶನ್ ಮಾಡಿದ್ರೆ ಅಂತ ನಾನು ಅಂದ್ಕೊಂಡು ವಿ ವಿಲ್ ಗೋ ಅಹೆಡ್. ಸೊ ಪ್ಲೀಸ್ ಡೂ ದಿಸ್. ಐ ಆಮ್ ವೆರಿ ಶೋರ್. ಐ ಥಿಂಕ್ ಸಿಂಧು ಮ್ಯಾಮ್, ಯು ಸಿ ಆಫ್ಟರ್ 7 days, ಐ ಆಮ್ ಶೋರ್ ಬೈ November 20th ವಿ ವಿಲ್ ಸಿ ಎ ಹ್ಯೂಜ್ ಸ್ಪೈಕ್ ಇನ್ ನಂಬರ್. ಇನ್ಫ್ಯಾಕ್ಟ್ ನಾವು ನೆಕ್ಸ್ಟ್ 2 ದಿನಗಳಲ್ಲಿ ಅಟ್ಲೀಸ್ಟ್ ಅವರು 10% ಟೀಚರ್ಸ್ ಯಾರ್ಯಾರು ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಮಾಡಿಲ್ಲ ಅಂದ್ರೂ ಆ ಎಲ್ಲ ಟೀಚರ್ಸ್ ಮಾಡಿದ್ರೆ ಐ ಆಮ್ ಶೋರ್ ವಿ ವಿಲ್ ಸಿ ದ ನಂಬರ್ಸ್ ಗೋಯಿಂಗ್ ಅಪ್. ಆ್ಯಂಡ್ ವಿ ಆರ್ ಐ ಆಮ್ ವೆರಿ ಪಾಸಿಟಿವ್. ಓಕೆ, ಲುಕಿಂಗ್ ಫಾರ್ವರ್ಡ್ ಟು ಇಟ್. ಈಗಾಗಲೇ ಈ ವರ್ಷ ತುಂಬ ಚೆನ್ನಾಗಿ ಕೆಲಸ ಮಾಡಿರೋ ಒಬ್ಬರು ಶಿಕ್ಷಕರು ಜಗದೀಶ್ ಅಂತ, ಲಿಂಗಸುಗೂರ್ ಶಾಲೆ ರಾಯಚೂರು, ಅವರನ್ನ ನಾವು ಡೆಲ್ಲಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ಅವರ ಬೆಸ್ಟ್ ಪ್ರಾಕ್ಟೀಸಸ್ನ ಶೇರ್ ಮಾಡೋದಕ್ಕೆ. ಈ ರೀತಿ ಈ ಒಂದು ಸಮ್ಮಿಟ್ ಏನಿದೆ ಅದು ಮುಂದಿನ ವರ್ಷನೂ ನಡೆಯುತ್ತೆ. ಯಾವ್ಯಾವ ಶಿಕ್ಷಕರು ಅತ್ಯುತ್ತಮವಾಗಿ ಕೆಲಸ ಮಾಡಿದಾರೋ ಅವ್ರನ್ನ ನಾವು ಗೌರವಿಸ್ತೀವಿ, ಅವರ ಕೆಲಸವನ್ನು ಅಕ್ನಾಲೆಡ್ಜ್ ಮಾಡ್ತೀವಿ. ಹಾಗೆಯೇ ನಾವು ಡಿಪಾರ್ಟ್ಮೆಂಟ್ಗೆ ಕೂಡ ರೆಕಮೆಂಡ್ ಮಾಡ್ತೀವಿ, ಈ ಶಿಕ್ಷಕರು, ಈ ನೋಡಲ್ ಆಫೀಸರ್ಸು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ. ಡೆಫಿನೆಟ್ಲಿ. ಹಾಗೆಯೇ ಬೆಸ್ಟ್ 20 ಸ್ಕೂಲ್ಸ್ಗೆ ಈ ವರ್ಷ ನಾವು ಡಿಸೆಂಬರ್ 31st ಒಳಗೆ ಯಾವ ಶಾಲೆಗಳಲ್ಲಿ ಆಕ್ಟಿವೇಶನ್ ಚೆನ್ನಾಗಾಗುತ್ತೋ ಅಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ಸ್ನ ಕೂಡ ನಾವು ಇಶ್ಯೂ ಮಾಡ್ತೀವಿ. ಈ ಒಂದು ಕಮ್ಯುನಿಕೇಷನ್ ಏನಿದೆ ಅದು ಮುಂದಿನ ವಾರಗಳಲ್ಲಿ ವಿ ವಿಲ್ ಸ್ಟಾರ್ಟ್. ಸೂಪರ್. ಐ ಆಮ್ ಶೋರ್ 100% ಎಲ್ಲ ಶಾಲೆಗಳು ದೇ ವಿಲ್ ರೀಚ್ 100% ಆ್ಯಂಡ್ ಯು ವಿಲ್ ಹ್ಯಾವ್ ಎ ಟಫ್ ಟೈಮ್ ಪಿಕಿಂಗ್ ದ ಟಾಪ್ 20. ಓಕೆ, ಸೊ ನಾವು ನೆಕ್ಸ್ಟ್ ಮುಂದುವರೆಗೆ ಹೋಗೋಣ. ಇವತ್ತು ಈ ಸೆಷನ್ ಏನು, ಇವಾಗ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಖಾನ್ಮಿಗೋ. ಈ ಖಾನ್ಮಿಗೋ ಏನಂದರೆ ಇಟ್ ಈಸ್ ಲೈಕ್ ಎ ಅಸಿಸ್ಟೆಂಟ್. ಓಕೆ, ಸೊ ನೀವೆಲ್ಲರೂ ಟೀಚರ್ಸ್, ಆ್ಯಸ್ ಎ ಟೀಚರ್ಸ್ ವಿ ಹ್ಯಾವ್, ನಮ್ಮ ಕ್ಲಾಸ್ನಲ್ಲಿ ಆ್ಯಸ್ ಎ ಟೀಚರ್ ನನ್ನ ಕ್ಲಾಸ್ನಲ್ಲಿ ನನ್ನ ಸ್ಟೂಡೆಂಟ್ಸೇ 1-2 ಸ್ಟೂಡೆಂಟ್ಸ್ ನನ್ನ ಅಸಿಸ್ಟೆಂಟ್ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ವೆನ್ ಐ ಯೂಸ್ ಟು ಟೀಚ್. ಸೊ ಅದೇ ತರಹ ಒಂದು ಡಿಜಿಟಲ್ ಅಸಿಸ್ಟೆಂಟ್ ನಿಮಗೆ ಖಾನ್ಮಿಗೋ ಇಟ್ ವಿಲ್ ಹೆಲ್ಪ್ ಯು. ಸೊ ಈ ಖಾನ್ಮಿಗೋ ಏನು ಅಂದರೆ ಒಂದು ಡಿಜಿಟಲ್ ಅಸಿಸ್ಟೆಂಟ್, ಇಟ್ ವಿಲ್ ಹೆಲ್ಪ್ ಯು ಸೇವ್ ಯುವರ್ ಟೈಮ್. ನೀವು ಫಾರ್ ಎಕ್ಸಾಂಪಲ್ ಲೆಸನ್ ಪ್ಲ್ಯಾನ್ ಮಾಡೋದಕ್ಕೆ, ಕ್ವಶನ್ ಪೇಪರ್ ಜನರೇಟ್ ಮಾಡೋದಕ್ಕೆ, ಕ್ವಿಝಸ್, ಇದೆಲ್ಲ ನೀವು ಕ್ಲಾಸ್ ಪ್ರಿಪರೇಷನ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಮೇನ್ ಜ್ಞಾನಸೇತು ಪ್ರೋಗ್ರಾಮಿಂದ ಮೇನ್ ಗೋಲ್ ಏನು? ಅಡಾಪ್ಟಿಂಗ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಯೂಸ್, ಇನ್ನೋವೇಷನ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ ಅಲ್ವಾ? ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಟೀಚಿಂಗ್ನ ಎಫೆಕ್ಟಿವ್ ಮಾಡಬೇಕು ಅಂತ ಆ ಮೇನ್ ಗೋಲ್, ಬೇಸ್ಡ್ ಆನ್ ದಟ್ ಮೇನ್ ಗೋಲ್ ನಾವು ಈ ಜ್ಞಾನಸೇತು ಪ್ರೋಗ್ರಾಮ್ನ ಶುರು ಮಾಡಿದ್ದೀವಿ, ರೈಟ್? ನಮ್ಮ ಗವರ್ಮೆಂಟ್ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಶುರು ಮಾಡಿದ್ದಾರೆ, ರೈಟ್? ಆ್ಯಂಡ್ ದಟ್ಸ್ ವೈ ಈ ಖಾನ್ಮಿಗೋ ನಾವು ವಿ ಆರ್ ಗಿವಿಂಗ್ ಟು ಆಲ್ ಟೀಚರ್ಸ್. ಎಲ್ಲ ಟೀಚರ್ಸ್ಗೆ ಇದು ಆಲ್ರೆಡಿ ಆಕ್ಟಿವೇಟ್ ಆಗಿದೆ. ನೀವು ಟೀಚರ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಆಲ್ರೆಡಿ ಕ್ರಿಯೇಟ್ ಮಾಡೋ ಸಮಯದಲ್ಲೇ ಇದು ಖಾನ್ಮಿಗೋ ಆಕ್ಟಿವೇಟ್ ಆಗುತ್ತೆ. ಓಕೆ, ಸೊ ಆಲ್ರೆಡಿ ಆಕ್ಟಿವೇಟ್ ಆಗಿದೆ. ಆ್ಯಂಡ್ ಫಾರ್ ಸ್ಟೂಡೆಂಟ್ಸ್ 8th ಕ್ಲಾಸ್ ಟು 12th ಕ್ಲಾಸ್, 8th to 10th ಆ್ಯಂಡ್ PU1 PU2 ಈ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಾವು ಈ ಖಾನ್ಮಿಗೋನ ಫ್ರೀ ಆಕ್ಸೆಸ್ ಕೊಟ್ಟಿದ್ದೀವಿ. ಇನ್ನೊಂದು ವಿಷಯ ಏನಂದರೆ, ಇದು ಸಮಥಿಂಗ್ ಐ ಆಮ್ ವೆರಿ ಪ್ರೌಡ್ ಆಫ್ ಈಸ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 20 lakh ಸ್ಟೂಡೆಂಟ್ಸ್ಗೆ ಈ ಅಕೌಂಟ್ನ ಲೈಸೆನ್ಸಸ್ ನಾವು ಫ್ರೀಯಾಗಿ ನಮ್ಮ ಸರ್ಕಾರ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ ಟು ಮೇಕ್ ಶೋರ್ ಆ್ಯಸ್ ಎ ಟೀಚರ್ ಇಟ್ ಶುಡ್ ಹೆಲ್ಪ್ ಯು. ಆ್ಯಂಡ್ ಸ್ಟೂಡೆಂಟ್ಸ್ಗೇನು
ಸ್ಟೂಡೆಂಟ್ಸ್ಗೂ ಅವರು ಪ್ರಿಪೇರ್ ಮಾಡೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡು ಅವರ್ ಗವರ್ಮೆಂಟ್ ಹ್ಯಾಸ್ ಗಿವೆನ್ 20 lakh ಲೈಸೆನ್ಸಸ್. ಸೊ ಇದು ದಯವಿಟ್ಟು ಯೂಸ್ ಮಾಡಬೇಕು ನೀವು. ಆ್ಯಂಡ್ ಐ ವಿಲ್ ಶೋ ಯು ಇದು ಯಾವ ಥರ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನಿಮಗೆ ಡೆಮೋ ಮಾಡಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ದಯವಿಟ್ಟು ಫೋಕಸ್ ಮಾಡಿ. ಆ್ಯಂಡ್ ಅಟ್ ಎನಿ ಟೈಮ್ ನಿಮ್ಗೆ ಏನಾದರೂ ಕ್ವಶನ್ ಇದೆ ಅಂದರೆ ಪ್ಲೀಸ್ ನೀವು ಚಾಟ್ನಲ್ಲಿ ಹಾಕಿ. ದಿಸ್ ಈಸ್ ಎ ವೆರಿ ವೆರಿ ಗುಡ್ ಟೂಲ್. ಇಟ್ ವಿಲ್ ಸೇವ್ ಎ ಲಾಟ್ ಆಫ್ ಟೈಮ್. ಆ್ಯಂಡ್ ನೀವು ಒಂದು ಟೆಕ್ನಾಲಜಿ ಡ್ರಿವೆನ್ ಟೀಚರ್, ಈ ಯು ವಿಲ್ ಬಿಕಮ್ ಎ ಟೆಕ್ನಾಲಜಿ ಡ್ರಿವೆನ್ ಟೀಚರ್ ಅಲ್ವಾ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಖಾನ್ಮಿಗೋ. ಸೊ ಇಟ್ ವಿಲ್ ಹೆಲ್ಪ್ ಯು ಸೇವ್ ಟೈಮ್ ಸೊ ದಟ್ ನೀವು ಸ್ಟೂಡೆಂಟ್ಸ್ನ ಸಪೋರ್ಟ್ ಮಾಡೋಕ್ಕೆ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ದೆಮ್. ಓಕೆ. ಸೊ ಓಕೆ, ನಾವು ಮುಂದುವರೆಗೆ ಬಿಫೋರ್ ಐ ಗೋ ಅಂಡ್ ಎಕ್ಸ್ಪ್ಲೋರ್ ದ ಟೂಲ್ಸ್, ನಾನು ಒಂದು ಕ್ವಶನ್ ಕ್ವಿಕ್ಕಾಗಿ ಒಂದು ಪಲ್ಸ್ ಚೆಕ್ ಮಾಡ್ತೀನಿ. ನೀವು ಹ್ಯಾವ್ ಯು ಆ್ಯಂಡ್ ಯುವರ್ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಖಾನ್ಮಿಗೋ? ಸೊ ಖಾನ್ಮಿಗೋ ನೀವು ಯೂಸ್ ಮಾಡಿದ್ದೀರಾ ಆಲ್ರೆಡಿ, ನಿಮ್ಮ ಅಕೌಂಟಲ್ಲಿ ಆಲ್ರೆಡಿ ಕಾಣಿಸುತ್ತೆ. ಸೊ ಐ ಆಮ್ ಹೋಪಿಂಗ್ ಸಮ್ ಟೀಚರ್ಸ್ ಹ್ಯಾವ್ ಆಲ್ರೆಡಿ ಸೀನ್ ಇಟ್. ಸೊ ನೀವು ಸ್ಟೂಡೆಂಟ್ಸ್ ಇರೋರು ಇಫ್ ಯು ಆರ್ ಯೂಸಿಂಗ್ ಇಟ್ ದೆನ್ ಸೆಲೆಕ್ಟ್ ಒನ್. ಸಿಂಧು ಪೋಲ್ ಸ್ಟಾರ್ಟ್ ಮಾಡ್ತೀರಾ? ಸೆಕೆಂಡ್ ಪೋಲ್. Yes, Raghavendra sir is saying that yes, I have used Khanmigo anta. Let us start the poll. Okay. So first option ಏನು? I and my students have used. ಇಬ್ರು ಯೂಸ್ ಮಾಡಿದ್ದಾರೆ. ಐ ಹ್ಯಾವ್ ಯೂಸ್ಡ್ ಬಟ್ ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಯೂಸ್ಡ್, ಅದು ಸೆಕೆಂಡ್ ಆಪ್ಷನ್ನು. ಸ್ಟೂಡೆಂಟ್ಸು ನನಗೆ ಗೊತ್ತಿಲ್ಲ ಖಾನ್ಮಿಗೋ ಏನು ಅಂತ. ಫೋರ್ತ್ ಆಪ್ಷನ್, ನಾವು ರಿಜಿಸ್ಟರೇ ಮಾಡಿಲ್ಲ ಖಾನ್ ಅಕಾಡೆಮಿ ಮೇಲೆ ಅಂತ. ಐ ಆಮ್ ಹೋಪಿಂಗ್ ಫೋರ್ತ್ ಆಪ್ಷನ್ ವಿಲ್ ಬಿ ವೆರಿ ಲೋ. Okay, yes, that is correct. First option, mostly students, I think 30% teachers, students already Khanmigo use ಮಾಡ್ತಾ ಇದ್ದಾರೆ. And another 30% I think ಟೀಚರ್ಸ್ ಯೂಸ್ ಮಾಡಿದ್ದಾರೆ ಬಟ್ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಥರ್ಡ್ ಆಪ್ಷನ್, ಓಕೆ, ಐ ಡೋಂಟ್ ನೋ ವಾಟ್ ಖಾನ್ಮಿಗೋ. ಓಕೆ, ಹೌ ಟು ಯೂಸ್ ಖಾನ್ಮಿಗೋ ಅಂತ. ಓಕೆ, ಲೆಟ್ ಅಸ್ ಗಿವ್ 10 more seconds. Okay, wonderful. I think that okay, let us stop the poll. I think I think 50% again, 40% teacher students already use ಮಾಡ್ತಾ ಇದ್ದಾರೆ. ವೆರಿ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಕೆಲವು ಟೀಚರ್ಸು 25, ಐ ಥಿಂಕ್ ಲೆಸ್ ದ್ಯಾನ್ 20% ಅವ್ರಿಗೆ ಗೊತ್ತಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಕವರ್ ಟುಡೇ. ನಾನು ಕ್ಲಿಯರ್ ಆಗಿ ನಿಮಗೆ ಐ ಆಮ್ ಗೋಯಿಂಗ್ ಟು ಶೋ ಯು ಆಲ್ ದ ಟೂಲ್ಸ್ ದಟ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್. ನೀವು ಖಾನ್ಮಿಗೋ ಯೂಸ್ ಮಾಡೋಕ್ಕೆ ನೀವು ಯಾವ ಥರ ಆ್ಯಸ್ ಎ ಟೀಚರ್ ಹೌ ಟು ಯೂಸ್ ಇಟ್, ಆ್ಯಸ್ ಎ ಸ್ಟೂಡೆಂಟ್ ಅವ್ರಿಗೆ ಯಾವ ಥರ ಕಾಣಿಸುತ್ತೆ ಅದನ್ನು ಐ ಆಮ್ ಗೋಯಿಂಗ್ ಟು ಶೋ ಇಟ್ ಟು ಯು ಸೊ ದಟ್ ನೀವು ಆ ಸ್ಟೂಡೆಂಟ್ಸ್ನ ಗೈಡ್ ಮಾಡೋಕ್ಕೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ ಓಕೆ, ಲೆಟ್ ಅಸ್ ಮೂವ್ ಅಹೆಡ್. ಸೊ ಈ ಖಾನ್ಮಿಗೋ ವೇರ್ ವಿಲ್ ವಿ ಯೂಸ್ ಇಟ್? ಸೊ ನಾವು ಈ 5 ಸ್ಟೆಪ್ಸ್ನ ಆಲ್ರೆಡಿ ಇನ್ನು ಮುಂಚೆ ಟ್ರೈನಿಂಗ್ ಸೆಷನಲ್ಲಿ ಕವರ್ ಮಾಡಿದ್ದೀವಿ. ಹೌ ಟು ಇಂಟಿಗ್ರೇಟ್ ಖಾನ್ ಅಕಾಡೆಮಿ ಕ್ಲಾಸ್ ರೂಮಿಂದ ಫಸ್ಟ್ ನೀವು ಟೀಚರ್ ಅಕೌಂಟು ಸ್ಟೂಡೆಂಟ್ ಅಕೌಂಟು ಸೆಟಪ್ ಮಾಡಲೇಬೇಕು. ಇದನ್ನು ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ಒಂದು ವಿಡಿಯೋ ಇದೆ ರೆಕಾರ್ಡಿಂಗು ಪ್ರೀವಿಯಸ್ ಟ್ರೈನಿಂಗಿಂದ. ಆ ರೆಕಾರ್ಡಿಂಗು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ವಿ ವಿಲ್ ಶೇರ್ ದ ಲಿಂಕ್ ವಿತ್ ಯು. ದಯವಿಟ್ಟು ಆ ವಿಡಿಯೋ ನೋಡಿ. ಅದಾದಮೇಲೆ ನಿಮ್ಮ ಟೀಚರ್ ಅಕೌಂಟ್ ಸ್ಟೂಡೆಂಟ್ ಅಕೌಂಟ್ ದಯವಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಹೋಪಿಂಗ್ ಲೆಸ್ ದ್ಯಾನ್ 1% ವಿಲ್ ಬಿ ಲೈಕ್ ದಿಸ್. ಅದಾದಮೇಲೆ ಫಸ್ಟ್ ಏನು ಮಾಡಬೇಕು? ಸೊ ಇದು ಫಸ್ಟ್ ಸ್ಟೆಪ್ ಏನು, ನೀವು ಕ್ಲಾಸ್ನಲ್ಲಿ ಟೀಚಿಂಗ್ ಮಾಡೋದು ಮುಂಚೆ ನೀವು ಕ್ಲಾಸ್ ಪ್ರಿಪೇರ್ ಆಗ್ತೀರಾ. ಸೊ ಪ್ರಿಪೇರ್ ಮಾಡಿದ್ರೆ ಏನಾಗುತ್ತೆ, ನಾವು ಲೆಸನ್ ಪ್ಲ್ಯಾನ್ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಒಂದು ಕ್ವಶನ್ ಪೇಪರ್, ಒಂದು ಎಕ್ಸಾಮ್ ಇದೆ ಅಂದರೆ ಕ್ವಶನ್ ಪೇಪರು, ಅಥವಾ ಒಂದು ಸ್ಲಿಪ್ ಟೆಸ್ಟು, ಒಂದು ಕ್ವಿಝ್ ಇದೆ, ಓಕೆ, ಆ ಕ್ವಿಝು ಕ್ರಿಯೇಟ್ ಮಾಡ್ತೀವಿ. ಏನಾದರೂ ಆ್ಯಕ್ಟಿವಿಟಿ ಪ್ರಿಪೇರ್ ಮಾಡೋಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಇದೆಲ್ಲ ನಮ್ಮ ಟೀಚರ್ ಪ್ರಿಪರೇಷನಲ್ಲಿ ಬರುತ್ತೆ ಅಲ್ವಾ. ಸೊ ಈ ಟೀಚರ್ ಪ್ರಿಪರೇಷನಲ್ಲಿ ಖಾನ್ಮಿಗೋ ಫಾರ್ ಟೀಚರ್ಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಖಾನ್ಮಿಗೋ ನಿಮ್ಮ ಅಸಿಸ್ಟೆಂಟ್ ಥರ ಇರುತ್ತೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಪ್ರಿಪೇರ್ ಫಾರ್ ದ ಎಂಟೈರ್ ಕ್ಲಾಸ್. ಅದಾದಮೇಲೆ ನೀವು ಕ್ಲಾಸ್ನಲ್ಲಿ ಹೋಗ್ತೀರಾ. ಆ್ಯಸ್ ಯೂಶ್ವಲ್ ಆಗಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಆ್ಯಂಡ್ ನೀವು ಪ್ರಿಪೇರ್ ಆಗಿರೋದು ಲೆಸನ್ ಪ್ಲ್ಯಾನು ಅಥವಾ ಸ್ಲಿಪ್ ಟೆಸ್ಟು, ಈ ಪೇಪರ್ ಎಲ್ಲ ತೊಗೊಂಡೋಗಿ, ಮೆಟೀರಿಯಲ್ಸ್ ಎಲ್ಲ ತೊಗೊಂಡೋಗಿ ನೀವು ಟೀಚ್ ಮಾಡ್ತೀರಾ ಆ್ಯಸ್ ಯೂಶ್ವಲ್ ಆ್ಯಸ್ ಎ ಟೀಚರ್. ಅದಾದಮೇಲೆ ನೀವು ಖಾನ್ ಅಕಾಡೆಮಿ ಪೋರ್ಟಲಿಂದ ಸ್ಟೂಡೆಂಟ್ಸ್ಗೆ ಟಾಪಿಕ್ಸ್ ಅಸೈನ್ ಮಾಡ್ತೀರಾ ಪ್ರಾಕ್ಟೀಸ್ ಮಾಡೋಕ್ಕೆ. ನಾವು ಆಲ್ರೆಡಿ ಮಾಸ್ಟರಿ ಗೋಲ್ಸ್ ಅಂತ ನಾವು ಇನ್ನು ಮುಂಚೆ ಟ್ರೈನಿಂಗ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ವ. ಸೊ ಮಾಸ್ಟರಿ ಗೋಲ್ ಅಸೈನ್ ಮಾಡಿದ್ಮೇಲೆ ಸ್ಟೂಡೆಂಟ್ಸ್ಗೆ ಹೋಗಿ ಓಕೆ ನೀವು ಅಸೈನ್ ಮಾಡ್ತೀರಾ. ಸೊ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಅವರು ಅಕೌಂಟಲ್ಲಿ ಲಾಗಿನ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇದು ನಮಗೆ ಆಲ್ರೆಡಿ ಗೊತ್ತು. ಬಟ್
ಪ್ರಾಕ್ಟೀಸ್ ಮಾಡೋದು ಸಮಯದಲ್ಲಿ ರೈಟ್, ನೀವು ಒಂದೇ ಟೀಚರ್ ಇರ್ತಾರೆ, ಬಟ್ ದೇರ್ ಆರ್ 30-40 ಸ್ಟೂಡೆಂಟ್ಸ್, ರೈಟ್. ಸೊ ನೀವು ಅವ್ರು ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ, ರೈಟ್. ಸೊ ಖಾನ್ಮಿಗೋ ಸ್ಟೂಡೆಂಟ್ಗೂ ಅಸಿಸ್ಟೆಂಟ್ ಥರ ಹೆಲ್ಪ್ ಮಾಡುತ್ತೆ. ಸೊ ಇದು ಗೈಡ್ ಮಾಡುತ್ತೆ ಸ್ಟೂಡೆಂಟ್ಸ್ಗೆ, ಓಕೆ ಈ ಥರ ಮಾಡಿ, ಈ ಥರ ಮಾಡಿ ಅಂತ. ಅದು ಒಂದು ಆಟೋಮ್ಯಾಟಿಕಲಿ ಅದು ಗೈಡ್ ಮಾಡುತ್ತೆ. ಹೌ ಇಟ್ ವರ್ಕ್ಸ್ ಐ ವಿಲ್ ಗೋ ಟು ಶೋ ಯು. ಸೊ ಅವರು ಸ್ಕೂಲ್ನಲ್ಲಿ ಪ್ರಾಕ್ಟೀಸ್ ಮಾಡೋದು ಸಮಯದಲ್ಲಿ ಖಾನ್ಮಿಗೋ ದೇ ಕ್ಯಾನ್ ಯೂಸ್. ಮನೆಯಲ್ಲಿನೂ ಅವರು ಫಾದರ್ ಮದರ್ ಮೊಬೈಲ್ ಫೋನ್ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಸಮಯದಲ್ಲಿನೂ ಖಾನ್ಮಿಗೋ ಯೂಸ್ ಮಾಡಿ ದೇ ವಿಲ್ ಕ್ಲಾರಿಫೈ ಡೌಟ್ಸ್ ಆಟೋಮ್ಯಾಟಿಕಲಿ. ಅವರು ಏನು ದೇ ಡೋಂಟ್ ನೀಡ್ ಎನಿ ಹ್ಯೂಮನ್ ಹೆಲ್ಪ್, ಅದು ನೋಡಿಕೊಂಡು ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದಾದಮೇಲೆ ಆಫ್ಟರ್ ದ ಕ್ಲಾಸ್ ಎಂಡ್ಸ್ ನೀವು ಟೀಚರ್ಸು ಆ್ಯಸ್ ಯೂಶ್ವಲ್ ನೀವು ಪ್ರೋಗ್ರೆಸ್ ರಿವ್ಯೂ ಮಾಡ್ತೀರಾ. ಅದಾದಮೇಲೆ ಇನ್ನೊಂದು ಲೆಸನ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ನಮ್ಮ ಖಾನ್ ಅಕಾಡೆಮಿ ಇಂಟಿಗ್ರೇಷನ್ ಪ್ರಾಸೆಸ್ ಅಲ್ವಾ. ಸೊ ಫಸ್ಟ್ ನಾವು ಟೀಚರ್ಸ್ ಟೂಲ್ಸ್ ಏನು ಅದು ನೋಡೋಣ. ಸೊ ಲೆಟ್ ಅಸ್ ಗೋ ಅಹೆಡ್. ಸೊ ಖಾನ್ಮಿಗೋ ಎಲ್ಲಿ ಕಾಣಿಸುತ್ತೆ ಅದು ನೋಡೋಣ ಮೊದಲೇ. ಸೊ ಲೆಟ್ ಅಸ್ ಗೋ, ಲೆಟ್ ಮೀ ಶೇರ್ ಮೈ ಖಾನ್ ಅಕಾಡೆಮಿ ಅಕೌಂಟ್. ಸೊ ಇದು ನೋಡಿ, ಇದು ನನ್ನ ಟೀಚರ್ ಅಕೌಂಟು. ಸೊ ಖಾನ್ಮಿಗೋ ಎಲ್ಲಿ ಕಾಣಿಸುತ್ತೆ? ಸೊ ನಿಮ್ಮ ಟೀಚರ್ ಅಕೌಂಟ್ ಓಪನ್ ಮಾಡಿ ಹೋಮ್ ಪೇಜ್ನಲ್ಲಿ ಹೋಗಿದ್ರೆ, ಸೊ ನಿಮ್ಮ ಟೀಚರ್ ಡ್ಯಾಶ್ಬೋರ್ಡ್ನಲ್ಲಿ ಹೋಗಿದ್ರೆ, ಸೊ ಈ ಥರ ಸೊ ನಿಮ್ಮ ಹೆಸರು ಇಲ್ಲಿ ಕಾಣಿಸುತ್ತೆ ರೈಟ್ ಸೈಡ್ ಅಲ್ವಾ. ಸೊ ಈ ಹೆಸರು ಹತ್ರನೇ ಇಲ್ಲಿ ಖಾನ್ಮಿಗೋ ಅಂತ ನಿಮಗೆ ಒಂದು ಟ್ಯಾಬ್ ಕಾಣಿಸುತ್ತೆ. ಸೊ ನೀವು ಏನು ಮಾಡಬೇಕು, ಇಲ್ಲಿ ಒಂದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಟೀಚರ್ ಟೂಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಇದ್ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ ಟ್ಯಾಬ್. ಓಕೆ, ಸೊ ನಿಮ್ಗೆ ಎರಡು ಜಾಗದಲ್ಲಿ ಕಾಣಿಸುತ್ತೆ. ಒಂದು ನಿಮ್ಮ ಹೆಸರ ಹತ್ರ ಖಾನ್ಮಿಗೋ ಮೇಲೆ ಕ್ಲಿಕ್ ಮಾಡಿ ಟೀಚರ್ ಟೂಲ್ಸ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಖಾನ್ಮಿಗೋ ಟೂಲ್ಸ್ ಎಲ್ಲ. ಅಥವಾ ನೀವು ಡ್ಯಾಶ್ಬೋರ್ಡ್ನಲ್ಲಿನೂ ಇಲ್ಲಿ ಕಾಣಿಸುತ್ತೆ ಖಾನ್ಮಿಗೋ ಟೂಲ್ಸ್ ಅಂತ, ಇಲ್ಲಿನೂ ನೀವು ಕ್ಲಿಕ್ ಮಾಡಿ ಇಲ್ಲಿ ಹೋಗ್ಬೋದು. ಸೊ ಯು ಕ್ಯಾನ್ ಯೂಸ್ ಇನ್ ಬೋತ್ ಪ್ಲೇಸಸ್. ಇನ್ನೊಂದು ಜಾಗದಲ್ಲಿನೂ ಕಾಣಿಸುತ್ತೆ, ಐ ವಿಲ್ ಶೋ ಯು ಆಫ್ಟರ್ವರ್ಡ್ಸ್. ಪ್ರಾಕ್ಟೀಸ್ ಮಾಡೋದು ಸಮಯದಲ್ಲಿ ಇದು ಕಾಣಿಸುತ್ತೆ, ನೀವು ಕ್ರಿಯೇಟ್ ಮಾಡೋದು ಸಮಯದಲ್ಲಿ ಇಲ್ಲಿ ಕಾಣಿಸುತ್ತೆ ರೈಟ್ ಸೈಡ್. ಸೊ ಇಲ್ಲಿ ನೋಡಿ, ನಾವು ಕ್ಲಾಸಸ್ನಲ್ಲಿ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಐಕನ್ ಥರ ರೈಟ್ ಸೈಡು ಕಾಣಿಸ್ತಾ ಇದೆ. ಓಕೆ, ರೈಟ್ ಬಾಟಮ್ನಲ್ಲಿ. ಸೊ ಇದನ್ನು ನಾವು ಓಪನ್ ಮಾಡಿ ಖಾನ್ಮಿಗೋನ ಯೂಸ್ ಮಾಡ್ಬೋದು, ರೈಟ್. ಸೊ ನಿಮ್ಗೆ ಏನಾದರೂ ಕ್ವಶನ್ ಇದೆ ಅಂದರೆ ಇಟ್ಸ್ ಲೈಕ್ ಅಸಿಸ್ಟೆಂಟ್, ಎನಿಥಿಂಗ್ ಯು ವಾಂಟ್ ಟು ನೋ, ಲೆಸನ್ ಪ್ಲ್ಯಾನ್, ಹೌ ಡು ಐ ಆ್ಯಡ್ ಎ ಸ್ಟೂಡೆಂಟ್, ನಿಮಗೆ ಏನು ಬೇಕಂದರೆ ಇದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಇಲ್ಲಿ ನೀವು ಜಸ್ಟ್ ಟೈಪ್ ಮಾಡಿ ಕ್ವಶನ್ ಯು ಕ್ಯಾನ್ ಆಸ್ಕ್ ಆ್ಯಂಡ್ ದೆನ್ ಇಟ್ ವಿಲ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್ ವಿತ್ ಒನ್ ಟೂಲ್. ಸೊ ಈ ನೋಡಿ, ಈ ಥರ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ಕೆಲವು ಕ್ಯಾಟಗರೀಸ್ ಇದೆ. ಇದು ಆಲ್ ಟೂಲ್ಸು, ಎಲ್ಲ ಟೂಲ್ಸ್ ಇಲ್ಲಿ ಕಾಣಿಸುತ್ತೆ. ಬಟ್ ನಮಗೆ ಎಲ್ಲ ಟೂಲ್ಸ್ ವಿ ಡೋಂಟ್ ನೀಡ್, ವಿ ನೀಡ್ ಓನ್ಲಿ ಸಮ್ ಟೂಲ್ಸ್. ಬಟ್ ಲೆಟ್ ಅಸ್ ಸಿ, ಇದೇನಂದರೆ ಪ್ಲ್ಯಾನ್ ಟೂಲ್ಸ್. ನೀವು ಲೆಸನ್ ಪ್ಲ್ಯಾನ್, ಕ್ಲಾಸ್ ಪ್ಲ್ಯಾನ್ ಮಾಡೋಕ್ಕೆ ಇದು ಹೆಲ್ಪ್, ಈ ಎಲ್ಲ ಟೂಲ್ಸ್ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಕ್ರಿಯೇಟ್, ನೀವೇನಾದರೂ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎ ಕ್ವಶನ್ ಪೇಪರ್, ಇಫ್ ಯು ವಾಂಟ್ ಟು ಕ್ರಿಯೇಟ್ ಮಲ್ಟಿಪಲ್ ಚಾಯ್ಸ್ ಕ್ವಿಸ್, ಇದೆಲ್ಲ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡಿಫ್ರೆನ್ಷಿಯೇಟ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನಲ್ಲಿ ಸ್ಲೋ ಲರ್ನರ್ಸ್ ಇರ್ತಾರೆ, ಫಾಸ್ಟ್ ಲರ್ನರ್ಸು ಇರ್ತಾರೆ. ಸೊ ಒಂದು ಸ್ಲೋ ಲರ್ನರ್ಗೆ ಒಂದು ಟಾಪಿಕ್ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ದೇ ಮೇ ಟೇಕ್ ಸಮ್ ಟೈಮ್, ಆ್ಯಂಡ್ ಅವ್ರಿಗೆ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಲ್ವ. ಸೊ ಅದಕ್ಕೆ ಈ ಚಂಕ್ ಟೆಕ್ಸ್ಟ್ ಅಂತ ಇದೊಂದು ಟೂಲ್ ಯೂಸ್ ಮಾಡಿದರೆ ಅದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಒಂದು ಸಪೋರ್ಟ್ 2 ರೂಲ್ಸ್ ಇದೆ, ವಿ ವಿಲ್ ನಾಟ್ ಟಚ್ ದಿಸ್ ನೌ. ಆ್ಯಂಡ್ ಲರ್ನ್, ಇದು ರಿಫ್ರೆಶ್ ಯುವರ್ ನಾಲೆಡ್ಜ್. ಸೊ ನೀವೇನಾದರೂ ಟಾಪಿಕ್ನ ನಿಮ್ಮ ನಾಲೆಡ್ಜ್ನ ರಿಫ್ರೆಶ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಇದೆಲ್ಲ ಇರುತ್ತೆ. ಓಕೆ, ಸೊ ಫಸ್ಟ್ ನಾವು ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಸ್ಲೈಡ್ ಆ್ಯಂಡ್ ಲೆಟ್ ಅಸ್ ಸಿ. ಸೊ ಈ ಥರ ಈ 5 ಕ್ಯಾಟಗರೀಸಲ್ಲಿ, ಓಕೆ, ಡಿಫ್ರೆನ್ಷಿಯೇಟ್, ಕ್ರಿಯೇಟ್, ಪ್ಲ್ಯಾನ್, ಸಪೋರ್ಟ್, ಲರ್ನ್, ಈ ಥರ ಇದೆಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಟೂಲ್ಸ್ ಇದೆ. ಸೊ ಫಸ್ಟ್ ನಾವು ಲೆಸನ್ ಪ್ಲ್ಯಾನ್ ಯಾವ ಥರ ಮಾಡೋದು, ಹೌ ಕ್ಯಾನ್ ವಿ ಕ್ರಿಯೇಟ್ ಲೆಸನ್ ಪ್ಲ್ಯಾನ್, ದಟ್ ವಿ ವಿಲ್ ಎಕ್ಸ್ಪ್ಲೋರ್. ಸೊ ಲೆಸನ್ ಪ್ಲ್ಯಾನ್ ಮಾಡೋದಕ್ಕೆ ಖಾನ್ ಅಕಾಡೆಮಿನಲ್ಲಿ ವೆರಿ ಸಿಂಪಲ್. ನೀವು ಜಸ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು ಕ್ಲಿಯರ್ ಆಗಿ. ಓಕೆ, ನಮಗೆ ಈ ಟಾಪಿಕ್ ಮೇಲೆ ಐ ವಾಂಟ್ ಟು ಕ್ರಿಯೇಟ್ ಎ ಲೆಸನ್ ಪ್ಲ್ಯಾನ್. ಈ ಲೆಸನ್ ಪ್ಲ್ಯಾನಲ್ಲಿ ಎಷ್ಟು ಡೀಟೇಲ್ ಬೇಕಾ, ಅಥವಾ ಓಕೆ ಐ ವಾಂಟ್ ಎ ಶಾರ್ಟ್ ಲೆಸನ್ ಪ್ಲ್ಯಾನ್, ನನಗೆ ಅಡಿಷ್ನಲ್ ಆ್ಯಕ್ಟಿವಿಟೀಸ್ ಬೇಕಾ, ಒಂದು 2, 3, 4, 5 ಕ್ವಶನ್ಸ್ ಬೇಕಾ, ಇದೆಲ್ಲ ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಇಟ್ ವಿಲ್ ಕ್ರಿಯೇಟ್ ದ ಲೆಸನ್ ಪ್ಲ್ಯಾನ್ ಫಾರ್ ಯು. ನೋಡೋಣ ಹೌ ಇಟ್ ವಿಲ್ ವರ್ಕ್. ಸೊ ಓಕೆ, ಫಸ್ಟ್ ಒಂದು ಕ್ವಶನ್ ಕ್ವಿಕ್ ಆಗಿ, ಲೆಸನ್ ಪ್ಲ್ಯಾನ್ ಮಾಡೋದಕ್ಕೆ ಯಾವ್ದು ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಬೇಕು? ಇಲ್ಲೇ ಐ ಕ್ಯಾನ್ ಸಿ 5 ಕ್ಯಾಟಗರೀಸ್. ವಿಚ್ ಕ್ಯಾಟಗರಿ ಶುಡ್ ಐ ಕ್ಲಿಕ್? ಲೆಸನ್ ಪ್ಲ್ಯಾನ್ ಮಾಡೋದಕ್ಕೆ ಚಾಟ್ನಲ್ಲಿ ಹಾಕ್ತೀರಾ. ಜಸ್ಟ್ ನೌ ಐ ಹ್ಯಾವ್ ಟೇಕನ್ ಯು ಥ್ರೂ ದಿಸ್ ಲೆಸನ್ ಪ್ಲ್ಯಾನ್ ನಾವು ಕ್ರಿಯೇಟ್ ಮಾಡಬೇಕು. ಓಕೆ, ಬಿಂದು ಮ್ಯಾಮ್
ಕರೆಕ್ಟ್, ಯು ಆರ್ ರೈಟ್. ನಾವು ಪ್ಲ್ಯಾನ್ ಮೇಲೆ ಹೋಗಬೇಕು. ಹೋಗಿ ಇಲ್ಲಿ ನೋಡಿ ಲೆಸನ್ ಪ್ಲ್ಯಾನ್ ಅಂತ ಕಾಣಿಸ್ತಾ ಇದೆ. ಸೊ ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ಥರ ಒಂದು ನಿಮಗೆ ಟ್ಯಾಬ್ ಬರುತ್ತೆ. ಸೊ ಇಲ್ಲಿ ನೋಡಿ, ವಾಟ್ ಆರ್ ಯು ಪ್ಲಾನಿಂಗ್ ಟು ಟೀಚ್, ಯಾವ್ದು ಲೆಸನ್ ನೀವು ಟೀಚ್ ಮಾಡ್ತಾ ಇದ್ದೀರಾ, ಸೊ ಆ ಲೆಸನ್ನ ನೀವು ಟೈಪ್ ಮಾಡಬೇಕು. ಒಂದು ವಿಷಯ ಇಲ್ಲಿ, ಖಾನ್ ಅಕಾಡೆಮಿಯಲ್ಲಿ ಆಲ್ರೆಡಿ ಲೆಸನ್ಸ್ ಇರುತ್ತೆ. ಸೊ ನೀವು ಎಲ್ಲ ನಿಮಗೆ ಆಲ್ರೆಡಿ ಗೊತ್ತು. ನಾವು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕರಿಕ್ಯುಲಮು ಕರ್ನಾಟಕ ರಾಜ್ಯದಲ್ಲಿ ಏನೇನು ಕರಿಕ್ಯುಲಮ್ ಇದೆಯೋ ಅದೆಲ್ಲ ಕರಿಕ್ಯುಲಮ್ ಇದರಲ್ಲಿ ಲೋಡ್ ಆಗಿದೆ. ಸೊ ನೀವು ಜಸ್ಟ್ ಲೆಸನ್ ನೇಮ್ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ ನಾನು ಸೆಟ್ಸ್ ಗ್ರೇಡ್ 10 ಕ್ಲಾಸ್ 10ನ ಒಂದು ಸೆಟ್ಸ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ದಿಸ್ ಒನ್, ಇಂಟರ್ಸೆಕ್ಷನ್ ಅಂಡ್ ಯೂನಿಯನ್ ಆಫ್ ಸೆಟ್ಸ್. ನಮಗೆ ಗೊತ್ತು ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಇದೆಲ್ಲ ನಾವು ವಿ ಟೀಚ್ 10th ಗ್ರೇಡ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಇದು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಇದು ಲೆಸನ್ನು. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾನು ಒಂದು ಏನಾದರೂ, ದೀಸ್ ಆರ್ ದ ಮೆಥಡಾಲಜೀಸ್. ಓಕೆ, ನಾವು ನನಗೆ ಗೊತ್ತು ಇನ್ ಅವರ್ ಮೋಸ್ಟ್ಲಿ ಇನ್ ಕರ್ನಾಟಕ ಇನ್ ಅವರ್ ಸ್ಕೂಲ್ಸ್ 5V ಮೆಥಡ್ ನೀವು ಯೂಸ್ ಮಾಡ್ತೀರಾ, ದಟ್ ಈಸ್ ಮೋಸ್ಟ್ಲಿ. ಬಟ್ ಲೆಟ್ ಅಸ್ ಎಕ್ಸ್ಪ್ಲೋರ್ ಒನ್ ಮೋರ್ ಮೆಥಡ್. ಬಟ್ ನೀವು ಏನಾದರೂ ಮೆಥಡ್ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸೆಲೆಕ್ಟ್ ಎನಿಥಿಂಗ್. ಸೊ ಐ ಆಮ್ ಸೆಲೆಕ್ಟಿಂಗ್ 4 ಪಾರ್ಟ್ ಜಸ್ಟ್ ಫಾರ್ ಎಕ್ಸಾಂಪಲ್. ಇದು ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ವಿಚ್ ಲೆವೆಲ್ ಆಫ್ ಡೀಟೇಲ್ ವುಡ್ ಯು ಲೈಕ್. ನಿಮಗೆ ಸಿಂಪಲ್ ಆಗಿ ಸುಲಭವಾಗಿ ಒಂದು 1 ಪೇಜ್ ಪ್ಲ್ಯಾನ್ ಬೇಕಾ, ಓ ಐ ವಾಂಟ್, ಆರ್ ಹೈ ಡೀಟೇಲ್ ಬೇಕಾ ಅಂದರೆ ಎವ್ರಿ ಮಿನಿಟ್ ನೀವೇನು ಹೇಳಬೇಕು, ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಆಮೇಲೆ ನೀವು ವಿಚ್ ಕ್ವಶನ್ ಟು ಆಸ್ಕ್, ಈ ಥರ ಒಂದು ಸ್ಕ್ರಿಪ್ಟೆಡ್, ಒಂದು ಮೂವಿ ಸ್ಕ್ರಿಪ್ಟ್ ಥರ ಹೈ ಡೀಟೇಲ್ ಬೇಕಾ. ಸೊ ಹೈ ಡೀಟೇಲ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಆಲ್ಸೋ ಸೆಲೆಕ್ಟ್ ಔಟ್ಲೈನ್. ಓಕೆ, ಸೊ ನಾನು ಫಸ್ಟಾಗಿ ಒಂದು ಔಟ್ಲೈನ್ ಸೆಲೆಕ್ಟ್ ಮಾಡ್ಕೊತೀನಿ. ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಸೊ ನಾನು ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀನಿ, ಫಾರ್ಮ್ಯಾಟ್ ಏನು ಬೇಕು ಅದು ಸೆಲೆಕ್ಟ್ ಮಾಡಿದ್ದೀನಿ, ಆ್ಯಂಡ್ ಲೆವೆಲ್ ಆಫ್ ಡೀಟೇಲ್ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇವತ್ತು ಖಾನ್ಮಿಗೋ ಈಸ್ ವರ್ಕಿಂಗ್. ಬ್ಯಾಕ್ ಎಂಡಲ್ಲಿ ಅದು ಕ್ರಿಯೇಟ್ ಮಾಡ್ತಾ ಇದೆ ನೋಡಿ. ಇಟ್ಸ್ ಟೈಪಿಂಗ್ ಲೆಸನ್ ಪ್ಲ್ಯಾನ್. ಓಕೆ, ಲೆಸನ್ ಪ್ಲ್ಯಾನ್ ಕ್ರಿಯೇಟ್ ಆಗಿದೆ ನೋಡಿ. ಈ ಥರ ಲೆಸನ್ ಪ್ಲ್ಯಾನ್ ಕ್ರಿಯೇಟ್ ಆಗಿದೆ. ಓಕೆ, ಫಸ್ಟ್ ಏನು ಮಾಡಬೇಕು, ವಾರ್ಮ್ ಅಪ್ಪು. ಇದು ನಮ್ಮ ಲೆಸನ್ ಸ್ಟಾರ್ಟ್ನಲ್ಲಿ ಹುಕ್ ಥರ ನಾವು ಯೂಸ್ ಮಾಡ್ತೀವಲ್ವ. ಓಕೆ, ಆಸ್ಕ್ ಸ್ಟೂಡೆಂಟ್ಸ್ ಎಕ್ಸಾಂಪಲ್ಸ್ ಆಫ್ ಕಲೆಕ್ಷನ್ಸ್. ಒಂದು ಏನಾದರೂ ಒಂದು ಸ್ಟೋರಿ ಥರ ಒಂದು ಎಕ್ಸಾಂಪಲ್ ಮಾಡಿಕೊಂಡು ಇಂಟ್ರೆಸ್ಟ್ ಮಾಡೋದಕ್ಕೆ ವಾರ್ಮ್ ಅಪ್ ಯೂಸ್ ಮಾಡ್ತೀವಿ, ಅದು ಬಂದಿದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಏನು ಮಾಡಬೇಕು, ನೀವು ಬೋರ್ಡ್ನಲ್ಲಿ ಯಾವ್ದು ಆ್ಯಕ್ಟಿವಿಟಿ ಮಾಡ್ಬೋದು ಸ್ಟೂಡೆಂಟ್ಸ್ ಟು ಮೇಕ್ ದೆಮ್ ಎಂಗೇಜಿಂಗ್, ಅದೂ ಇದೆ. ಲೆಸನ್ ಸಿಂಥಸೈಸ್, ಸಮ್ಮರಿ ಮಾಡೋದಕ್ಕೆ ಏನು ಮಾಡಬೇಕು, ಫೈನಲಿ ಕ್ಲೋಸ್ ಮಾಡೋದಕ್ಕೆ ಏನು ಮಾಡಬೇಕು. ಸೊ ಇದು ನೋಡಿ, ಇದು ಸ್ವಲ್ಪ ಜಸ್ಟ್ ಔಟ್ಲೈನ್ ಅಷ್ಟೇ. ಸೊ ಈ ಥರ ಒಂದು ಬೇಸಿಕ್ ಲೆಸನ್ ಪ್ಲಾನ್ ಬಂದಿದೆ. ಓಕೆ, ಬಟ್ ನೀವು ಡೀಟೇಲ್ಡ್ ಲೆಸನ್ ಪ್ಲಾನ್ ಬೇಕಾ. ಓಕೆ, ಯು ವಾಂಟ್ ಟು ಕಸ್ಟಮೈಸ್, ನೀವು ಟೀಚ್ ಮಾಡೋದು ನಿಮ್ಮ ಟೀಚಿಂಗ್ ಸ್ಟೈಲ್ನ ಕನೆಕ್ಟ್ ಮಾಡೋದಕ್ಕೆ, ಇಫ್ ಯು ವಾಂಟ್ ಟು ಮೇಕ್ ಚೇಂಜಸ್, ವೆರಿ ಸಿಂಪಲ್. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ರೈಟ್ ಸೈಡು ನಿಮಗೆ ಖಾನ್ಮಿಗೋ ಅಂತ ಒಂದು ಐಕನ್ ಕಾಣಿಸುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಲೆಸನ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ನಮ್ಮ ಅಸಿಸ್ಟೆಂಟು. ಸೊ ಇವಾಗ ಒಂದು ಫಸ್ಟ್ ಡ್ರಾಫ್ಟು ನನ್ನ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ. ಓಕೆ, ನಾವು ಇವಾಗ ಐ ಆಮ್ ಗೋಯಿಂಗ್ ಟು ಆಸ್ಕ್ ಅಸಿಸ್ಟೆಂಟ್ ಟು ಡೂ ಒನ್ ಮೋರ್ ಟೈಮ್. ಓಕೆ, ಲೆಟ್ ಮಿ ನೋ ಇಫ್ ಯುವರ್ ಕ್ವಶನ್ಸ್. ಎಸ್, ಕ್ಯಾನ್ ಯು ಕ್ರಿಯೇಟ್ more detailed lesson plan, add 5 simple questions at the end for slip test. ಈ ಥರ ನನ್ನ ಕ್ಲಾಸಲ್ಲಿ ಐ ಕಂಡಕ್ಟ್ ಸ್ಲಿಪ್ ಟೆಸ್ಟ್ ಎವ್ರಿ ಡೇ. ಸೊ ನಾನು ಈ ಥರ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಆ್ಯಡ್ ಎಕ್ಸ್ಟ್ರಾ ಆಕ್ಟಿವಿಟೀಸ್. ನನಗೆ ಒಂದು ಆಕ್ಟಿವಿಟಿ ಇಷ್ಟ ಆಗಿಲ್ಲ. ಓಕೆ, ಐ ವಾಂಟ್ ಟು ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಐ ವಿಲ್ ಆಸ್ಕ್ ಟು ಕ್ರಿಯೇಟ್ ಮಲ್ಟಿಪಲ್ ಆಕ್ಟಿವಿಟೀಸ್. ನಾನು ಲೆಸನಲ್ಲಿ ನನಗೆ ಏನಿಷ್ಟೋ ಐ ಕ್ಯಾನ್ ಸೆಲೆಕ್ಟ್ ದಟ್ ಆಕ್ಟಿವಿಟಿ. ಓಕೆ, ಈ ಥರ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಕೊಡೋದ್ಮೇಲೆ ಸೆಂಡ್. ನೋಡಿ, ನಾನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇದು ಮಾಡಿಫೈ ಮಾಡೋಕ್ಕೆ, ಇದೇ ಲೆಸನ್ ಪ್ಲ್ಯಾನ್ನ ನೋಡಿ. ಓಕೆ, ಕ್ರಿಯೇಟ್ ಮಾಡಿದೆ ಆಲ್ರೆಡಿ. ಏನು ಚೇಂಜ್ ಮಾಡೋದು ಕ್ರಿಯೇಟ್ ಮಾಡಿದೆ ನೋಡಿ. ಸೊ ಈ ಥರ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನು ಮಾಡ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಓಕೆ, ಇದೇನು ಮಾಡಿದೆ, ಯು ಕುಡ್ ಚೇಂಜ್ ದ ಫಾಲೋಯಿಂಗ್. ಇದು ಔಟ್ಲೈನು, ನೀವು ಸೆಲೆಕ್ಟ್ ಹೈ ಡೀಟೇಲ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಡೀಟೇಲ್ ಪ್ಲ್ಯಾನ್ ಬರುತ್ತೆ ಅಂತ ಆಲ್ರೆಡಿ ಹೇಳ್ತಾ ಇದೆ. ಆ್ಯಂಡ್ ದೆನ್ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಏನು ಬೇಕೋ ಅದು ಕೊಟ್ಟಿದೆ, ಸ್ಲಿಪ್ ಟೆಸ್ಟ್ ಕ್ವಶನ್ಸು ಕೊಟ್ಟಿದೆ. ಸೊ ಈ ಥರ ನೀವು ಲೆಸನ್ ಪ್ಲ್ಯಾನ್ನ ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ವಿಕ್ಕಾಗಿ ಐ ವಿಲ್ ಜಸ್ಟ್ ಶೋ ಯು ಕ್ವಿಕ್ಲಿ ಹೈ ಡೀಟೇಲಲ್ಲಿ ಪ್ಲ್ಯಾನ್ ಯಾವ ಥರ ಇರುತ್ತೆ ಅದನ್ನು ನೋಡೋಣ. ಹೈ ಡೀಟೇಲ್, ಲೆಟ್ ಅಸ್ ಕ್ಲಿಕ್. ಸೊ ನೋಡಿ, ಈ ಥರ ಹೈ ಡೀಟೇಲ್ ಆಗಿ ಲೆಸನ್ ಪ್ಲ್ಯಾನ್ ಬಂದಿದೆ. ಓಕೆ, ನೋಡಿ, ಸೊ ಅಲ್ಲಿ ಒಂದು 3 ಲೈನ್ಸ್ ಬಂದಿದಲ್ವಾ. ಇಲ್ಲಿ ನೋಡಿ, ಒಂದೊಂದು ಸೆಕ್ಷನ್ಗೆ ಇಟ್ ಹ್ಯಾಸ್ ಗಿವೆನ್ ವೆರಿ ಕ್ಲಿಯರ್ ಡೀಟೇಲ್. ವಾರ್ಮಪ್ಪಲ್ಲಿ ಏನು ಮಾಡಬೇಕು, ಯಾವ್ದು ಎಕ್ಸಾಂಪಲ್ ಕೊಡಬೇಕು, ಆಮೇಲೆ ಆ್ಯಕ್ಟಿವಿಟಿಯಲ್ಲಿ ಏನೇನು ಮಾಡಬೇಕು, ಆ್ಯಕ್ಟಿವಿಟಿ 2 ಏನು, ಆಮೇಲೆ ಲೆಸನ್ ಸಿಂಥಸಿಸ್ ಏನೇನು ಎಕ್ಸಾಂಪಲ್ಸ್ ಸಮ್ಮರಿ ಏನು ಮಾಡಬೇಕು, ಆಮೇಲೆ ಈ ಥರ ಕೊಡಬೇಕು ಅಲ್ಲ. ಸೊ ಈ ಥರ ಕ್ಲಿಯರ್ ಆಗಿ ಡೀಟೇಲ್ ಲೆಸನ್ ಪ್ಲಾನು ಬರುತ್ತೆ.
ಸೊ ನೀವು ವಿಚ್ ಎವರ್ ಕ್ಲಾಸ್ ಯು ಆರ್ ಟೀಚಿಂಗ್, ಅದು ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಎಲ್ಲ ಟಾಪಿಕ್ಸು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಕ್ರಿಯೇಟ್ ಎ ಲೆಸನ್ ಪ್ಲಾನ್. ಓಕೆ, ಸೊ ದಿಸ್ ಈಸ್ ಹೌ ವಿ ಯೂಸ್ ಲೆಸನ್ ಪ್ಲಾನ್. ಸೊ ಇನ್ನೊಂದು ಸರಿ ಇದು ರೀಕ್ಯಾಪ್ ಮಾಡೋಣ. ಸೊ ಫಸ್ಟ್ ಏನು, ನೀವು ಲೆಸನ್ ಪ್ಲಾನ್ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರೈಬ್ ದ ಟಾಪಿಕ್ ಏನಂತ ಕ್ಲಿಯರ್ ಆಗಿ ಡಿಸ್ಕ್ರೈಬ್ ಮಾಡಿ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಟಾಪಿಕ್, ಕರೆಕ್ಟ್ ಕ್ಲಾಸ್. ಓಕೆ, ನೆಕ್ಸ್ಟು ಲೆಸನ್ ಪ್ಲಾನ್ ಫಾರ್ಮ್ಯಾಟ್ ಏನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಡೀಟೇಲ್ ಬೇಕಾ, ಔಟ್ಲೈನ್ ಬೇಕಾ, ಓಕೆ, ಅದನ್ನು ನಿಮ್ಮ ಇಷ್ಟ. ಸೊ ಯು ಸೆಲೆಕ್ಟ್ ದಟ್. ಆಮೇಲೆ ನಿಮಗೆ ಏನಾದರೂ ಮಾಡಿಫಿಕೇಶನ್ಸ್ ಬೇಕಂದರೆ ಯು ಕ್ಯಾನ್ ಆಸ್ಕ್ ಖಾನ್ ಮಿ ಗೋ ಟು ಮಾಡಿಫೈ ಇಟ್ ಫಾರ್ ಯು. ಓಕೆ, ಸೊ ನೆಕ್ಸ್ಟ್ ಟೂಲ್ನಲ್ಲಿ ಹೋಗೋಣ, ಕ್ವಶನ್ಸ್ ಜನರೇಟರ್. ಸೊ ನಾವು ಒನ್ ಆಫ್ ದ ಬಿಗ್ ಪ್ರಾಬ್ಲಮ್ಸ್ ಆರ್ ಅಟ್ಲೀಸ್ಟ್ ಟೈಮ್ ಟೇಕಿಂಗ್ ಇಶ್ಯೂ ಏನಂದರೆ ಕ್ವಶನ್ ಪೇಪರ್ ಜನರೇಷನ್. ಸೊ ನಾನು ಆ್ಯಸ್ ಎ ಟೀಚರ್ ಈ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡೋದಕ್ಕೆ ಇಟ್ ಯೂಸ್ ಟು ಟೇಕ್ ಹಾಫ್ ಅನ್ ಅವರ್, 1 ಅವರ್, ಸಮ್ಟೈಮ್ಸ್ ಈವನ್ 2 ಅವರ್ಸ್. ಎಸ್ಪೆಷಲಿ ಅದು ಸಮ್ಮೆಟಿವ್ ಅಸೆಸ್ಮೆಂಟ್ ಎಸ್ಸೇ ಬಂದಿದೆ ಅಂದರೆ ಇಟ್ ವಿಲ್ ಟೇಕ್ 3 ಅವರ್ಸ್ 4 ಅವರ್ಸ್ ಆಲ್ಸೋ ಸಮ್ಟೈಮ್ಸ್, ರೈಟ್. ಆ್ಯಂಡ್ ಸಿಂಪಲ್ ಆಗಿ ಒಂದು FA ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಅಟ್ಲೀಸ್ಟ್ ಒಂದು 1 ಅವರ್ ಇಟ್ ಯೂಸ್ ಟು ಟೇಕ್. ಆ್ಯಂಡ್ ಎವ್ರಿ ಟೈಮ್ ಸೇಮ್ ಕ್ವಶನ್ಸು ಕೊಡೋಣ, ದಟ್ ಈಸ್ ಆಲ್ಸೋ ನಾಟ್ ಓಕೆ. ಸೊ ಒಂದು ಡಿಫ್ರೆಂಟ್ ಆಗಿ ಕ್ವಶನ್ಸ್ ಕೊಡಬೇಕಂದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಅದಕ್ಕೆ ಈ ಕ್ವಶನ್ಸ್ ಜನರೇಟರ್ನ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಹೌ ಇಟ್ ವಿಲ್ ವರ್ಕ್, ಲೆಟ್ ಅಸ್ ಸಿ. ಸೊ ಇನ್ನೊಂದು ಸರಿ ಐ ಆಮ್ ಗೋಯಿಂಗ್ ಟು ಕ್ವಿಕ್ಲಿ ಆಸ್ಕ್ ಯು, ಕ್ವಶನ್ ಜನರೇಟರ್ ಎಲ್ಲಿ ಕಾಣಿಸುತ್ತೆ? ಕ್ಯಾಟಗರೀಸ್ ಇದೆ, ಕ್ವಶನ್ ಕ್ರಿಯೇಟ್ ಮಾಡಬೇಕು. ವಿಚ್ ಒನ್ ಶುಡ್ ಐ ಗೋ ಟು? ಪ್ಲಾನಾ, ಕ್ರಿಯೇಟಾ, ಡಿಫ್ರೆನ್ಶಿಯೇಟಾ, ಸಪೋರ್ಟಾ, ಲರ್ನಾ? ವಿಚ್ ಒನ್ ಶುಡ್ ಐ ಸೆಲೆಕ್ಟ್? ಚಾಟ್ನಲ್ಲಿ ಹಾಕಿ ದಯವಿಟ್ಟು. ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡಬೇಕು, ನಾನು ಯಾವ್ದು ಕ್ಯಾಟಗರಿಯಲ್ಲಿ ಹೋಗಬೇಕು? ಕ್ಯಾನ್ ಯು ಟೆಲ್ ಮಿ? ವೆರಿ ಗುಡ್, ಶಿವರತ್ನ ಮ್ಯಾಮ್, ಶೀಲಾ ಮ್ಯಾಮ್, ರೈಟ್. ಭಾರತಿ ಅವರು, ಶೋಭಾ ಮ್ಯಾಮ್, ಎಸ್ ಕರೆಕ್ಟ್. ಇಟ್ ಈಸ್ ನಾಟ್ ಡಿಫ್ರೆನ್ಷಿಯೇಟ್, ಇಟ್ ಈಸ್ ಕ್ರಿಯೇಟ್, ಕರೆಕ್ಟ್. ನಾವು ಕ್ರಿಯೇಟ್ ಮಾಡಬೇಕಲ್ವಾ? ಸೊ ಈ ಕ್ಯಾಟಗರಿನಲ್ಲಿ ಹೋಗಿದ್ರೆ ನಿಮಗೆ ಯು ವಿಲ್ ಗೆಟ್ ಅ ಲಾಟ್ ಆಫ್ ಟೂಲ್ಸ್. ನಾವು ಜಸ್ಟ್ ಫಾರ್ ನೌ ಐ ಆಮ್ ಗೋಯಿಂಗ್ ಟು ಫೋಕಸ್ ಆನ್ ಕ್ವಶನ್ ಜನರೇಟರ್. ಸೊ ಈ ಥರ ಕ್ವಶನ್ ಜನರೇಟರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಲೆಟ್ ಅಸ್ ಸೆಲೆಕ್ಟ್ ಸೇಮ್ ಟಾಪಿಕ್ ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಫಾರ್ ಎಕ್ಸಾಂಪಲ್ 10th ಗ್ರೇಡ್ನಲ್ಲಿ ಒಂದು 10 ಕ್ವಶನ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕ್ರಿಯೇಟ್ ಕ್ವಶನ್ ಪೇಪರ್ for on set union and intersection of sets. ಈ ಥರ ನಾನು ಟಾಪಿಕ್ ಕೊಟ್ಟಿದ್ದೀನಿ. ಅದಾದಮೇಲೆ ಇಫ್ ಐ ವಾಂಟ್ ಎ ಮಿಕ್ಸ್ ಆಫ್ ಕ್ವಶನ್ಸ್, ಸೊ ಐ ಕ್ಯಾನ್ ಸೇ ಕ್ರಿಯೇಟ್ 5 fill in the blanks easy, create 2 2-mark questions medium difficulty, create 3 5-mark questions ಹೈ ಡಿಫಿಕಲ್ಟಿ. ಈ ಥರ ನೀವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಸೊ ನಮ್ಮ ಅಕಾರ್ಡಿಂಗ್ ಟು ನೀವು ನಿಮ್ಮ ಶಾಲೆಯಲ್ಲಿ ಯಾವುದು ಕ್ವಶನ್ ಪೇಪರ್ ಮಾಡಲ್ ಫಾಲೋ ಮಾಡ್ತಿರೋ ಆ ಫಾರ್ಮ್ಯಾಟ್ ಕೊಟ್ಟಿದ್ರೆ ಅದೇ ಥರ ಇದು ಮಾಡಿ ಕೊಡುತ್ತೆ ನಿಮಗೆ. ಸೊ ನೋಡೋಣ. ಸೊ ಐ ಹ್ಯಾವ್ ಗಿವೆನ್ 10 ಕ್ವಶನ್ಸ್ ಕ್ರಿಯೇಷನ್. ಲೆಟ್ ಅಸ್ ಸಿ ಏನು ಮಾಡುತ್ತೆ ಅಂತ. ಓಕೆ, ನೋಡಿ ಕ್ರಿಯೇಟ್ ಮಾಡಿದೆ. ಓಕೆ, ಡನ್. ನೋಡಿ ಈ ಥರ ಕ್ವಶನ್ಸ್ ಕ್ರಿಯೇಟ್ ಮಾಡಿದೆ. ಫಸ್ಟ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದಲ್ವಾ? ಸೊ ಇದು ಸಿಂಪಲ್ ಆಗಿ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ 6, 7 ಸ್ವಲ್ಪ ಮೀಡಿಯಂ ಡಿಫಿಕಲ್ಟಿ ಇದು ಕ್ವಶನ್ ಬಂದಿದೆ. ನೆಕ್ಸ್ಟ್ ಹೈ ಡಿಫಿಕಲ್ಟಿ ಕ್ವಶನ್ಸು. ನೀವು ನೋಡಿ ಇಲ್ಲಿ ಪ್ರೂವ್ ದ್ಯಾಟ್ ಫಾರ್ ಎನಿ ಸೆಟ್ಸ್ ಪ್ರೂವಿಂಗ್ ಕ್ವಶನ್ ಬಂದಿದೆ. ಸೊ ಇದು ಡೆಫಿನೆಟ್ಲಿ ಡಿಫಿಕಲ್ಟ್ ಕ್ವಶನು. ಸೊ ಈ ಥರ ಅದು ನೀವು ಎಷ್ಟು ಡೀಟೇಲ್ ಕೊಡ್ತೀರೋ ಅಷ್ಟು ಕ್ಲಿಯರ್ ಆಗಿ ಇದು ಕ್ವಶನ್ ಪೇಪರ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಜಸ್ಟ್ ಡೂ ದ ಥಿಂಕಿಂಗ್, ಆಮೇಲೆ ನೀವು ಇನ್ಸ್ಟ್ರಕ್ಷನ್ ಕೊಡಿ, ಆಮೇಲೆ ಇಟ್ ವಿಲ್ ಕ್ರಿಯೇಟ್ ದ ಕ್ವಶನ್ ಪೇಪರ್ ಫಾರ್ ಯು. ಆನ್ಸರ್ ಕೀನು ಮಾಡಿ ಕೊಡುತ್ತೆ. ಸೊ ನೀವು ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್, ಎವ್ರಿಥಿಂಗ್ ಈಸ್ ಗಿವೆನ್ ರೆಡಿ ಫಾರ್ ಯು. ಇದು ಈ ಕ್ವಶನ್ ಪೇಪರ್ ನಿಮಗೆ ಇಫ್ ಯು ವಾಂಟ್ ಟು ಚೇಂಜ್ ಎನಿಥಿಂಗ್ ಫರ್ದರ್, ಇಲ್ಲಿ ಹೋಗಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ ಕೊಡಿ. ಓಕೆ, ಫಸ್ಟ್ ಕ್ವಶನ್ ನನಗೆ ಬೇಡ, ಸೆಕೆಂಡ್ ಕ್ವಶನ್ ಬೇಕು, ಥರ್ಡ್ ಕ್ವಶನ್ ಇದು ಈ ಥರ ಮಾಡಿಫೈ ಮಾಡಿ, ಈ ಥರ ನೀವು ಇನ್ಸ್ಟ್ರಕ್ಷನ್ ಕೊಡಿದ್ರೆ ಅದೇ ಮಾಡಿ ನಿಮಗೆ ಕೊಡುತ್ತೆ. ಓಕೆ, ಸೊ ನೀವು ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್. ಆ್ಯಂಡ್ ಅದಾದಮೇಲೆ ನೀವು ಇಲ್ಲಿ ಡೌನ್ಲೋಡ್ ಮಾಡೋದು PDF, ವರ್ಡ್ ಡಾಕ್ಯುಮೆಂಟ್ ಈ ಥರ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೋಬೋದು. ಓಕೆ, ಸೊ ಈ ಥರ ನೀವು ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಟ್ ವಿಲ್ ಸೇವ್ ಎ ಲಾಟ್ ಆಫ್ ಟೈಮ್. ನೀವು ಲೆಸನ್ಸ್ನ ಎಂಗೇಜಿಂಗ್ ಮಾಡೋದಕ್ಕೆ, ಸ್ಟೂಡೆಂಟ್ಸ್ನ ಇಂಟ್ರೆಸ್ಟ್ ಮಾಡೋದಕ್ಕೆ ಇದೆಲ್ಲ ಇಟ್ ವಿಲ್ ಗಿವ್ ಯು ಲಾಟ್ ಆಫ್ ಐಡಿಯಾಸ್. ಸೊ ನಾವಿವಾಗ 2 ಟೂಲ್ಸು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಎಸ್ ಇಂದು ಉಮಾಶಂಕರ್ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಇಸ್ ದೇರ್ ಅ ಓಕೆ, ಪ್ರಿಂಟ್ ಆಪ್ಷನ್ ಅಂತ. ಅವರಿಗೆ ಓಕೆ, ಡೌನ್ಲೋಡ್ ಮಾಡೋದು ಹೇಗೆ ಅಂತ ಒಂದ್ಸಲ ತೋರಿಸ್ತೀರಾ ಪ್ಲೀಸ್? ಶೋರ್. ಸೊ ಇಲ್ಲಿ ನಾವು ಇವಾಗ ಈ 2 ಕ್ರಿಯೇಟ್ ಮಾಡಿದ್ದೀನಲ್ವಾ? ಸೊ ನೀವು ಇಲ್ಲಿ ಮೈ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ಹೋಗಿ
ಇಲ್ಲಿ ಕಾಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇವತ್ತೇ ಒಂದು ಕ್ರಿಯೇಟ್ ಮಾಡಿರೋದು ಕ್ವಶನ್ ಪೇಪರು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇದ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಮ ಕ್ವಶನ್ ಪೇಪರ್ ವಾಪಸ್ ಬರುತ್ತೆ. ಸೊ ಇಲ್ಲಿ ನೀವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಸೇವ್ ಆಸ್ ಪಿ ಡಿ ಎಫ್. ಸೊ ನನ್ನ ಕಂಪ್ಯೂಟರಲ್ಲಿ ಇವತ್ತು ಸೇವ್ ಆಗ್ತಾ ಇದೆ, ಸೇವ್ ಆಗಿದೆ. ಸೊ ಇದು ನಿಮಗೆ ಕಾಣಿಸಲ್ಲ, ಬಟ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಪಿ ಡಿ ಎಫ್ ಅಥವಾ ನಿಮ್ಮ ಗೂಗಲ್ ಡ್ರೈವ್ ಕನೆಕ್ಟೆಡ್ ಇದೆ ಅಂದರೆ ಗೂಗಲ್ ಡ್ರೈವಲ್ಲಿ ಸೇವ್ ಮಾಡ್ಬೋದು. ವರ್ಡಲ್ಲಿ ಬೇಕಂದರೆ ಇದನ್ನು ನೀವು ಸೇವ್ ಮಾಡ್ಬೋದು. ಇಲ್ಲಿ ಪ್ರಿಂಟ್ ಆಪ್ಷನ್ ಏನಂದರೆ ನಿಮ್ಮ ಕಂಪ್ಯೂಟ್ರಿಂದ ಆಲ್ರೆಡಿ ಪ್ರಿಂಟರ್ ಕನೆಕ್ಟೆಡ್ ಇದೆ ಅಂದರೆ ಇಟ್ ವಿಲ್ ವರ್ಕ್. ಸೊ ನೀವು ಇದು ಸೆಲೆಕ್ಟ್ ಮಾಡಿ ಆಮೇಲೆ ಪ್ರಿಂಟರ್ ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಇಟ್ ವಿಲ್ ಪ್ರಿಂಟ್ ಇಮಿಡಿಯೇಟ್ಲಿ. ಓಕೆ, ಸೊ ಈ ಥರ ನೀವು ಮಲ್ಟಿಪಲ್ ಆಗಿ ಆಪ್ಷನ್ಸು ಇರುತ್ತೆ. ಓಕೆ, ಇಫ್ ಯು ವಾಂಟ್ ಟು ಶೇರ್ ವಿತ್ ಎನಿವನ್, ಈ ಈ ಈ ಕ್ವಶನ್ ಪೇಪರ್ನ ನೀವು ಬೇರೆ ಟೀಚರಿಂದ ಶೇರ್ ಮಾಡಬೇಕಾ? ಓಕೆ, ಅದು ಶೇರ್ ಮಾಡಿದ್ರೆ ಕಾಪಿ ಲಿಂಕ್ ಅಂತ ಬರುತ್ತೆ. ಈ ಲಿಂಕ್ ಕಾಪಿ ಮಾಡಿ ನೀವು ವಾಟ್ಸಪ್ಪಲ್ಲಿ ಹಾಕಿದ್ರೆ ಅವ್ರ ಅಕೌಂಟಲ್ಲಿ ಅವರು ಓಪನ್ ಮಾಡೋಕ್ಕೆ ಇದು ಸಾಧ್ಯವಾಗುತ್ತೆ. ಸೊ ಈ ಥರ ಯು ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್. ಓಕೆ, ರೈಟ್. ಸೊ ಲೆಟ್ ಅಸ್ ಮೂವ್ ಅಹೆಡ್. ಸೊ ಈ ಥರ ನಾನು 2 ಟಾಪಿಕ್ಸೇ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಬಟ್ ಐ ಥಿಂಕ್ ನೀವು ಕ್ಲಾಸ್ ಸ್ನಾಪ್ಶಾಟ್ ಏನು ಇದನ್ನ ನೀವು ಯೂಸ್ ಮಾಡಿ, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮ ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದ್ದಾರೋ ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಲಾಸ್ಟ್ನಲ್ಲಿ ಇಫ್ ಐ ಹ್ಯಾವ್ ಸಮ್ ಟೈಮ್ ನಾನು ಬನ್ನಿ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಲೆಟ್ ಅಸ್ ಸಿ ದೀಸ್ 2 ಥಿಂಗ್ಸ್ ವಿ ಕ್ಯಾನ್ ಸ್ಟಾರ್ಟ್ ವಿತ್. ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡೋಣ ಆ್ಯಂಡ್ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡೋಣ. ಇದು ಸ್ಟಾರ್ಟ್ ಮಾಡೋಣ, ಯೂಸ್ ಮಾಡಿ. ಬಾಕಿ ಯು ಕ್ಯಾನ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಓಕೆ, ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಪ್ರೆಸೆಂಟೇಷನ್. ಸೊ ಈ ಥರ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಆಕ್ಸೆಸಿಬಿಲಿಟಿ ಫೀಚರ್ಸ್ ಇದೆ ತುಂಬ ನಮ್ಮ ಖಾನ್ಮಿಗೋನಲ್ಲಿ. ಫಾರ್ ಎಕ್ಸಾಂಪಲ್ ಟೈಪಿಂಗ್ ಮಾಡೋಣ, ಕೆಲವು ಟೀಚರ್ಸ್ಗೆ ನನಗೇನು ಇಷ್ಟ ಇಲ್ಲ. ವೆನ್ ಐ ಯೂಸ್ ಫೋನ್ ಐ ಮೋಸ್ಟ್ಲಿ ಯೂಸ್ ಆಡಿಯೋ ಬಟನ್ ಆ್ಯಂಡ್ ನಾನು ಐ ಟೆಲ್ ಇಟ್ ಇನ್ ಇಂಗ್ಲೀಷ್, ಅದು ರೆಕಾರ್ಡ್ ಮಾಡುತ್ತೆ. ಸೊ ಇದೇ ಥರ ಈಸಿ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಏನಾದರೂ ಮ್ಯಾಥ್ಸ್ ಫಾರ್ಮುಲಾ ಟೈಪ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನೊಂದು ಟೆಕ್ಸ್ಟ್ ಟು ಸ್ಪೀಚ್. ಓಕೆ, ಸೊ ನೀವು ಆಲ್ರೆಡಿ ಅಲ್ಲಿ ಏನು ಟೆಕ್ಸ್ಟ್ ಇದೆಯೋ ಅಲ್ಲಿ ನೀವು ಇಫ್ ಯು ವಾಂಟ್ ಟು ಹಿಯರ್ ಯು ಕ್ಯಾನ್ ಕ್ಲಿಕ್ ಹಿಯರ್. ನಿಮ್ಮ ಹೆಡ್ಫೋನ್ಸ್ ಥರ ಐಕಾನ್ ಇದೆ ನೋಡಿ, ಇದು ಸ್ಪೀಚ್ ಟು ಟೆಕ್ಸ್ಟ್. ಸೊ ನೀವು ಇಲ್ಲಿ ಇಫ್ ಯು ಸ್ಪೀಕ್ ಟು ಇಟ್ ಅದು ಟೈಪ್ ಮಾಡುತ್ತೆ ಆಟೋಮ್ಯಾಟಿಕಲಿ. ಸೊ ಈ ಥರ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಶೋ ಯು ಹೌ ಟು ವರ್ಕ್ ಆನ್ ದಿಸ್. ನಾನು ನೆಕ್ಸ್ಟ್ ಸ್ಟೂಡೆಂಟ್ ಡೆಮೋನಲ್ಲಿ ಇದು ಶೋ ಮಾಡ್ತೀನಿ. ಬಟ್ ನೀವು ಖಾನ್ ಅಕಾಡೆಮಿಯಿಂದ ಒಂದು ಐಕಾನ್ ಯೂಸ್ ಮಾಡ್ತಿರಲ್ಲ, ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಕಾಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಖಾನ್ಮಿಗೋ ನೋಡಿ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕಾಣಿಸ್ತಾ ಇದೆ. ಟರ್ನ್ ಆನ್ ಖಾನ್ಮಿಗೋ ವಾಯ್ಸ್, ಸ್ಪೀಚ್ ರಿಕಗ್ನಿಷನ್ನು, ಆಮೇಲೆ ಇಫ್ ಐ ವಾಂಟ್ ಟು ನೋ ಸ್ಟೂಡೆಂಟ್, ಹೌ ಸ್ಟೂಡೆಂಟ್ ಈಸ್ ಡೂಯಿಂಗ್. ಸೊ ಫಾರ್ ಎಕ್ಸಾಂಪಲ್ ಹೌ ಆಕಾಶ್, ಹೌ ಮೆನಿ ಮಿನಿಟ್ಸ್ ಸ್ಪೆಂಟ್ ಆನ್ ಲರ್ನಿಂಗ್ ಅಂತ ನಾನು ಒಂದು ಸ್ಟೂಡೆಂಟ್ಗೆ ಐ ಆಮ್ ಆಸ್ಕಿಂಗ್. ಓಕೆ, ಎಷ್ಟು ಮಿನಿಟ್ಸ್ ಅವರು ಸ್ಪೆಂಡ್ ಮಾಡಿದ್ದಾರೆ ಅಂತ. ಸೊ ಇಟ್ ವಿಲ್ ಗಿವ್ ಮಿ ಡೀಟೇಲ್ಸ್. ಓಕೆ, ಸೊ ಈ ಥರ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಓಕೆ, ಇಲ್ಲಿ ಹೋಗಿ ನೋಡಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇಫ್ ಯು ವಾಂಟ್ ಟು ಫೈಂಡ್ ಎನಿಥಿಂಗ್ ಯು ಕ್ಯಾನ್ ಯೂಸ್ ಖಾನ್ಮಿಗೋ. ಸೊ ಈ ಥರ ನೀವು ಖಾನ್ಮಿಗೋ ಟೂಲ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಐ ಆಮ್ ವೆರಿ ಶೋರ್ ಒಂದು ಸರಿ ನೀವು ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್ ಮೋರ್ ಆ್ಯಂಡ್ ಮೋರ್. ಓಕೆ, ಸೊ ಲೆಟ್ ಅಸ್ ಗೋ ಬ್ಯಾಕ್. ನಾವು ಇವಾಗ ವಿ ಹ್ಯಾವ್ ಸೀನ್ 2 ಟಾಪಿಕ್ಸ್, 2 ಟೂಲ್ಸ್, 1 ಲೆಸನ್ ಪ್ಲಾನ್, 1 ಕ್ರಿಯೇಟ್ ಯುವರ್ ಕ್ವಶನ್ಸ್. ಇದೇ ತರಹ ಬೇರೆ ಬೇರೆ ಟೂಲ್ಸ್ನು ಇದೆ. ಕ್ಲಾಸ್ ಸ್ನ್ಯಾಪ್ಶಾಟ್ ಅಂತ, ರಿಫ್ರೆಶ್ ಮೈ ನಾಲೆಡ್ಜ್ ಅಂತ, ಲೆಸನ್ ಹುಕ್ ಅಂತ, ಕ್ಲಾಸ್ ಸ್ನ್ಯಾಪ್ಶಾಟ್ ಅಂತ, ಈ ಥರ ಎಲ್ಲ ಇದೆ. ಸೊ ಇದೇನಂದರೆ ಒಂದು ವೀಕ್ಲಿ ಟೈಮ್ ಟೇಬಲ್ ಥರ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ನೀವು ಇದು ಫಾಲೋ ಮಾಡೋದಕ್ಕೆ ಐ ಆಮ್ ನಾಟ್ ಟೆಲಿಂಗ್ ಯು. ಐ ನೋ ನಮ್ಮ ಶಾಲದಲ್ಲಿ ಸ್ಯಾಟರ್ಡೇ ಮಾತ್ರನೇ ನಾವು ಖಾನ್ ಅಕಾಡೆಮಿಗೆ ಪೀರಿಯಡ್ ಕೊಡ್ತಾ ಇದ್ವಿ, ಶನಿವಾರ ಮಾತ್ರನೇ. ಸೊ ಆ ಶನಿವಾರ ಮಾತ್ರನೇ ಈ ಸೆಕೆಂಡ್ ಕಾಲಮಲ್ಲಿ ಸ್ಟೂಡೆಂಟ್ ಆ್ಯಕ್ಷನ್ ಸೆಕೆಂಡ್ ರೋ ಅಲ್ಲಿ ಇದ್ದಾರೆ ಅಂತ. ಸೊ ಎಲ್ಲ ಸ್ಟೂಡೆಂಟ್ಸ್ ಸ್ಯಾಟರ್ಡೇಗೆ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಡೇ ಟು ಡೇ ಟೈಮ್ನಲ್ಲಿ ನೀವು ಯಾವ ಥರ ಈ ಟೂಲ್ಸ್ನ ಯೂಸ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಮಂಡೇ ನೀವು ಫಾರ್ ಎಕ್ಸಾಂಪಲ್ ನೀವು ವಾರ ಶುರು ಮಾಡೋದು ಮುಂಚೆ ಇಫ್ ಯು ವಾಂಟ್ ಟು ನೋ, ಓಕೆ ಈ ವಾರದಲ್ಲಿ ನಾನು ಈ 2-3 ಟಾಪಿಕ್ಸ್ ಕವರ್ ಮಾಡ್ತೀನಿ, ಬಟ್ ಐ ವಾಂಟ್ ಟು ನೋ ಹೌ ಮೈ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ಓಕೆ, ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಕ್ಲಾಸ್ ಸ್ನ್ಯಾಪ್ಶಾಟ್ ಯೂಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈ ಟಾಪಿಕ್ನಲ್ಲಿ ಈ ಸ್ಟೂಡೆಂಟ್ಸ್ಗೆ ಇಷ್ಟು ಬಂದು ಇದು ಬಂದಿಲ್ಲ ಅಂತ. ಸೊ ಅದು ಯೂಸ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಟ್ಯೂಸ್ಡೇ ನೀವು ಟೀಚ್ ಮಾಡೋದು ಸಮಯ ಮುಂಚೆ ಇಫ್ ಯು ಆರ್ ಟೀಚಿಂಗ್ ಎ ನ್ಯೂ ಟಾಪಿಕ್, ರಿಫ್ರೆಶ್ ಮೈ ನಾಲೆಡ್ಜ್ ಯೂಸ್ ಮಾಡಿ. ಆಮೇಲೆ ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡೋದಕ್ಕೆ ಈ ಟೂಲ್ನ ಯೂಸ್ ಮಾಡ್ಬೋದು. ಆಮೇಲೆ ವೆನ್ಸ್ಡೇ ನೀವು ಇನ್ನೊಂದು ಟೂಲ್ ಟ್ರೈ ಮಾಡಿ. ನೀವು ಲೆಸನ್ ಸ್ಟಾರ್ಟಿಂಗ್ನಲ್ಲಿ ಒಂದು ಕಥಾ ಹೇಳಿ, ಆಮೇಲೆ ಅವ್ರ ಇಂಟ್ರೆಸ್ಟ್ ಕ್ಯಾಪ್ಚರ್ ಮಾಡೋದಕ್ಕೆ, ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ಇದು ಲೆಸನ್ ಹುಕ್ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಇನ್ನೊಂದು ಸರಿ ಫ್ರೈಡೇ, ಓಕೆ ವಾರ ಟೀಚಿಂಗ್ ಕಂಪ್ಲೀಟ್ ಆಗಿದೆ. ಸೊ ಐ ವಾಂಟ್ ಟು ನೋ ಹೌ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಡನ್.
ಸೊ ಕ್ಲಾಸ್ ಸ್ನಾಪ್ಶಾಟ್ ಇನ್ನೊಂದ್ಸರಿ ಯೂಸ್ ಮಾಡ್ಬೋದು. ಸೊ ಇದು ಒಂದು ಎಕ್ಸಾಂಪಲ್ ಥರ ಕೊಟ್ಟಿದ್ದೀನಿ, ಬಟ್ ಯು ಕ್ಯಾನ್ ಯೂಸ್ ಆಲ್ ದ ಟೂಲ್ಸ್ ಎವ್ರಿ ಡೇ. ಸೊ ಈ ಥರ ಏನು ರೆಸ್ಟ್ರಿಕ್ಷನ್ ಏನಿಲ್ಲ, ಬಟ್ ನೀವು ಒಂದು ಟೈಮ್ ಟೇಬಲ್ ಮಾಡಿದ್ರೆ, ಅಟ್ಲೀಸ್ಟ್ ಫಸ್ಟ್ ಟೈಮ್ ನೀವು ಯೂಸ್ ಮಾಡೋದು ಸಮಯದಲ್ಲಿ ಒಂದು ಟೈಮ್ ಟೇಬಲ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಈ ಟೂಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನಾಳೆ ಇನ್ನೊಂದು ಟೂಲ್ ಟ್ರೈ ಮಾಡ್ತೀನಿ, ವೆನ್ಸ್ಡೇ ಇನ್ನೊಂದು ಟೂಲ್ ಟ್ರೈ ಮಾಡ್ತೀನಿ. ಈ ಥರ ನೀವೇ ಅಂದ್ಕೊಂಡು ಒಂದು ಟೈಮ್ ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಐ ಆಮ್ ರಿಕ್ವೆಸ್ಟಿಂಗ್ ಅಷ್ಟೇ. ಓಕೆ, ಅದಾದಮೇಲೆ ನೀವು ಯೂಸ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಸ್ಟೂಡೆಂಟ್ಸ್ಗೆ ನೀವು ಖಾನ್ ಅಕಾಡೆಮಿಯಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅದು ಎವ್ರಿ ಸ್ಯಾಟರ್ಡೆ ವಿ ಆರ್ ಗಿವಿಂಗ್ ಆಲ್ರೆಡಿ 1 ಪೀರಿಯಡ್, ಅದರಲ್ಲಿ ಅವ್ರಿಗೆ ಗೈಡ್ ಮಾಡಿ. ಓಕೆ, ರೈಟ್. ಸೊ ಇವತ್ತು ವಿ ಹ್ಯಾವ್ ಸೀನ್ ಹೌ ಆ್ಯಸ್ ಎ ಟೀಚರ್ ನೀವು ಖಾನ್ ಮಿಗೋ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ. ಇವತ್ತು ಲೆಟ್ ಅಸ್ ಸಿ ಇವಾಗ ಹೌ ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ಖಾನ್ ಮಿಗೋ. ಓಕೆ, ಸೊ ನೀವು ಖಾನ್ ಮಿಗೋ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತೀರಾ, ಗ್ರೇಟ್. ಬಟ್ ಕ್ಯಾನ್ ಸ್ಟೂಡೆಂಟ್ಸ್ ಆಲ್ಸೋ ಯೂಸ್ ಖಾನ್ ಮಿಗೋ? ಎಸ್, ದೇ ಕ್ಯಾನ್ ಯೂಸ್ ಟು ಲರ್ನ್. ಸೊ ಹೌ ಟು ಯೂಸ್ ಇಟ್, ಲೆಟ್ ಅಸ್ ಸಿ. ಓಕೆ, ಸೊ ಈ ಖಾನ್ ಮಿಗೋ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್, ಥಿಂಕ್ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್ ಏನು, ಅವರು ಆಲ್ವೇಸ್ ದೇರ್ ಫಾರ್ ಯು. ಓಕೆ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಬೆಸ್ಟ್ ಫ್ರೆಂಡ್ ಇರ್ತಾರೆ. ನೆಕ್ಸ್ಟ್, ನೀವೇನಾದರೂ ಕ್ವಶನ್ ಕೇಳಿದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಡೆಫಿನೆಟ್ಲಿ ದೇ ವಿಲ್ ಟ್ರೈ ಟು ಆನ್ಸರ್, ಅಟ್ಲೀಸ್ಟ್ ಟಾಕ್ ಟು ಯು. ಓಕೆ, ನಿಮಗೆ ಏನಾದರೂ ಅರ್ಥ ಆಗಿಲ್ಲ, ಓಕೆ, ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ವಾ. ಬಟ್ ಕ್ಯಾನ್ ದೇ ಡೂ ಇಟ್ ಎವ್ರಿ ಡೇ? ಎಲ್ಲ ದಿನಗಳು ಅವರು ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅವ್ರು ಹೆಲ್ಪ್ ಮಾಡ್ತೀರಾ? ಸಮ್ಟೈಮ್ಸ್ ದೇ ವಿಲ್ ಹೆಲ್ಪ್, ಓಕೆ, ಮೋಸ್ಟ್ ಆಫ್ ದ ಟೈಮ್ಸ್ ದೇ ವಿಲ್ ಹೆಲ್ಪ್, ಬಟ್ 100% 24/7 ಯಾರೂ ಹೆಲ್ಪ್ ಮಾಡಲ್ಲ, ಅವ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ, ಬಿಕಾಸ್ ದೇ ಆಲ್ಸೋ ಹ್ಯಾವ್ ದೇರ್ ಓನ್ ಥಿಂಗ್. ಸೊ ಅದಕ್ಕೆ ವಿ ಹ್ಯಾವ್ ಕ್ರಿಯೇಟೆಡ್ ಖಾನ್ ಮಿಗೋ. ಸೊ ಖಾನ್ ಮಿಗೋ ಏನಂದರೆ ಒಂದು 24/7 ಅಸಿಸ್ಟೆಂಟ್ ಥರ. ಓಕೆ, ಸ್ಟೂಡೆಂಟ್ಸ್ಗೆ ಎನಿ ಟೈಮ್, ಮಾರ್ನಿಂಗು, ನೈಟು, ಎನಿ ಟೈಮ್ ದೇ ಕ್ಯಾನ್ ಆಸ್ಕ್ ದಟ್ ಕ್ವಶನ್, ಎನಿ ಕ್ವಶನ್ ದೇ ವಾಂಟ್. ಅವ್ರಿಗೆ ಒಂದು ಟಾಪಿಕ್ ಅರ್ಥ ಮಾಡ್ಕೋಬೇಕು, ಒಂದು ಕ್ವಶನ್ ಸಾಲ್ವ್ ಮಾಡಬೇಕು, ಅವ್ರು ಅರ್ಥ ಆಗಿಲ್ಲ, ಏನು ಮಾಡಬೇಕಂದ್ರೆ ದೇ ಕ್ಯಾನ್ ಥಿಂಕ್ ಆಫ್ ಖಾನ್ ಮಿಗೋ ಆ್ಯಸ್ ದೇರ್ ಬೆಸ್ಟ್ ಫ್ರೆಂಡ್ ಹೂ ಕ್ಯಾನ್ ಹೆಲ್ಪ್ ದೆಮ್. ಓಕೆ, ಸೊ ಖಾನ್ ಮಿಗೋ ಸ್ಟೂಡೆಂಟ್ಸ್ಗೆ ಎಲ್ಲಿ ಕಾಣಿಸುತ್ತೆ ಅದು ನೋಡೋಣ. ಸೊ ಇದು ಸ್ಟೂಡೆಂಟ್ ಪೋರ್ಟಲ್ಲು, ನಾನೊಂದು ಸ್ಟೂಡೆಂಟ್ ಪೋರ್ಟಲ್ ಯೂಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ನಾನೊಂದು ಸ್ಟೂಡೆಂಟ್ ಅಕೌಂಟಿಂದ ಐ ಆಮ್ ಗೋಯಿಂಗ್. ಸೊ ಇದು ಸ್ಟೂಡೆಂಟ್ ಅಕೌಂಟ್ ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಜಸ್ಟ್ ಆ್ಯಸ್ ಎನ್ ಎಕ್ಸಾಂಪಲ್. ಸೊ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಸ್ಟೂಡೆಂಟ್ ಇದ್ದಾರೆ ಆ್ಯಂಡ್ ಸ್ಟೂಡೆಂಟ್ ಅಕೌಂಟ್ ಈ ಥರ ಕಾಣಿಸುತ್ತೆ. ಸೊ ಖಾನ್ ಮಿಗೋ ಎಲ್ಲಿ ಸಿಗುತ್ತೆ ಅವ್ರಿಗೆ? ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಹೋಗಬೇಕು. ಓಕೆ, ಟೀಚರ್ಸ್ಗೆ ನಾವು ಇಲ್ಲಿ ಹೋಗಿ ನಾವು ಕ್ಲಿಕ್ ಮಾಡ್ತಾ ಇದ್ದೀವಲ್ಲ. ಸೊ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು, ಇಲ್ಲಿ ಲೆಫ್ಟ್ ಸೈಡು ಬಾಟಮ್ನಲ್ಲಿ ಖಾನ್ ಮಿಗೋ ಐಕನ್ ಕಾಣಿಸುತ್ತೆ, ಆಕ್ಟಿವಿಟೀಸ್ ಅಂತ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಖಾನ್ ಮಿಗೋ ಓಪನ್ ಆಗುತ್ತೆ. ಓಕೆ, ಇದು ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ನ ಯೂಸ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಅವರು ಒಂದು ನಿಮಿಷ, ಇದು ಸ್ಟೂಡೆಂಟ್ ವ್ಯೂ ನಿಮಗೆ ತೋರಿಸ್ತೀನಿ. ಓಕೆ, ಈ ಥರ ಕಾಣಿಸುತ್ತೆ ಸ್ಟೂಡೆಂಟ್ಸ್ಗೆ. ಸೊ ವೆಲ್ಕಮ್ ಟು ಖಾನ್ ಮಿಗೋ, ಐ ವಿಲ್ ಹೆಲ್ಪ್ ಯು ಲರ್ನ್ ವಿತ್ ಖಾನ್ ಅಕಾಡೆಮಿ ಅಂತ ಕಾಣಿಸ್ತಾ ಇದೆ. ಸ್ಟೂಡೆಂಟ್ ಕ್ಯಾನ್ ಆಸ್ಕ್ ವಾಟ್ ಶುಡ್ ಐ ಲರ್ನ್. ಓಕೆ, ನನಗೆ ಹೆಲ್ಪ್ ಮಾಡಿ, ಈ ಥರ ಅದು ಕ್ವಶನ್ ಮಾಡ್ಬೋದು ಆ್ಯಂಡ್ ದೆನ್ ಇಟ್ ವಿಲ್ ಹೆಲ್ಪ್. ಸೊ ಫಾರ್ ಎಕ್ಸಾಂಪಲ್ ಒಂದು ಟ್ಯೂಟರ್ ಮೀ ಅಂತ ನಾನು ಕೊಡ್ತೀನಿ. ಓಕೆ, ಸೊ ಟ್ಯೂಟರ್ ಮೀ ಅಂತ ನೋಡಿ, ಟೆಲ್ ವಾಟ್ ಡು ಯು ವಾಂಟ್ ಮೀ ಟು ಗೆಟ್ ಟ್ಯೂಟರಿಂಗ್ ಆನ್. ಓಕೆ, ಸ್ಟೂಡೆಂಟ್ ಒಂದು ಟಾಪಿಕ್ ಮೇಲೆ ನನಗೆ ಟ್ಯೂಷನ್ ಕೊಡಿ ಅಂತ ಅವರು ದೇ ಆರ್ ಆಸ್ಕಿಂಗ್. ಸೊ ಐ ವಿಲ್ ಸೇ ಸಿಂಪಲ್ ಆಗಿ ಹೆಲ್ಪ್ ಮೀ ಪ್ರಾಕ್ಟೀಸ್ ಟ್ರಿಗೊನೋಮೆಟ್ರಿ ಪ್ರಾಬ್ಲಮ್ಸ್ ಅಂತ ಒಂದು ಐ ವಿಲ್ ಆಸ್ಕ್. ಓಕೆ, ನೋಡಿ ಈ ಥರ ಒಂದು ಟಾಪಿಕ್ ಕೊಟ್ಟಿದೆ ಸ್ಟೂಡೆಂಟ್ಗೆ. ಓಕೆ, ನಿಮಗೆ ಯಾವ ಟಾಪಿಕ್ ಮೇಲೆ ಪ್ರಾಕ್ಟೀಸ್ ಬೇಕು ಅಂತ ಇದು ಕೊಟ್ಟಿದೆ. ಸೊ ಫಸ್ಟ್ ಈ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ಗೆ ಆ ಟಾಪಿಕ್ ಅರ್ಥ ಮಾಡಿಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಈ ಥರ ಅವರು ಇಲ್ಲಿ ಹೋಗಿ ಅವರು ಅವರ ಅಕೌಂಟಲ್ಲಿ ಹೋಗಿ, ಒಂದು ನಿಮಿಷ, ಅವ್ರ ಅಕೌಂಟಲ್ಲಿ ಲೆಫ್ಟ್ ಸೈಡ್ನ ಕ್ಲಿಕ್ ಮಾಡಿದ್ರೆ ಖಾನ್ ಮಿಗೋಯಿಂದ ಅವರು ಚಾಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಸೊ ಇದು ಇಲ್ಲಿ ನಿಮಗೆ ಅಗೈನ್ ಲೆಫ್ಟ್ ಸೈಡ್ ಕಾಣಿಸುತ್ತೆ. ನೀವು ರೈಟ್ ಸೈಡನ್ನು ಒಂದು ಐಕನ್ ಕಾಣಿಸುತ್ತೆ. ಅದು ಏನಂದರೆ ಒಂದು ಟಾಪಿಕ್ ಓಪನ್ ಮಾಡಿದ್ರೆ ರೈಟ್ ಸೈಡ್ ಕಾಣಿಸುತ್ತೆ, ಐ ವಿಲ್ ಶೋ ಯು. ಬಟ್ ಈ ಥರ ಸ್ಟೂಡೆಂಟ್ಸ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಫಸ್ಟ್ ಒಂದು ಲೆಟ್ ಅಸ್ ಸಿ ಒನ್ ಸಿಚುಯೇಷನ್. ಓಕೆ, ಒಂದು ಸಿಚುಯೇಷನ್ ಏನಂದರೆ, ನಮ್ಮ ಕ್ಲಾಸ್ನಲ್ಲಿ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ ಅರ್ಥ ಆಗಿದೆ, ಹೌ ಟು ಸಾಲ್ವ್, ಬಟ್ ಅವ್ರಿಗೆ ಅರ್ಥ ಆಗಿಲ್ಲ. ದೇ ಆರ್ ವೆರಿ ಅಫ್ರೈಡ್. ಓಕೆ, ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೀಚರ್ನ ಇಫ್ ಐ ಆಸ್ ದೆಮ್ ವಾಟ್ ವಿಲ್ ದೇ ಥಿಂಕ್ ಅಂತ ಅವರು ಸ್ಟೂಡೆಂಟ್ಸ್ ಅನ್ಕೊತಾರೆ, ರೈಟ್? ಸೊ ಅಟ್ ದಟ್ ಟೈಮ್ ದೇ ಕ್ಯಾನ್ ಖಾನ್ ಮಿಗೋ ಏನು ಒಂದು ಅಸಿಸ್ಟೆಂಟ್ ಥರ, ಅದು 10 times 100 times 1000 times ಎಕ್ಸ್ಪ್ಲೇನ್ ಮಾಡೋದಕ್ಕೆ ರೆಡಿ ಆಗುತ್ತೆ, ರೈಟ್? ಸೊ ದೇ ಕ್ಯಾನ್, ಇಫ್ ದೇ ಆರ್ ಸ್ಕೇರ್ಡ್ ಟು ಆಸ್ಕ್ ಟೀಚರ್ಸ್, ರೈಟ್, ಸಮಟೈಮ್ಸ್, ರೈಟ್,
ಅಫ್ಕೋರ್ಸ್ ಕ್ಲಾಸ್ನಲ್ಲಿ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ, 100% ಎಕ್ಸ್ಪ್ಲೇನ್ ಮಾಡ್ತೀರಾ, ಕ್ಲಾಸ್ ಮುಗಿಯಿದೆ, ದೇ ವಾಂಟ್ ಟು ಆಸ್ಕ್ ಎ ಕ್ವಶನ್, ಬಟ್ ಇಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ ಈಸ್ ನಾಟ್ ಏಬಲ್ ಟು ಹೆಲ್ಪ್, ಸೊ ದೇ ಕ್ಯಾನ್ ಆಸ್ಕ್ ಕಾನ್ಮಿಗೋ. ಸೊ ಈ ಥರ ಬರುತ್ತೆ. ಸೊ ಇದು ಹೌ ಟು ಡೂ ಇಟ್, ಲೆಟ್ ಅಸ್ ಸಿ. ಸೊ ಇನ್ನೊಂದು ಸರಿ ನಾನು ಸ್ಟೂಡೆಂಟ್ ಅಕೌಂಟಲ್ಲಿ ಹೋಗ್ತೀನಿ. ಓಕೆ, ಸೊ ಒಂದು ಟಾಪಿಕ್ ನಾವು ಪಿಕ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ಲಾಸ್ 7th ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಜಸ್ಟ್ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡಿ, ನೋಯಿಂಗ್ ಅವರ್ ನಂಬರ್ಸ್ ಅಂತ ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದು ಕ್ವಶನ್ ಇದೆ. ರಾಹುಲ್ ದ್ರಾವಿಡ್ 13,288 ರನ್ಸ್ ಸ್ಕೋರ್ ಮಾಡಿದ್ದಾರೆ, ಸೌರವ್ ಗಂಗೂಲಿ 7,202. ಹೌ ಮೆನಿ ಮೋರ್ ರನ್ಸ್ ಡಿಡ್ ದ್ರಾವಿಡ್ ಸ್ಕೋರ್ ದ್ಯಾನ್ ಗಂಗೂಲಿ ಇನ್ ಟೆಸ್ಟ್ಸ್? ಸೊ ಇದು ಸ್ಟೂಡೆಂಟ್ಗೆ ಅರ್ಥ ಆಗಿಲ್ಲ. ಓಕೆ, ಕ್ವಶನೇ ಅರ್ಥ ಆಗಿಲ್ಲ, ಏನು ಮಾಡಬೇಕು? ಸಿಂಪಲ್, ಇಲ್ಲಿ ರೈಟ್ ಸೈಡ್ ಕಾನ್ಮಿಗೋ ಕಾಣಿಸ್ತಾ ಇದೆ ಅವ್ರಿಗೆ ಅಲ್ವಾ? ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಸ್ಟೂಡೆಂಟ್ ಇಲ್ಲಿ ಆಲ್ರೆಡಿ ರೆಡಿಯಾಗಿ ಕ್ವಶನ್ಸ್ ಇರುತ್ತೆ. ಹೆಲ್ಪ್ ಮೀ ಸಾಲ್ವ್ ದಿಸ್. ಇಫ್ ಸ್ಟೂಡೆಂಟ್ ವಾಂಟ್ಸ್ ಟು ನೋ ನಿನಗೆ ಯಾಕೆ ವೈ ಶುಡ್ ಐ ಈವನ್ ಸ್ಟಡಿ, ಅದನ್ನು ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಹೆಲ್ಪ್ ಮೀ ಸಾಲ್ವ್ ದಿಸ್ ನಾವು ಸೆಲೆಕ್ಟ್ ಮಾಡ್ತೀವಿ. ನೋಡಿ, ಹೆಲ್ಪ್ ಮೀ ಸಾಲ್ವ್ ದಿಸ್. ಓಕೆ, ಸೊ ಇಲ್ಲಿ ನೋಡಿದ್ರೆ ಆನ್ಸರ್ ಕೊಡಲ್ಲ ಕಾನ್ಮಿಗೋ, ಡೈರೆಕ್ಟಾಗಿ ಆನ್ಸರ್ ಕೊಡಲ್ಲ. ಇದು ಕ್ವಶನ್ಸ್ ಕೇಳುತ್ತೆ. ಓಕೆ, ವಾಟ್ ಡು ಯು ಥಿಂಕ್ ಕ್ವಶನ್ ಈಸ್ ಆಸ್ಕಿಂಗ್ ಅಸ್ ಟು ಫೈಂಡ್? ಈ ಥರ ಒಂದು ವಾಟ್ ಡು ಯು ಸೇ, ಒಂದು ಗೈಡ್ ಥರ ಅವರು ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಇಟ್ ಡಸ್ ನಾಟ್ ಗಿವ್ ದ ಸ್ಟೂಡೆಂಟ್ ಆನ್ಸರ್, ಇಟ್ ಆಸ್ಕ್ಸ್ ಮಲ್ಟಿಪಲ್ ಕ್ವಶನ್ಸ್ ಸೊ ದಟ್ ಸ್ಟೂಡೆಂಟ್ಗೆ ಪ್ರಾಸೆಸ್ ಅರ್ಥ ಆಗಬೇಕು ಅಂತ. ಓಕೆ, ಸೊ ಈ ಥರ ನೋಡಿ, ವಾಟ್ ಡು ಯು ಥಿಂಕ್ ಕ್ವಶನ್ ಈಸ್ ಆಸ್ಕಿಂಗ್ ಅಸ್ ಟು ಫೈಂಡ್, ಒಂದು ಕ್ಲೂ ಥರ ಕೊಟ್ಟಿದೆ. ಓಕೆ, ನನಗೆ ಇದು ಡಿಫರೆನ್ಸ್ ಅಂತ ಗೊತ್ತಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಆಸ್ ಎ ಸ್ಟೂಡೆಂಟ್ ಐ ಡೋಂಟ್ ನೋ ವಾಟ್ ಡಿಫರೆನ್ಸ್ ಇಸ್. ಸೊ ಐ ವಿಲ್ ಆಸ್ಕ್ ಕಾನ್ಮಿಗೋ. ಓಕೆ, ವಾಟ್ ಡಸ್ ಡಿಫರೆನ್ಸ್ ಅಂದರೆ ಒಂದು ಬಿಗ್ಗರ್ ನಂಬರ್ ಇರುತ್ತೆ, ಒಂದು ಸ್ಮಾಲರ್ ನಂಬರ್ ಇರುತ್ತೆ. ನೀವೇ ಹೇಳಿ ಡಿಫ್ರೆನ್ಸ್ ಅಂತ ಏನು ಇವಾಗ ಅಂತ ಒಂದು ಕ್ಲೂ ಕೊಟ್ಟಿದೆ ಅಷ್ಟೇ ನೋಡಿ. ಸೊ ಐ ವಿಲ್ ಸೇ ಓಕೆ ಮೈನಸ್. ಓಕೆ, ಎಸ್, ಯು ನೀಡ್ ಟು ಸಬ್ಟ್ರಾಕ್ಟ್. ಅದು ಕರೆಕ್ಟ್ ಅಂತ ಹೇಳಿ, ಓಕೆ, ಯಾವ್ದು ನಂಬರಿಂದ ಸೆಲೆಕ್ಟ್ ಮಾಡಬೇಕು ಅಂತ ಅದು ಕೊಟ್ಟಿದೆ. ಸೊ ಅಗೇನ್ ಐ ವಿಲ್ ಸೇ 13,288 ಸಬ್ಟ್ರಾಕ್ಟ್. ಓಕೆ, ಐ ವಿಲ್ ಸೇ ಮೈನಸ್, ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, -7,212. ಸೊ ಈ ಥರ ನಾನು ಕೊಟ್ಟಿದ್ದೀನಿ. ಎಸ್, ಯಾವ್ದು ನಂಬರಿಂದ 7,212 ಸಬ್ಟ್ರಾಕ್ಟ್ ಮಾಡಬೇಕು? ಓಕೆ, 13,288 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಐ ಆಮ್ ನಾಟ್ ಯೂಸಿಂಗ್ ಎನಿ ಕಾಂಪ್ಲಿಕೇಟೆಡ್ ಇಂಗ್ಲೀಷ್, ಸಿಂಪಲ್ ಆಗಿ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ, ಅದು ಗೈಡ್ ಮಾಡ್ತಾ ಇದೆ. ನೋಡಿ, ಇವತ್ತು 13,288 ಇಂದ 7,212 ಮಾಡಿ ಅಂತ ಅದು ಹೇಳ್ತಾ ಇದೆ. ನನಗೆ ಸಬ್ಟ್ರಾಕ್ಷನ್ ಆಲ್ರೆಡಿ ಗೊತ್ತು, ಸೊ ಅದಕ್ಕೆ ನಾನು ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ 13,288 ಇಂದ ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಒಂದು ಇವಾಗ ಮಾಡಿ ಕೊಡ್ತೀನಿ. 13,288 - 7,212. ಓಕೆ, ಆನ್ಸರ್ ಬಂದಿದೆ 6076 ಅಂತ. ಓಕೆ, ಕರೆಕ್ಟ್. ಸೊ ಇವತ್ತು ಇದು ಕರೆಕ್ಟಾ ಇಲ್ವಾ ಅಂತ ನೋಡೋಕ್ಕೆ ಸಬ್ಮಿಟ್ ಮಾಡಿ ಅಂತ ಕೊಟ್ಟಿದೆ. ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಚೆಕ್, ಕರೆಕ್ಟ್ ಆಗಿದೆ. ಸೊ ಅದಾದಮೇಲೆ ಸ್ಟೂಡೆಂಟ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನೋಡಬೇಕಾ? ಅಲ್ಲಿ ಕ್ಲಿಕ್ ಮಾಡಿ ಅವರು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸು ನೋಡ್ಬೋದು. ಸೊ ಇದೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಇಟ್ ಈಸ್ ನಾಟ್ ಗಿವಿಂಗ್ ಆನ್ಸರ್ ಎಟ್ ಎನಿ ಪಾಯಿಂಟ್. ಅದು ಓನ್ಲಿ ಕ್ವಶನ್ಸೇ ಕೇಳುತ್ತೆ, ಸ್ಟೂಡೆಂಟ್ಸ್ನ ಗೈಡ್ ಮಾಡುತ್ತೆ. ಸಿ, ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್. ನನಗೆ ಗೊತ್ತು, ಕೆಲವು ನಾನು ವೆನ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ನಮ್ಮ ಶಾಲೆಯಿಂದ ಆಫ್ಟರ್ ಅಟೆಂಡಿಂಗ್ ಕ್ಲಾಸಸ್ ನಾನು ಟ್ಯೂಷನ್ ಟೀಚರಲ್ಲಿ ಹೋಗ್ತಾ ಇದ್ದೀನಿ. ಟ್ಯೂಷನ್ ಟೀಚರ್ ಏನು ಮಾಡ್ತಾರೆ, ಸರ್ ಇದು ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಅವರು ಕ್ವಶನ್ ಆನ್ಸರ್ ಮಾಡಿ ಕೊಡ್ತಾರೆ, ಅಥವಾ ಅವ್ರು ಬೋಲ್ತಾರೆ ಬೋರ್ಡ್ ಮೇಲೆ ಹಾಕಿದ್ದೀನಿ ನೋಡಿ ನೋಟ್ ಮಾಡಿಕೊಂಡು ಅಂತ ಮಾಡಿ ಅವ್ರು ಹೇಳ್ತಾರಲ್ವ. ಸೊ ಆ ಥರ ಅಲ್ಲ, ಕಾನ್ಮಿಗೋ ವಿಲ್ ಹೆಲ್ಪ್ ದೆಮ್ ಲರ್ನ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಈ ಥರ ಅವರು ಕ್ವಶನ್ ಕೇಳಿ ಸ್ಟೂಡೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಸಿಚುವೇಶನ್. ಸೊ ಸ್ಟೂಡೆಂಟ್ಸು ಏನಾದರೂ ಒಂದು ಎಕ್ಸಸೈಸ್ ಮಾಡೋ ಸಮಯದಲ್ಲಿ ಅವರು ಕಾನ್ಮಿಗೋ ಯೂಸ್ ಮಾಡಿ ದೇ ಕ್ಯಾನ್ ಲರ್ನ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಇನ್ನೊಂದು ಸ್ಟೂಡೆಂಟ್ಸು ಇನ್ನೊಂದು ಸಿಚುವೇಶನ್ ಏನು ಬರುತ್ತೆ ಅಂದರೆ, ಸ್ಟೂಡೆಂಟ್ಸ್ ಆಲ್ರೆಡಿ ಟಾಪಿಕ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಒಂದು 2-3 ದಿನದಲ್ಲಿ ಒಂದು ಫಾರ್ಮೇಟಿವ್ ಎಕ್ಸಾಮ್ ಇದೆ ಅಥವಾ ಸಮ್ಮೇಟಿವ್ ಎಕ್ಸಾಮ್ ಇದೆ. ಬಟ್ ಅವ್ರಿಗೆ ದೇ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್. ನನಗೆ ಈ ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಅರ್ಥ ಆಗಿಲ್ಲ, ಏನು ಮಾಡಬೇಕು, ನಾನು ಆಲ್ರೆಡಿ ಐ ಹ್ಯಾವ್ ಸ್ಟಡೀಡ್ ಬಟ್ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಏನು ಮಾಡಬೇಕು? ಈ ಟೈಮ್ನಲ್ಲಿ ರಿಫ್ರೆಶ್ ಪ್ರಾಕ್ಟೀಸ್ ಮೈ ನಾಲೆಡ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದು ಯೂಸ್ ಮಾಡಿ ಅವರು ಏನಾದರೂ ಎಕ್ಸಾಮ್ ಪ್ರಿಪೇರ್ ಮಾಡೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದೆಮ್. ಸೊ ಅಗೈನ್ ಸೇಮ್ ಟು ಸೇಮ್, ಬಟ್ ಇದರಲ್ಲಿ ಏನಂದರೆ
ನೀವೆಲ್ಲ ನಾಲೆಡ್ಜ್ನ ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ನಿಮಗೆ ಟಾಪಿಕ್ ಅರ್ಥ ಮಾಡ್ಕೊಳ್ಳೋಕೆ ಅದು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನೀವು ಏನಾದರೂ ಕ್ವಶನ್ಸ್ ಇದೆ ಅಂದರೆ ಅದು ಕ್ವಶನ್ ಕೊಡಿ ನಿಮಗೆ ಗೈಡ್ ಮಾಡುತ್ತೆ. ಸೊ ಈ ಥರ ಎಲ್ಲ ಮಾಡುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಸೊ ಅಗೇನ್ ಐ ವಿಲ್ ಗೋ ಬ್ಯಾಕ್. ಈ ಥರ ಟಾಪಿಕ್ ಬಂದಿದೆ. ಸೊ ಲೆಟ್ ಅಸ್ ಗೋ ಬ್ಯಾಕ್. ಸೊ ಇದು ನೋಡಿ ಆಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಪ್ರಾಕ್ಟೀಸ್ ಮೈ ನಾಲೆಡ್ಜ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಾಟ್ ಡು ಯು ವಾಂಟ್ ಟು ಪ್ರಾಕ್ಟೀಸ್. ನೀವು ಯಾವುದು ಕ್ಲಾಸ್ನಲ್ಲಿ ಇದ್ದೀರಾ ಪ್ರಾಕ್ಟೀಸ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ನಾನು ಕ್ಲಾಸ್ 10ನಲ್ಲಿ ಇದ್ದೀನಿ ಅಂತ ನಾನು ಟೈಪ್ ಮಾಡ್ತೀನಿ. ಓಕೆ, ಸಿಂಪಲ್ ಆಗಿ. ಓಕೆ, ನೀವು ಕ್ಲಾಸ್ 10ನಲ್ಲಿ ಇದ್ದೀರಾ. ವಿಚ್ ಟಾಪಿಕ್ ಯು ವಾಂಟ್ ಟು ಗೆಟ್ ಪ್ರಾಕ್ಟೀಸ್ ಆನ್. ಓಕೆ, ಸೊ ನಾನು ಒಂದು ಟಾಪಿಕ್ ತಗೊತೀನಿ. ಏನಾದರೂ ಟಾಪಿಕ್ ನೀವೇ ಹೇಳ್ತೀರಾ ಚಾಟ್ನಲ್ಲಿ. ಓಕೆ, ಐ ವಿಲ್ ಪಿಕ್. ಆಲ್ ರೈಟ್. ಓಕೆ, ಐ ವಿಲ್ ಓನ್ಲಿ ಪಿಕ್ 10. ಸೊ ನಾನು ಒಂದು ರಿಯಲ್ ನಂಬರ್ಸಿಂದ. ಓಕೆ, ಆಲ್ರೆಡಿ ಚಾಟ್ನಲ್ಲಿ ಬಂದಿದೆ. ಮ್ಯಾಥ್ಸ್. ಓಕೆ, ಮ್ಯಾಥ್ಸ್ನಲ್ಲಿ ರಿಯಲ್ ನಂಬರ್ಸ್. ಓಕೆ, ಲೆಟ್ ಅಸ್ ಪ್ರಾಕ್ಟೀಸ್ ದಟ್. ಒಂದು ಟಾಪಿಕ್ ಮೇಲೆ ಜಸ್ಟ್ ಎಕ್ಸಾಂಪಲ್ ಥರ ತೊಗೊಳ್ತೀವಿ. ಸೊ ರಿಯಲ್ ನಂಬರ್ಸ್. ಓಕೆ, ನೋಡಿ, ಈಸ್ ದ ನಂಬರ್ 16 ರ್ಯಾಷನಲ್ ಆರ್ ಇರೇಷನಲ್ ನಂಬರ್. ಸೊ ನಾನು ರ್ಯಾಷನಲ್ ಅಂತ ಕೊಡ್ತೀನಿ. √16 is 4 ಅಲ್ವಾ. ಸೊ ಈ ಥರ ನಾನು ಕೊಡ್ತೀನಿ. ವೆರಿ ಗುಡ್. ಸೊ ಇದು ಪಾಯಿಂಟ್. ಈ ಥರ ಒಂದು ಕ್ವಶನ್ ಬೈ ಕ್ವಶನ್ ಅದು ಕೇಳುತ್ತೆ ಆ್ಯಂಡ್ ಸ್ಟೂಡೆಂಟ್ಸ್ನ ರಿಫ್ರೆಶ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಆ್ಯಂಡ್ ಈ ಟೈಮ್ನಲ್ಲಿ ನಾನು ಟೈಪ್ ಮಾಡಿ ಓಕೆ ನನಗೆ ಇರೇಷನಲ್ ನಂಬರ್ ಏನು ಗೊತ್ತಿಲ್ಲ ಪ್ಲೀಸ್ ಎಕ್ಸ್ಪ್ಲೇನ್ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದೇನಂದರೆ ಟು ಪ್ರಿಪೇರ್ ಫಾರ್ ಎನ್ ಎಕ್ಸಾಮ್ ಆ್ಯಂಡ್ ಪ್ರಿಪೇರ್ ಫಾರ್ ಎನಿಥಿಂಗ್ ದಟ್ ದೇ ಎ ಸ್ಮಾಲ್ ಟೆಸ್ಟ್, ಸ್ಲಿಪ್ ಟೆಸ್ಟ್, ಫಾರ್ಮೆಟ್ ಟೆಸ್ಟ್, ಇದು ಹೆಲ್ಪ್ ಮಾಡುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಈ ಥರ ಇನ್ನೊಂದು ಟೂಲ್ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ವಾಟ್ ಈಸ್ ಮೋಸ್ಟ್ ಹೆಲ್ಪ್ಫುಲ್ ಐ ನೋ ಈಸ್ ದಟ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ಅವರು ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ನೋಡ್ತಾ ಇದ್ದೀರಾ. ಓಕೆ, ಈ ವಿಡಿಯೋ ಅವ್ರಿಗೆ ಅರ್ಥ ಆಗಿಲ್ಲ, ಏನು ಮಾಡಬೇಕು. ಸೊ ಇಲ್ಲಿ ಹೋಗಿ ಗಿವ್ ಮಿ ಎ ಸಮರಿ. ಓಕೆ, ನನಗೆ ವಿಡಿಯೋ ನೋಡೋಕ್ಕೆ ನನಗೆ ಅರ್ಥ ಆಗಿಲ್ಲ, ಸೊ ಸಮರಿ ಕೊಡಿ ಅಂತ. ಈ ವಿಡಿಯೋನಲ್ಲಿ ಏನು ಹೇಳ್ತಾ ಇದ್ದೀರೋ ನೋಡಿ, ಇದೇ ಸಮರಿ. ಎ ಲ್ಯಾಕ್ ಈಸ್ 1 lakh ಆ್ಯಂಡ್ ಎ ಕ್ರೋರ್ ಈಸ್ ದಿಸ್ ಮಚ್, ಬೋತ್ ಆರ್ ಬಿಗ್ ನಂಬರ್ಸ್. ಇದೇ ವಿಡಿಯೋ ಸಮರಿ. ಆ ವಿಡಿಯೋನಲ್ಲಿ ಶಾರ್ಟ್ ಸಮರಿ ಕೊಟ್ಟಿದ್ದಾರೆ ಅಲ್ವಾ. ಸೊ ನೆಕ್ಸ್ಟ್ ಈ ವಿಡಿಯೋ ಮೇಲೆ, ಈ ಟಾಪಿಕ್ ಮೇಲೆ ಕ್ವಿಜ್ ಬೇಕಾ, ಕ್ವಿಜ್ ಮೀ ಅಂತ ನೀವು ಮಾಡಿದರೆ ಒಂದೊಂದು ಕ್ವಶನ್ ಕೊಡುತ್ತೆ. ಸೊ ಈ ಥರ ನೀವು ಆ ಅಸಿಸ್ಟೆಂಟ್ನ ಸ್ಟೂಡೆಂಟ್ ಕ್ಯಾನ್ ಯೂಸ್ ಎನಿ ವೇ ದೇ ವಾಂಟ್. ಓಕೆ, ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ ಅವರು ದೇ ಡೋಂಟ್ ಹ್ಯಾವ್ ಟು ಯೂಸ್ ಲಾಂಗ್ ಇಂಗ್ಲೀಷ್ ಸೆಂಟೆನ್ಸಸ್. ಸಿಂಪಲ್ ಆಗಿ ಅವ್ರು ಟೈಪ್ ಮಾಡಿದ್ರೆ ಅದೇ ಅರ್ಥ ಮಾಡಿಕೊಂಡು ಅದೇ ರಿಪ್ಲೈ ಮಾಡುತ್ತೆ. ಸಿ, ನೀವು ಐ ನೋ ಸಮ್ ಆಫ್ ದ ಟೀಚರ್ಸ್ ಹ್ಯಾವ್ ಎಕ್ಸ್ಪ್ಲೈನ್, ನಮ್ಮ ಟೀಚರ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಕನ್ನಡ ಮೀಡಿಯಮ್, ಅವ್ರಿಗೆ ಇಂಗ್ಲೀಷೇ ಬರಲ್ಲ, ಏನು ಮಾಡಬೇಕು ಇದೆಲ್ಲ ಐ ಆಮ್ ಸೀಯಿಂಗ್ ಲಾಟ್ ಆಫ್ ಸಮ್ ಕಮೆಂಟ್ಸ್, ರೈಟ್. ಸೊ ಅದಕ್ಕೆ ಈ ಟೂಲ್ ಏನಂದರೆ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಇದು ಆಲ್ರೆಡಿ ವಿ ಹ್ಯಾವ್ ಡನ್ ಎ ಲಾಟ್ ಆಫ್ ವರ್ಕ್ ಆನ್ ಮೇಕಿಂಗ್ ಇಟ್ ಅಂಡರ್ಸ್ಟ್ಯಾಂಡ್ ಎನಿ ಟೈಪ್ ಆಫ್ ಕ್ವಶನ್ ದಟ್ ದ ಸ್ಟೂಡೆಂಟ್ ಆಸ್ಕ್ ಆ್ಯಂಡ್ ಇಟ್ ವಿಲ್ ಆನ್ಸರ್ ಆಟೋಮ್ಯಾಟಿಕಲಿ. ಸೊ ದಯವಿಟ್ಟು ನೀವು ಸ್ಟೂಡೆಂಟ್ಸ್ನ ಈ ಆಪ್ಷನ್ ಕೊಡಿ ಆ್ಯಂಡ್ ದೆನ್ ಐ ಆಮ್ ವೆರಿ ಶೋರ್ ದೇ ವಿಲ್ ಲರ್ನ್ ವೆರಿ ವೆರಿ ಕ್ವಿಕ್ಲಿ. ಐ ಥಿಂಕ್ ಈ ಜನರೇಷನ್ ಸ್ಟೂಡೆಂಟ್ಸ್ ದೇ ಆರ್ ಮಚ್ ಫಾಸ್ಟರ್ ದ್ಯಾನ್ ಅಸ್ ಆ್ಯಂಡ್ ದೇ ವಿಲ್ ಲರ್ನ್ ವೆರಿ ವೆರಿ ಫಾಸ್ಟ್. ಓಕೆ, ಸೊ ನೀವು ಜಸ್ಟ್ ಅವ್ರಿಗೆ ಎಕ್ಸ್ಪೋಜರ್ ಕೊಡಬೇಕು ಅಷ್ಟೇ. ಓಕೆ, ಸೊ ನಾವಿವಾಗ 2 ಸ್ಟೂಡೆಂಟ್ ಟೂಲ್ಸನ್ನು ಕವರ್ ಮಾಡಿದ್ದೀನಿ. ಒಂದು ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋದು ಸಮಯದಲ್ಲಿ ರೈಟ್ ಸೈಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಒಂದು ಟೂಲು. ಇನ್ನೊಂದು ಟೂಲ್ ಏನು, ಪ್ರಾಕ್ಟೀಸ್ ಮೈ ನಾಲೆಡ್ಜ್, ಒಂದು ಎಕ್ಸಾಮ್ಗೆ ಅಥವಾ ಒಂದು ಕ್ವಿಜ್ಗೆ ಪ್ರಿಪೇರ್ ಮಾಡೋದಕ್ಕೆ ಅಥವಾ ಒಂದು ಟಾಪಿಕ್ ಮೇಲೆ ಅವ್ರ ನಾಲೆಡ್ಜ್ ರಿಫ್ರೆಶ್ ಮಾಡೋದಕ್ಕೆ ಇನ್ನೊಂದು ಟೂಲ್. ಸೊ ಈ ಥರ ಸ್ಟೂಡೆಂಟ್ಸ್ಗೆ ಮಲ್ಟಿಪಲ್ ಟೂಲ್ಸ್ ಇದೆ, ಅವರೂ ದೇ ಕ್ಯಾನ್ ಪ್ರಾಕ್ಟೀಸ್ ಇಟ್. ಓಕೆ, ಸೊ ಇವಾಗ ನಾವು ಆಸ್ ಎ ಉಮಾಶಂಕರ್, ಇವತ್ತು ನಮ್ಮ ಸೆಷನ್ ಅಲ್ಲಿ ಕೆಲವು ಇಂಗ್ಲಿಷ್ ಟೀಚರ್ಸ್ ಕೂಡ ಇದ್ದಾರೆ. ಸೊ ಕ್ಯಾನ್ ಯು ಕ್ವಿಕ್ಲಿ ಸೇ ಇಂಗ್ಲಿಷ್ ಟೀಚರ್ಸ್ ಯಾವ್ಯಾವ ಟೂಲ್ಸ್ ಖಾನ್ ಮೇಘೋದು ಉಪಯೋಗಿಸಬಹುದು? ರೈಟಿಂಗ್ ಕೋಚ್, ಸ್ಪೆಲ್ಲಿಂಗ್ ಬಿ. ಕ್ಯಾನ್ ಯು ಜಸ್ಟ್ ಶೋ ವೇರ್ ದೇ ಕ್ಯಾನ್ ಆಕ್ಸೆಸ್ ಇಟ್? ಡೆಫಿನೆಟ್ಲಿ. ಸೊ ಇಂಗ್ಲೀಷ್ ಟೀಚರ್ಸ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆಕ್ಟಿವಿಟೀಸಲ್ಲಿ ಹೋಗಿ ಆ್ಯಸ್ ಎ ಸ್ಟೂಡೆಂಟು ಯೂಸ್ ಮಾಡ್ಬೋದು. ಬಟ್ ಆ್ಯಸ್ ಎ ಟೀಚರ್ ಆಲ್ಸೋ ಐ ವಿಲ್ ಶೋ ಯು. ಸೊ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸು ಇಲ್ಲಿ ಹೋಗಿ ಡಿಬೇಟ್, ಎಲಿಮೆಂಟ್ರಿ ಸ್ಕೂಲ್ ಟಾಪಿಕ್ಸ್ ಡಿಬೇಟ್ ಮಾಡಬೇಕಾ, ಇಂಗ್ಲೀಷ್ ಡಿಬೇಟ್ ಇರುತ್ತೆ. ಕ್ರಾಫ್ಟ್ ಎ ಸ್ಟೋರಿ, ಫಾರ್ ಎಕ್ಸಾಂಪಲ್ ಸ್ಟೋರಿ ಕ್ರಾಫ್ಟ್ ಮಾಡಬೇಕಾ. ಸೊ ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಇವಾಗ. ಸ್ಟೂಡೆಂಟ್ ಸ್ಟೋರಿ ದೇ ವಾಂಟ್ ಟು ರೈಟ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ರೈಟ್ ಎ ಅಡ್ವೆಂಚರ್ ಸ್ಟೋರಿ. ಸೊ ಈ ಥರ ಈ ಅಡ್ವೆಂಚರ್ ಸ್ಟೋರಿಟಲ್ಲಿ ಮೇನ್ ಕ್ಯಾರೆಕ್ಟರ್ ಏನು ಅಂತ ಇಟ್ ಈಸ್ ಆಸ್ಕಿಂಗ್. ಸೊ ಯು ಕ್ಯಾನ್ ಸೇ ಐ ಕ್ಯಾನ್ ಸೇ ಮೇನ್ ಕ್ಯಾರೆಕ್ಟರ್, you any like a person or animal, I can say lion is a main character. ಓಕೆ, ಈ ಥರ ನಾನು ಕೊಟ್ಟಿದ್ರೆ ನೆಕ್ಸ್ಟ್ ಲಯನ್ ಏನು ಮಾಡುತ್ತೆ, ಯಾರು ನಮ್ಮ ಸ್ಟೋರಿ ರೀಡ್ ಮಾಡ್ತೀರಾ ಅದನ್ನು ಇಟ್ ಈಸ್ ಆಸ್ಕಿಂಗ್. ಸಿ, ನೀವು ಕ್ರಿಯೇಟ್ ಮಾಡೋ ಸಮಯದಲ್ಲಿ ಏನು ಮಾಡಬೇಕು. ಸೊ ಈ ಥರ ಸ್ಟೂಡೆಂಟ್ಸ್ನೇ
ಇಟ್ ಈಸ್ ಹೆಲ್ಪಿಂಗ್ ದೆಮ್ ಕ್ರಿಯೇಟ್ ಸ್ಟೋರೀಸ್ ಆನ್ ದೇರ್ ಓನ್ ಅಲ್ವಾ. ಸೊ ಈ ಥರ ಕ್ರಾಫ್ಟಿಂಗ್ ಸ್ಟೋರಿ ಇರುತ್ತೆ. ಓಕೆ, ನೆಕ್ಸ್ಟು ಇದು ಫಾರ್ ಎಕ್ಸಾಂಪಲ್ ಡಿಬೇಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಓಕೆ, ಸೊ ನೀವು ಐ ಥಿಂಕ್ ಯು ಶುಡ್ ಟೇಕ್ ಸಮ್ ಟೈಮ್ ಆ್ಯಂಡ್ ಎಕ್ಸ್ಪ್ಲೋರ್. ಬಟ್ ಎನಿ ಸಬ್ಜೆಕ್ಟ್, ಇನ್ಫ್ಯಾಕ್ಟ್ ನಾಟ್ ಜಸ್ಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಎಲ್ಲ ಸಬ್ಜೆಕ್ಟ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆ್ಯಕ್ಟಿವಿಟೀಸಲ್ಲಿ ಹೋಗಿದ್ರೆ ಯು ವಿಲ್ ಫೈಂಡ್ ಆನ್ಸರ್ಸ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪ್ಲೋರ್. ಸೊ ಇದು ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಆ್ಯಸ್ ಎ ಟೀಚರ್, ಟೀಚರ್ಸ್ಗೂ ಭಾಳ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಚಂಕ್ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ಚಂಕ್ ಟೆಕ್ಸ್ಟ್ ಅಂದರೆ ನಮ್ಮ ಇಂಗ್ಲೀಷ್ ಲೆಸನ್ನಲ್ಲಿ ದೇರ್ ಇಸ್ ಕಾಂಪ್ಲಿಕೇಟೆಡ್ ಪೋಯಮ್ ಇರುತ್ತೆ. ಒಂದು ಫಾರಿನ್ ಆಥರ್ ಪೋಯಮ್ ಇರುತ್ತೆ. ಅದು ನನಗೆ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಆ ಪೋಯಮ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ಅದು ಮಾಡಿದ್ರೆ ಅದು ಚಂಕ್ಸ್ ಮಾಡಿ ಸಿಂಪಲ್ ಆಗಿ ಸುಲಭವಾಗಿ ಇಂಗ್ಲೀಷ್ನಲ್ಲಿ ಮಾಡಿ ನಿಮಗೆ ಕೊಡುತ್ತೆ. ಆ್ಯಂಡ್ ಯು ಕ್ಯಾನ್ ಶೇರ್ ದಟ್ ವಿತ್ ಸ್ಟೂಡೆಂಟ್ಸ್. ಸೊ ಚಂಕ್ ಟೆಕ್ಸ್ಟ್ ಒಂದು ಡೆಫಿನೆಟ್ಲಿ ಹೆಲ್ಪ್ಸ್. ಇನ್ನೊಂದು ಏನಂದರೆ, ಫಾರ್ ಎಕ್ಸಾಂಪಲ್ ಪ್ಲ್ಯಾನು ಆಯಿತು, ಕ್ರಿಯೇಟ್ನಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಿಸ್ ಕ್ರಿಯೇಟ್ ಮಾಡಬೇಕಾ, ಇದು ಮಾಡ್ಬೋದು. ಇನ್ನೊಂದು ಸಮ್ಮರಿ ಪೋಯಮ್. ಓಕೆ, ಸೊ ನೀವು ಒಂದು ಇಂಗ್ಲೀಷ್ನಲ್ಲಿ ಪೋಯಮ್ಸ್ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಸಮರೈಸ್ ಎನಿಥಿಂಗ್ ಇನ್ ಅ ವೆರಿ ನೈಸ್ ವೇ, ಓಕೆ, ಒಂದು ಲೆಸನ್ ಇದೆ, ಆ ಲೆಸನ್ನ ನೀವು ಪೋಯಮ್ ಥರ ಒಂದು ಮಾಡಿ ನೀವು ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅಗೇನ್ ಜಸ್ಟ್ ಎಕ್ಸ್ಪ್ಲೋರ್ ದಿಸ್. ನಿಮಗೆ ಎವ್ರಿ ಲೆಸನ್, ಐ ಥಿಂಕ್ ಎವ್ರಿ ಸಬ್ಜೆಕ್ಟ್, ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಸೋಷಲ್, ಎನಿ ಸಬ್ಜೆಕ್ಟ್ ಯು ವಾಂಟ್, ಇದು ಹೆಲ್ಪ್ ಮಾಡುತ್ತೆ ಲೆಸನ್ ಪ್ಲ್ಯಾನ್, ರಿಗಾರ್ಡ್ಲೆಸ್ ಆಫ್ ವಾಟ್ ವಿ ಗಿವ್ ಇನ್ ಖಾನ್ ಅಕಾಡೆಮಿ ಜ್ಞಾನಸೇತು ಪ್ರೋಗ್ರಾಮ್. ಓಕೆ, ಟೀಚರ್ಸ್ಗೆ 100%, ಬಟ್ ಫಾರ್ ಸ್ಟೂಡೆಂಟ್ಸು ಅವ್ರು ಪ್ರಾಕ್ಟೀಸ್ ಮಾಡೋದು ಸಮಯದಲ್ಲಿ ಮೇಯ್ನ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕಂಟೆಂಟೇ ಅವ್ರಿಗೆ ಕಾಣಿಸುತ್ತೆ. ಸೊ ಅದಕ್ಕೆ ಅವರು ಓನ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸೇ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಓಕೆ, ಸೊ ದಟ್ ಈಸ್ ದ ಬ್ರೀಫ್ ಐಡಿಯಾ. ಬಟ್ ಅಗೇನ್ ಐ ಆಮ್ ವೆರಿ ಶೋರ್ ನೀವು ಒಂದು ಸರಿ ಓಪನ್ ಮಾಡಿದ್ರೆ, ಇದು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಸಿಲಿ ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್. ಓಕೆ, ಸೊ ಮುಂದುವರೆ ಹೋಗೋಣ. ಸೊ ನಾವು 2 ಟೀಚರ್ ಟೂಲ್ಸು ಕವರ್ ಮಾಡಿದ್ದೀನಿ ಇವಾಗ, ಆ್ಯಂಡ್ ನಾನು 2 ಸ್ಟೂಡೆಂಟ್ ಟೂಲ್ಸು ಕವರ್ ಮಾಡಿದ್ದೀನಿ. ನೌ ಐ ವಾಂಟ್ ಟು ನೋ, ಸೊ ಈ ಥರ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ಹೌ ಡು ಯು ಫೀಲ್ ಅಬೌಟ್ ಇಟ್? ಓಕೆ, ಕ್ಯಾನ್ ವಿ ಲಾಂಚ್ ದ ಥರ್ಡ್ ಪೋಲ್, ಸಿಂಧು? ಸೊ ಹೌ ಡು ಯು ಫೀಲ್ ಅಬೌಟ್ ಯೂಸಿಂಗ್ ಕಾನ್ಮಿಗೋ? ಆರ್ ಯು ಎಕ್ಸೈಟೆಡ್? ನೀವು ಎಕ್ಸೈಟ್ ಆಗಿದೆ ಅಂದರೆ ಸೆಲೆಕ್ಟ್ 1. ಓಕೆ, ಕಾನ್ಮಿಗೋ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸೆಲೆಕ್ಟ್ 2. ನನಗೆ ಸ್ವಲ್ಪ ಟೈಮ್ ಆಗುತ್ತೆ, ನಾನು ಯೂಸ್ ಮಾಡಿದ್ದಕ್ಕೆ ವೆಯ್ಟ್ ಮಾಡ್ತೀನಿ. ಓಕೆ, ಐ ಆಮ್ ಸ್ಟಿಲ್ ಥಿಂಕಿಂಗ್, ಅದು ಥರ್ಡ್ ಆಪ್ಷನ್. ಫೋರ್ತ್ ಆಪ್ಷನ್ ಅಂದರೆ, ಇದು ಸ್ವಲ್ಪ ಡಿಫಿಕಲ್ಟು, ಇದು ಟೈಮ್ ಆಗುತ್ತೆ, ಮೇ ಬಿ 1 ವರ್ಷದ ಮೇಲೆ ನಾನು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಜಸ್ಟ್ ಸೆಲೆಕ್ಟ್ 4. ಓಕೆ, ಗ್ರೇಟ್. ಲಾಟ್ ಆಫ್ ಯು ಆರ್ ಸೇಯಿಂಗ್ 1. ಐ ಆಮ್ ವೆರಿ ಹ್ಯಾಪಿ. ಗ್ರೇಟ್, 1 and 2. ಗ್ರೇಟ್. ಐ ಥಿಂಕ್ ಈಕ್ವಲ್ ಆಗಿ ಎಲ್ಲರೂ, ದ ಡಿಸ್ಟ್ರಿಬ್ಯೂಷನ್ ಇಸ್ ದೇರ್. Most of you are saying it will help you for your class. We have most teachers saying 1 and 2. Very good. 10 more seconds. See, ಇದು ಒಂದು ಟೂಲ್ ಮಾತ್ರನೇ. ಖಾನ್ ಅಕಾಡೆಮಿಯಿಂದ ಕಾಂಟೆಂಟ್ ಆಲ್ರೆಡಿ ಇದೆ, ಬಟ್ ಐ ಥಿಂಕ್ ಟು ಮೇಕ್ ಯೂಸ್ ಆಫ್ ಇಟ್ ಇನ್ ದ 100% ವೇ, ನೀವು ಈ ಟೂಲ್ಸ್ ಯೂಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಆಸ್ ಎ ಟೀಚರ್, ಆಸ್ ಎ ಸ್ಟೂಡೆಂಟ್. ಓಕೆ, ಓಕೆ, ಸ್ಟಾಪ್ ಮಾಡೋಣ ಪೋಲ್. ಓಕೆ, ಲೆಟ್ ಅಸ್ ಶೇರ್ ರಿಸಲ್ಟ್ಸ್. ನೋಡಿ, ಸೊ ಐ ಥಿಂಕ್ ಆಲ್ಮೋಸ್ಟ್ 1 and 2 ನಲ್ಲಿದ್ದಾರೆ, ಸ್ವಲ್ಪ ಟೀಚರ್ಸು 3 ನಲ್ಲಿದ್ದಾರೆ, ವಿಚ್ ಇಸ್ ಗುಡ್. ಸೊ ಐ ಥಿಂಕ್ ವಿಚ್ ಮೀನ್ಸ್ ದಟ್ ನೀವು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡೋದು, ಇಫ್ ಯು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್, ನೀವು ಶುರು ಮಾಡಿದ್ರೆ ಯು ವಿಲ್ ಓನ್ಲಿ ಫೈಂಡ್ ಇಟ್ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ನೀವು ಸ್ಟಾರ್ಟ್ ಯೂಸಿಂಗ್ ಫಾರ್ ಎನಿ ಟಾಪಿಕ್. ಖಾನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಇದು ಇರೋದು ಟಾಪಿಕ್ಕು, ಅಥವಾ ಎನಿ ನ್ಯೂ ಟಾಪಿಕ್. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ನಿಮಿಷ, ಜಸ್ಟ್ ಸಾರಿ, ಸಾಲು ಮರದ ತಿಮ್ಮಕ್ಕ ಅವರು ಮೇಲೆ, ಇಫ್ ಯು ವಾಂಟ್ ಟು ಡಿಸ್ಕಸ್ ಎನಿ ಟಾಪಿಕ್ ಆನ್ ಮಂಡೇ ಫಾರ್ ಎಕ್ಸಾಂಪಲ್, ಸೊ ನೀವು ಖಾನ್ಮಿಗೋ ಯೂಸ್ ಮಾಡಿ, ಯು ಕ್ಯಾನ್ ಕ್ರಿಯೇಟ್ ಎ ಲೆಸನ್. ಜಸ್ಟ್ ಟ್ರೈ ಇಟ್. ಇಟ್ ವಿಲ್ ಅಂಡರ್ಸ್ಟ್ಯಾಂಡ್, ಇಟ್ ವಿಲ್ ಗಿವ್ ಯು ಐಡಿಯಾಸ್ ಆನ್ ಹೌ ಟು ಕ್ರಿಯೇಟ್. ಓಕೆ, ಸೊ ಈ ಥರ ನೀವು ಮಾಡ್ಬೋದು. ಸೊ ಟ್ರೈ ಡೂಯಿಂಗ್ ದಿಸ್ ಆ್ಯಂಡ್ ದೆನ್ ಯು ವಿಲ್ ಫೈಂಡ್ ಇಟ್ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಲೆಟ್ಸ್ ಮೂವ್ ಅಹೆಡ್. ನೆಕ್ಸ್ಟ್ ಫೈನಲ್ ಏನಂದರೆ,
ಐ ವಾಂಟ್ ಟು ಟೆಲ್ ಯು ಕ್ವಿಕ್ಲಿ, ನೀವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ. ಇವತ್ತು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕನೆಕ್ಟ್ ಮಾಡಿಲ್ಲ ಅಂದರೆ ನೀವೆಲ್ಲ ಕ್ಲಾಸ್ನ ದಯವಿಟ್ಟು ಕನೆಕ್ಟ್ ಮಾಡಿ. ಇಫ್ ಯು ಡೋಂಟ್ ನೋ ಹೌ ಟು ಡೂ ಇಟ್, ಒಂದು ಡೀಟೇಲ್ಡ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದೆ. ಇವತ್ತು ಸಿಂಧು ಅವರು ಚಾಟ್ ಬಾಕ್ಸಲ್ಲಿ ಹಾಕ್ತಾರೆ ಎಲ್ಲ ರಿಸೋರ್ಸಸ್ಸು. ಆ ರಿಸೋರ್ಸಸ್ನ ನೀವು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಒಂದು ಹ್ಯಾಂಡ್ ಬುಕ್ನ ನೀವು ಫಾಲೋ ಮಾಡಿದ್ರೆ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇರುತ್ತೆ. ನಿಮ್ಮ ಅಕೌಂಟ್ ಸೆಟ್ ಮಾಡೋದಕ್ಕೆ, ಸ್ಟೂಡೆಂಟ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ಪ್ರಾಸೆಸ್ ಒಂದು ಫ್ಲೋ ಚಾರ್ಟ್ ಥರ ನಾವು ಕೊಟ್ಟಿದ್ದೀವಿ. ಸೊ ಪ್ಲೀಸ್ ಅದನ್ನು ಫಾಲೋ ಮಾಡಿ. ಇನ್ನೊಂದು ಏನಂದರೆ, ನಾವು ಸ್ಟೂಡೆಂಟ್ಸ್ಗೆ ನೀವು ಖಾನ್ಮಿಗೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದನ್ನು ನಾವು ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿದ್ದೀವಿ. ನೋಡಿ, ಈ ಥರ ಒಂದು ಸ್ಟೂಡೆಂಟ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸು, ಹೌ ಟು ಯೂಸ್ ಖಾನ್ಮಿಗೋ, ಇದರಲ್ಲಿ ವಿಡಿಯೋಸ್ ಇರುತ್ತೆ ನೋಡಿ. ಈ ಥರ ವಿಡಿಯೋಸ್ ಇರುತ್ತೆ. ಲಾಗಿನ್ ಯಾವ ಥರ ಮಾಡಬೇಕು, ಖಾನ್ಮಿಗೋ ಯಾವ ಥರ ಯೂಸ್ ಮಾಡಬೇಕು, ಎಲ್ಲ ವಿಡಿಯೋಸ್ ಇದರಲ್ಲೇ ಇರುತ್ತೆ. ಸೊ ನೀವು ವಿಡಿಯೋಸ್ನ ಡೈರೆಕ್ಟಾಗಿ ನೀವು ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ಗೆ ಯು ಕ್ಯಾನ್ ಶೋ ಆ್ಯಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಸ್ಟೂಡೆಂಟ್ಸ್ಗೂ ಒಂದು ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ಸೊ ಆ ಲಿಂಕ್ನು ನಾವು ಶೇರ್ ಮಾಡ್ತೀವಿ ನೋಡಿ ಚಾಟ್ ಬಾಕ್ಸ್ನಲ್ಲಿ. ಆಮೇಲೂ ವಿ ವಿಲ್ ಬಿ ಏಬಲ್ ಟು ಶೇರ್ ಆಲ್ ದ ಡೀಟೇಲ್ಸ್, ಸೊ ಡೋಂಟ್ ವರಿ. ಸೊ ಇವತ್ತು ಫೈನಲ್ ನಮ್ಮ ಗೋಲ್ ಏನು? ಸೊ ಇವತ್ತು ನಾವು ಖಾನ್ಮಿಗೋ ಇಂದ ವಿ ಹ್ಯಾವ್ ಡಿಸ್ಕಸ್ಡ್ ಅಲ್ವಾ? ಸೊ ಇದಕ್ಕೆ ನಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನು? ಫಸ್ಟ್ ಏನಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, 100% ಸ್ಟೂಡೆಂಟ್ಸ್ನ ಆ್ಯಕ್ಟಿವೇಟ್ ಮಾಡಬೇಕು. ಇಫ್ ಆ್ಯಕ್ಟಿವೇಟ್ ಮಾಡಿಲ್ಲ ಅಂದರೆ ಖಾನ್ ಅಕಾಡೆಮಿ ಕಂಟೆಂಟು 100% ನೀವು ಎಷ್ಟು ಅಡಿಷ್ನಲ್ ಕಂಟೆಂಟ್ ಕೊಟ್ಟಿದ್ರೆ ಅದು ದೆರ್ ಇಸ್ ನೋ ಯೂಸ್. ಸ್ಟೂಡೆಂಟ್ಸ್ ಲರ್ನ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ಆ್ಯಕ್ಟಿವೇಟೆಡ್. ಸೊ ದಯವಿಟ್ಟು ಫಸ್ಟ್ ಆಗಿ ಹೋಗಿ ಎಲ್ಲ ಸ್ಟೂಡೆಂಟ್ಸ್ನ ಪ್ಲೀಸ್ ನೆಕ್ಸ್ಟ್ 2 ವೀಕ್ಸ್ನಲ್ಲಿ, 2 ವಾರದಲ್ಲಿ, ಬೈ 30th November 100% ಸ್ಟೂಡೆಂಟ್ಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಐ ಆಮ್ ರಿಕ್ವೆಸ್ಟಿಂಗ್. ಆ್ಯಂಡ್ ಐ ಆಮ್ ವೆರಿ ಶೋರ್ ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡೋಣ ಶುರು ಮಾಡ್ತಾರೆ. ನೆಕ್ಸ್ಟು ಆ್ಯಕ್ಟಿವೇಶನ್ ಅಂದರೆ, ಎಗೇನ್ ಐ ಆಮ್ ಸೇಯಿಂಗ್, ಲಾಗಿನ್ ಮಾಡಿ ಒಂದು ಎಕ್ಸಸೈಸು ಒಂದು ವಿಡಿಯೋ ಅವರು ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಸಾಕು. ಆಮೇಲೆ ಅವರು ನೀವು ರೆಗ್ಯುಲರ್ ಆಗಿ ಎವ್ರಿ ವೀಕ್ ನಿಮ್ಮ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೆಕೆಂಡು, ಖಾನ್ಮಿಗೋ ಸ್ಟಾರ್ಟ್ ಯೂಸಿಂಗ್ ಖಾನ್ಮಿಗೋ. ಸೊ ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡೋದು, ಕ್ವಶನ್ ಜನರೇಟರ್, ಇದೆಲ್ಲ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಕ್ಲಾಸ್ ಸ್ನ್ಯಾಪ್ಶಾಟ್ ನೀವೇ ಎಕ್ಸ್ಪ್ಲೋರ್ ಮಾಡಿ, ಇದು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡೋದ್ಮೇಲೆ ಅವ್ರು ಎಲ್ಲ ಡೇಟಾ ಬರುತ್ತಲ್ಲ, ಸೊ ಯು ಕ್ಯಾನ್ ಆಸ್ಕ್, ಹೌ ಈಸ್ ದಿಸ್ ಸ್ಟೂಡೆಂಟ್ ಡೂಯಿಂಗ್, ಕ್ಯಾನ್ ಯು ಹೆಲ್ಪ್ ಮೀ, ವಿಚ್ ಸ್ಟೂಡೆಂಟ್ಸ್ ಆರ್ ಸ್ಲೋ ಲರ್ನರ್ಸ್, ದೇ ಆರ್ ಸ್ಟ್ರಗ್ಲಿಂಗ್, ಈ ಥರ ನೀವು ಕ್ವಶನ್ ಕೇಳಿದ್ರೆ ಇಟ್ ವಿಲ್ ಗಿವ್ ಯು ಕ್ಲಿಯರ್ ಡೀಟೇಲ್ಸ್. ಓಕೆ. ಥರ್ಡ್ ಏನಂದರೆ, ಸ್ಟೂಡೆಂಟ್ಸ್ನ ಖಾನ್ಮಿಗೋ ಯೂಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಸೊ ಒಂದು ಪ್ರೆಸೆಂಟೇಷನ್ ನಾವು ಶೇರ್ ಮಾಡಿದ್ದೀವಿ, ಅದು ಯೂಸ್ ಮಾಡಿ ನೀವು ನಿಮ್ಮ ಶಾಲದಲ್ಲಿ ಸ್ಟೂಡೆಂಟ್ಸ್ಗೆ ಖಾನ್ಮಿಗೋ ಯಾವ ಥರ ಯೂಸ್ ಮಾಡಬೇಕು ಇದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಸೇಮ್ ವೇ ಎಕ್ಸ್ಪ್ಲೇನ್ಡ್ ವಿಡಿಯೋ ಇದೆ, ಅದೇ ವಿಡಿಯೋ ನೀವು ಶೇರ್ ಮಾಡ್ಬೋದು. ಓಕೆ. ಆ್ಯಂಡ್ ಎನ್ಶೋರ್ ದಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಅಟ್ಲೀಸ್ಟ್ ವಾರದಲ್ಲಿ 30 minutes ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ನಿಮ್ಮ ಶಾಲದಲ್ಲಿ. ಓಕೆ. ಆ್ಯಂಡ್ ಆಲ್ರೆಡಿ ವನಜಾ ಮೇಡಮ್ ಹೇಳಿದ್ದಾರೆ, ನಮ್ಮ ಹೆಲ್ಪ್ಲೈನ್ ನಂಬರ್ ಇದೆ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ 01141168778. ಈ ಹೆಲ್ಪ್ಲೈನ್ ನಂಬರ್ ಮಂಡೇ ಟು ಸ್ಯಾಟರ್ಡೇ 9 AM to 6 PM ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಕಾಲ್ ಎನಿ ಟೈಮ್ ಆ್ಯಂಡ್ ನಮ್ಮ ಟೀಮ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಅದು ರಿಜಿಸ್ಟ್ರೇಷನ್ ಬಗ್ಗೆ ಕ್ವಶನ್ ಇದೆಯಾ, ಆ್ಯಕ್ಟಿವೇಶನ್ ಬಗ್ಗೆ ಕ್ವಶನ್ ಇದೆಯಾ, ಖಾನ್ಮಿಗೋ ಯೂಸ್ ಮಾಡೋದಕ್ಕೆ ನಾನು ಅರ್ಥ ಆಗಿಲ್ಲ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ನನ್ನ ಅಕೌಂಟಲ್ಲಿ ಈ ಪ್ರಾಬ್ಲಮ್ ಬರ್ತಾ ಇದೆ, ನನ್ನ ಇಮೇಲಲ್ಲಿ ಇದು ಬರಲ್ಲ, ಎನಿ ಕ್ವಶನ್ ಯು ಹ್ಯಾವ್ ರಿಲೇಟೆಡ್ ಟು ಖಾನ್ ಅಕಾಡೆಮಿ, ನಮ್ಮ ಹೆಲ್ಪ್ಲೈನ್ ಟೀಮ್ ಹೆಲ್ಪ್ ಮಾಡುತ್ತೆ. ಪ್ಲೀಸ್ ದಯವಿಟ್ಟು ಅದು ಯೂಸ್ ಮಾಡಿ. ಆ್ಯಂಡ್ ವಿ ಆರ್ ದೇರ್ ಟು ಹೆಲ್ಪ್ ಯು. ವಾಟ್ಸ್ಆ್ಯಪ್ ನಂಬರ್ ಇದೆ, ಇಫ್ ಯು ಆರ್ ಮೋರ್ ಕಂಫರ್ಟಬಲ್ ವಾಟ್ಸ್ಆ್ಯಪ್ ನಂಬರ್ ಸೇವ್ ಮಾಡ್ಕೊಳ್ಳಿ, 7303882661. ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಥರ ನೀವು ಮೆಸೇಜ್ ಹಾಕಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಚಾಟಿಂಗ್. ಸೊ ಪ್ಲೀಸ್ ಇದನ್ನು ನೀವು ಶೇರ್ ಮಾಡ್ಕೊಳ್ಳಿ. ಚಾಟ್ನಲ್ಲಿನೂ ಆಲ್ರೆಡಿ ನಾವು ಶೇರ್ ಮಾಡಿದ್ದೀವಿ ನೋಡಿ. ಫೈನಲ್ ಆಗಿ ಲೆಟಸ್ ಟೇಕ್ ಸಮ್ ಟೈಮ್. ಇವತ್ತು ವಿ ಸ್ಟಿಲ್ ಹ್ಯಾವ್ 2 minutes. ಸೊ ಈ 2 minutesನಲ್ಲಿ ದಯವಿಟ್ಟು ಎಲ್ಲರೂ ಈ ಅಟೆಂಡೆನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮ್ನ ಫಿಲ್ ಮಾಡಿ. ಆ ಫಾರ್ಮ್ ಇವತ್ತು ಸಿಂಧು ಅವರು ಶೇರ್ ಮಾಡಿದ್ದಾರೆ, ನೋಡಿ. ಆ ಫಾರ್ಮ್ನ ನೀವು ನಿಮ್ಮ ಫೋನ್ನಲ್ಲಿ ಓಪನ್ ಮಾಡಿ ಆ ಫಾರ್ಮ್ನ ದಯವಿಟ್ಟು ಫಿಲ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನಮಗೆ ಕೊಡಿ, ಸೊ ದಟ್ ವಿ ವಿಲ್ ಬಿ ಏಬಲ್ ಟು ಗಿವ್ ಯು ಮಚ್ ಬೆಟರ್ ಸಪೋರ್ಟ್. ಓಕೆ. ರೆಕಾರ್ಡಿಂಗ್ ಕಳಿಸಿ. ಸಿಂಧು ವಿಲ್ ಬಿ ಶೇರಿಂಗ್ ರೆಕಾರ್ಡಿಂಗ್. ಎಸ್, ನಾವು ಈ ವಿಡಿಯೋನ ಜ್ಞಾನದೀಪ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡಿ ಈ ವಿಡಿಯೋ ರೆಕಾರ್ಡಿಂಗ್ನ ಶೇರ್ ಮಾಡ್ತೀವಿ. ಯಾರ್ಯಾರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ರೆಕಾರ್ಡಿಂಗ್ನ ಆಲ್ವೇಸ್ ರೆಫರ್ ಮಾಡ್ಬೋದು. ಜೊತೆಗೆ ಎಲ್ಲ ಲರ್ನಿಂಗ್ ರಿಸೋರ್ಸಸ್ನ ಕೂಡ ನೀವು ಫೀಡ್ಬ್ಯಾಕ್ ಫಾರ್ಮಲ್ಲಿ ನಿಮ್ಮ ಫೋನ್ ನಂಬರ್ ಕೊಡ್ತೀರಲ್ಲ, ಥ್ರೂ ದಟ್ ವಿ ವಿಲ್ ಶೇರ್ ಇಟ್ ಟು ಯು ಪರ್ಸ್ನಲಿ. ಸೊ ದಯವಿಟ್ಟು ಫೀಡ್ಬ್ಯಾಕ್ ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡಿ. ಈ ಎಲ್ಲ ರಿಸೋರ್ಸಸ್ಸು ನಿಮ್ಮ ಡಯಟ್ಗೆ ಹೋಗಿರುತ್ತೆ. ಇಫ್ ಅಟ್ ಎನಿ ಪಾಯಿಂಟ್ ಯಾವುದಾದ್ರೂ ಟೀಚರ್ಗೆ ರಿಸೋರ್ಸ್ ಸಿಕ್ಕಲಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಡಯಟ್ ನೋಡಲ್ ಆಫೀಸರ್ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ರೀಜನಲ್ ಡಯಟ್.
ಅಲ್ಲಿಂದ ನಿಮಗೆ ರಿಸೋರ್ಸಸ್ಸು ಶೇರ್ ಆಗುತ್ತೆ. ವಂಡರ್ಫುಲ್. ಈಗಾಗಲೇ ಉಮಾಶಂಕರ್ ಅವರು ತೋರಿಸಿದ ಹಾಗೆ ದಯವಿಟ್ಟು 30th ನವೆಂಬರ್ ಒಳಗೆ ಎಲ್ಲ ಸ್ಟೂಡೆಂಟ್ ಆಕ್ಟಿವೇಶನ್ನನ್ನು ಆದಷ್ಟು ಪ್ರಯತ್ನ ಪಡಿ. ಹಾಗೆಯೇ ಎಲ್ಲೆಲ್ಲಿ ಸಹಾಯ ಬೇಕೋ ನೀವು ಹೆಲ್ಪ್ಲೈನ್ ಸಹಾಯ ತಗೊಳ್ಬೋದು. ನಿಮ್ಮ ನೋಡಲ್ ಆಫೀಸರ್, MRPಗಳು, ನಿಮ್ಮ HM ಯಾರನ್ನ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಜೊತೆಗೆ 29th ನವೆಂಬರಿಂದ ಎವ್ರಿ ಆಲ್ಟರ್ನೇಟ್ ಸ್ಯಾಟರ್ಡೆ ನಾವು ಡೌಟ್ ಕ್ಲಾರಿಫಿಕೇಷನ್ಗೆ ಒಂದು ಸೆಷನ್ನ ಇಡ್ತೀವಿ. ಆ ಸಮಯದಲ್ಲಿ ನೀವು ಆ ಸೆಷನ್ನ ಅಟೆಂಡ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೋಬೋದು. ಎವ್ರಿ ಆಲ್ಟರ್ನೇಟ್ ಸ್ಯಾಟರ್ಡೆ ಆಪ್ಷನಲ್ ಸೆಷನ್ಸ್ ಇರುತ್ತೆ. ಪ್ರಶ್ನೆಗಳು ಡೌಟ್ ಇರೋ ಶಿಕ್ಷಕರು ಮಾತ್ರ ಅದನ್ನು ಅಟೆಂಡ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಬಹುದು. ಎಸ್, ಥ್ಯಾಂಕ್ ಯು ವಿಶಾಲಾಕ್ಷಮ್ಮ ಮೇಡಮ್. ಎಲ್ಲರೂ ದಯವಿಟ್ಟು ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡಿ. ಎಸ್, ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ರೆ ವಿ ವಿಲ್ ಬಿ ಏಬಲ್ ಟು ಗಿವ್ ಯು ಮೋರ್ ಸಪೋರ್ಟ್. ನಾವು ವಿ ವಿಲ್ ಇಂಪ್ರೂವ್ ಆ್ಯಂಡ್ ವಿ ವಿಲ್ ಸಪೋರ್ಟ್ ಯು ದ ಬೆಸ್ಟ್ ವೇ ಪಾಸಿಬಲ್. ಆ್ಯಂಡ್ ನಮ್ಮ ರಾಜ್ಯದಲ್ಲಿ 20 ಲ್ಯಾಕ್ ಸ್ಟೂಡೆಂಟ್ ಲೈಸೆನ್ಸಸ್ ನಾವು ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಕೊಟ್ಟಿದ್ದಾರೆ 20 ಲ್ಯಾಕ್ ಸ್ಟೂಡೆಂಟ್ಸ್ಗೆ. ಸೊ ಐ ಆಮ್ ಹೋಪಿಂಗ್ ಬೈ November 30th ಎಲ್ಲ ಸ್ಟೂಡೆಂಟ್ಸು ಸ್ಟಾರ್ಟ್ ಯೂಸಿಂಗ್ ದೋಸ್ ಥಿಂಗ್ಸ್. 20 ಲ್ಯಾಕ್ ಸ್ಟೂಡೆಂಟ್ಸ್, ಐ ಆಮ್ ವೆರಿ ಶ್ಯೂರ್ ಇದು ಸ್ಟಾರ್ಟ್ ಆಗತ್ತೆ ಅಂತ. ಓಕೆ, ವೇರ್ ಈಸ್ ಫಾರ್ಮ್? ಓಕೆ, Shaila madam, I'm sending you the link. Yes. Okay. ಮೇಡಮ್, ಅಲ್ಲಿ ಚಾಟ್ ಬಾಕ್ಸಲ್ಲಿ ಕಳಿಸ್ತಾ ಇದೆ ನೋಡಿ ಭಾರತಿ ಅವರೇ. ಐ ಹೋಪ್ ಯು ಹ್ಯಾವ್ ರಿಸೀವ್ಡ್ ಮ್ಯಾಮ್. ಪ್ಲೀಸ್ ಈ ಒಂದು ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡೋದು ಮ್ಯಾಂಡೇಟ್ರಿ, ಯಾಕೆಂದರೆ ನಾವು ಎಷ್ಟು ಜನ ಅಟೆಂಡ್ ಆಗಿದ್ರು ಅಂತ ಡಿಪಾರ್ಟ್ಮೆಂಟ್ಗೆ ಶೇರ್ ಮಾಡ್ತೀವಿ. ಶೈಲಾ ಬಡಿಗೇರ್ ಮ್ಯಾಮ್, ಅದು ಓಪನ್ ಆಗಿಲ್ಲ ಅಂದರೆ ನೀವು ಲಿಂಕನ್ನು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಪೇಸ್ಟ್ ಮಾಡಿಕೊಂಡು ಗೂಗಲ್ ಕ್ರೋಮ್ನಲ್ಲಿ ಓಪನ್ ಮಾಡಿ. ಕಾಪಿ ಮಾಡಿಕೊಂಡು ಗೂಗಲ್ ಕ್ರೋಮಲ್ಲಿ ಪೇಸ್ಟ್ ಮಾಡಿ, ಓಪನ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಕಾಲೀಗ್ಗೆ ಇದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ನಿಮಗೆ ವಾಟ್ಸಪ್ಪಲ್ಲಿ ಕಳ್ಸಕ್ಕೆ ಹೇಳಿ, ಅವಾಗ ಅದನ್ನ ಓಪನ್ ಮಾಡಿ ನೀವು ಫಿಲ್ ಮಾಡ್ಬೋದು. ಎಸ್ ಮಿಲನ ಮ್ಯಾಮ್, ಕಳಿಸ್ತಾ ಇದ್ದೀನಿ ನಾನು ನಿಮಗೆ. ಭಾರತಿ ಮೇಡಮ್, ನಾವು ಕಳಿಸಿದ್ದೀವಿ, ಇನ್ನೊಂದ್ಸಲ ನೋಡಿ. ಥ್ಯಾಂಕ್ ಯು ಲತಾ ಮ್ಯಾಮ್. ಥ್ಯಾಂಕ್ ಯು ರಾಘವೇಂದ್ರ ಸರ್. ಡೆಫಿನೆಟ್ಲಿ ಲತಾ ಮ್ಯಾಮ್, ಸ್ಟೂಡೆಂಟ್ಸ್ಗೂ ಇರೋರಿಗೂ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್. ನೀವು ನಿಮ್ಮ ಮನೆಯಲ್ಲಿ ಮಕ್ಳಿಗೂ ಜಸ್ಟ್ ಗಿವ್ ಇಟ್ ಆ್ಯಂಡ್ ಎಕ್ಸ್ಪ್ಲೋರ್. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ನೋ ಮ್ಯಾಟರ್ ಅವರು ಫಸ್ಟ್ ಕ್ಲಾಸ, ಸೆಕೆಂಡ್ ಕ್ಲಾಸ, 10th ಕ್ಲಾಸ, PU1, PU2, ಡಸಂಟ್ ಮ್ಯಾಟರ್. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. ಸೊ ಅದು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಭಾರತಿ ಬಿರಾದಾರ್ ಮೇಡಮ್, ಕಳಿಸಿದ್ದೀನಿ, ಮತ್ತೊಂದ್ಸಲ ನೋಡಿ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ರಾಘವೇಂದ್ರ ಸರ್. I hope all your students use Khanmigo and make use of this very, very good tool for learning. ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್, ನೀವು ಜಾಯಿನ್ ಆಗಿ ಈ ಥರ ಎಂಗೇಜ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಹೋಪಿಂಗ್ ನೀವೆಲ್ಲರೂ ಬೈ 30th ನವಂಬರ್ 100% ಆ್ಯಕ್ಟಿವೇಶನ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಖಾನ್ ಅಕಾಡೆಮಿಕ್ ಕಂಟೆಂಟು ಆ್ಯಂಡ್ ಖಾನ್ಮಿಗೋ ಯೂಸ್ ಮಾಡೋದಕ್ಕೆ ಯು ಆರ್ ಗೋಯಿಂಗ್ ಟು ಗಿವ್ ಅವ್ರಿಗೆ ಅವಕಾಶ ಕೊಡ್ತಾರಂತ ಅಂದ್ಕೊಂಡು ಐ ಆಮ್ ರಿಕ್ವೆಸ್ಟಿಂಗ್ ಯು ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ಇಟ್ ವಿಲ್ ಹ್ಯಾಪನ್ 100% ಆ್ಯಂಡ್ ಇಟ್ ವಿಲ್ ವರ್ಕ್. ಐ ಆಮ್ ವೆರಿ ಶ್ಯೂರ್. ನೀವು ಟ್ರೈ ಮಾಡಿ. ಆ್ಯಂಡ್ ನೀವು ಒಂದು ತಿಂಗಳಲ್ಲಿ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಡಿಫರೆನ್ಸ್. ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ಲರ್ನಿಂಗ್, ದೇ ವಿಲ್ ಸ್ಟಾರ್ಟ್ ಬೀಯಿಂಗ್ ವೆರಿ ಆಕ್ಟಿವ್ ಇನ್ ಕ್ಲಾಸ್. ಫೀಡ್ಬ್ಯಾಕ್ ಫಾರ್ಮ್ ಲಿಂಕ್ ಚಾಟ್ ಬಾಕ್ಸಲ್ಲಿ ಇದೆ, ಗೀತಾ ಮೇಡಮ್ ನೋಡಿ.
ಗೀತಾ ಪ್ರಾಬ್ಲಮ್. ಅದು ಅವರು ಐ ಥಿಂಕ್ ಶಿ ಹಸ್ ಲೆಫ್ಟ್ ದ ಸೆಷನ್. ಓಕೆ, ನಿಮ್ಗೆ ಏನಾದರೂ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಚಾಟ್ ಬಾಕ್ಸ್, ಬಟ್ ಪ್ಲೀಸ್ ನೀವು ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡಿ ದಯವಿಟ್ಟು. ಅದಾದಮೇಲೆ ಯು ಕ್ಯಾನ್ ಲೀವ್ ದ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ಸೂಯ ಮ್ಯಾಮ್. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮ್ಯಾಮ್. ರಿಜಿಸ್ಟ್ರೇಷನ್ ಮಲ್ಲಿಕಾರ್ಜುನ ಸರ್, ರಿಜಿಸ್ಟ್ರೇಷನ್ ವಿಡಿಯೋಸು ನಮ್ಮ DSCRT ಜ್ಞಾನದೀಪ ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಪ್ಲೀಸ್ ಅದನ್ನು ನೀವು ಯೂಟ್ಯೂಬ್ನಲ್ಲಿ ಹೋಗಿದ್ರೆ ನಿಮಗೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ಇಟ್. ಪ್ಲೀಸ್. ಹಾಂ, ಎಸ್ ಗೌರವ್ ಬಾಯ್ ಮ್ಯಾಮ್, ಈ ವಿಡಿಯೋ ರೆಕಾರ್ಡಿಂಗು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ನಿಮಗೆ ನಿಮ್ಮ ಡೈಟಿಂದ ಈ ಮೆಸೇಜ್ ನಿಮಗೆ ಸರ್ಕ್ಯುಲೇಟ್ ಆಗುತ್ತೆ. ಬಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಯು ಗೋ ಟು ದ ಯೂಟ್ಯೂಬ್ ಚಾನಲ್, ಯು ವಿಲ್ ಫೈಂಡ್ ಇಟ್. ಅನುರಾಧ ಮ್ಯಾಮ್ ಇಸ್ ಆಸ್ಕಿಂಗ್ ಪ್ಲೀಸ್. ನೀವೆಲ್ಲರೂ ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡಿರ್ತೀರಲ್ಲ, ನಿಮ್ಮ ಫೋನ್ ನಂಬರ್ ನಮ್ಮ ಹತ್ರ ಎನಿವೇ ಇರುತ್ತೆ. ಆ ಎಲ್ಲ ಫೋನ್ ನಂಬರ್ಗೂ ನಾವು ಪರ್ಸ್ನಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀವಿ, ಲಿಂಕ್ಸ್ ಎಲ್ಲದನ್ನು. ದಯವಿಟ್ಟು ಪ್ಲೀಸ್ ಡೋಂಟ್ ವರಿ, ಬೈ ಮಂಡೇ ಯು ವಿಲ್ ರಿಸೀವ್ ಆಲ್ ದ ರಿಸೋರ್ಸಸ್. ಎಸ್ ಭಾರತಿ ಮ್ಯಾಮ್, ನೆಟ್ವರ್ಕ್ ಬಂದ ಮೇಲೆ ನೀವು ಫಿಲ್ ಮಾಡ್ಬೋದು. ಸೊ ಪ್ಲೀಸ್ ನೀವು ಈ ಲಿಂಕ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ಎಸ್, ಕಾಪಿ ಮಾಡಿ ನಿಮ್ಮ ವಾಟ್ಸಪ್ನಲ್ಲಿ ಹಾಕೊಳ್ಳಿ ಆ್ಯಂಡ್ ದೆನ್ ಯು ಕ್ಯಾನ್ ಫಿಲ್ ಇಟ್ ಲೇಟರ್. ಥ್ಯಾಂಕ್ ಯು ಸಂಧ್ಯಾ ಮ್ಯಾಮ್. ಥ್ಯಾಂಕ್ ಯು ದಯಾನಂದ್ ಅವರೇ. ನಾವು ಇನ್ನು ಈಗಾಗಲೇ 7 ನಿಮಿಷ ಹೆಚ್ಚಾಗಿ ಸಮಯ ಉಪಯೋಗಿಸ್ಕೊಂಡಿದ್ದೀವಿ. ಇನ್ನು 3 ನಿಮಿಷದಲ್ಲಿ ಈ ವೆಬಿನಾರ್ನ ನಾವು ಎಂಡ್ ಮಾಡ್ತೀವಿ. ಫೀಡ್ಬ್ಯಾಕ್ ಫಾರ್ಮ್ ಯಾರ್ಯಾರು ಇನ್ನೂ ತುಂಬಿಲ್ವೋ ನೆಕ್ಸ್ಟ್ 30 ಮಿನಿಟ್ಸ್ ಒಳಗೆ ದಯವಿಟ್ಟು ಫಿಲ್ ಮಾಡಿ. ನೀವು ಲಿಂಕನ್ನ ಕಾಪಿ ಪೇಸ್ಟ್ ಮಾಡಿಟ್ಕೊಳ್ಬೋದು. ಯಾರ್ಯಾರು ಕ್ಲಾಪ್ಸ್ ಹಾಕ್ತಾ ಇದ್ದೀರೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಇನ್ನೆರಡು ನಿಮಿಷಗಳಲ್ಲಿ ನಾವು ವೆಬಿನಾರ್ನ ಎಂಡ್ ಮಾಡ್ತೀವಿ. ಯಾರ್ಯಾರು ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡಿಲ್ವೋ ದಯವಿಟ್ಟು ಫಿಲ್ ಮಾಡಿ. ಕಾಪಿ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ 30 ಮಿನಿಟ್ಸಲ್ಲಿ ಫಿಲ್ ಮಾಡಬಹುದು. ನಿಮಗೆ ಎಲ್ಲ ರಿಸೋರ್ಸಸ್ ತಲುಪಿಸೋ ಜವಾಬ್ದಾರಿ ನಮ್ಮದು. ನಾವು ನಿಮಗೆ ಸೋಮವಾರದೊಳಗೆ ಎಲ್ಲ ರಿಸೋರ್ಸಸ್ ತಲುಪಿಸ್ತೀವಿ. ದಯವಿಟ್ಟು ಖಾನ್ಮಿಗೋ ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಕ್ಲಾಸ್ ರೂಮ್ನಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡಿ ಇದನ್ನು ಹೇಗೆ ಬಳಸೋದು ಅಂತ. 30th ನವೆಂಬರ್ ಒಳಗೆ ಇವತ್ತು ಅಟೆಂಡ್ ಮಾಡಿರೋ ಎಲ್ಲ ಶಿಕ್ಷಕರದು ಅತ್ಯುತ್ತಮ ಪ್ರಗತಿನ ನಾವು ನೋಡೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. Have a good Saturday. Sheila ma'am has a question. Sheila ma'am, we have registered around 175 9th class our school. Students in KPS Jeevan Bhima Nagar school, but it's showing only 29 students. Why? Umashankar, you want to take the call? ಶೀಲಾ ಮ್ಯಾಮ್, ಐ ಥಿಂಕ್ ಒಂದು ವಿಷಯ ಏನು ಚೆಕ್ ಮಾಡಿದ್ರೆ, ಪ್ಲೀಸ್ ಗೋ ಟು ಎಲ್ಲ ಟೀಚರ್ ಅಕೌಂಟಲ್ಲಿ ಹೋಗಿ. ಇಫ್ ನಿಮ್ಮ ಟೀಚರ್ ಅಕೌಂಟು ಆ್ಯಂಡ್ ಅದರ್ ಟೀಚರ್ ಅಕೌಂಟಲ್ಲಿ ಹೋಗಿ ಒಂದ್ಸರಿ ನೀವು ಕ್ಲಾಸಸ್ ಚೆಕ್ ಮಾಡ್ಕೊಳ್ಳಿ. ಅದು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕನೆಕ್ಟ್ ಮಾಡಿದಿರಾ ಮಾಡಿಲ್ಲ ಅಂತ.
ಇಫ್ ಯು ಹ್ಯಾವ್ ನಾಟ್ ಕನೆಕ್ಟೆಡ್ ಪ್ಲೀಸ್ ದಯವಿಟ್ಟು ಅದು ಕನೆಕ್ಟ್ ಮಾಡಿದ್ರೆ ಬ್ಲೂ ಕಲರ್ ಪಟ್ಟಿ ಬಂದಿದ್ರೆ ಎಲ್ಲ ಸ್ಟೂಡೆಂಟ್ಸ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಅದನ್ನು ನೋಡಿ ದಯವಿಟ್ಟು. ಅದು ಒಂದು ವಿಷಯ. ಇನ್ನೊಂದು ವಿಷಯ ಏನಂದರೆ ಆ್ಯಕ್ಟಿವೇಶನ್ ಬಗ್ಗೆ ಆ ಎಲ್ಲ 175 ಸ್ಟೂಡೆಂಟ್ಸು ಅಟ್ಲೀಸ್ಟ್ ಒಂದು ಎಕ್ಸಸೈಸ್ ಅವ್ರು ಮಾಡಬೇಕು. ಏನಾದರೂ ಒಂದು ಸಬ್ಜೆಕ್ಟ್ನಲ್ಲಿ, ಒಂದು ಟಾಪಿಕ್ನಲ್ಲಿ, ಮ್ಯಾಥ್ಸ್ ಸೈನ್ಸ್ನಲ್ಲಿ ಒಂದು ಅಟ್ಲೀಸ್ಟ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಗಿ ಎಲ್ಲ 175 ಕಾಣಿಸ್ತಾರೆ. ಸೊ ಪ್ಲೀಸ್ ಅದನ್ನು ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈವನ್ ಆಫ್ಟರ್ ಡೂಯಿಂಗ್ ದಟ್ ಫಿಕ್ಸ್ ಆಗಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಜಸ್ಟ್ ಕಾಲ್ ಅವರ್ ಹೆಲ್ಪ್ಲೈನ್. ನಮ್ಮ ಹೆಲ್ಪ್ಲೈನಿಂದ ಕಾಲ್ ಮಾಡಿ, ಅವರು ಬ್ಯಾಕೆಂಡಿಂದ ನೋಡಿ ನಿಮ್ಮ ಅಕೌಂಟಿಂದ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅವರು ಫಿಕ್ಸ್ ಮಾಡ್ತಾರೆ. ಓಕೆ, ಸೊ ಪ್ಲೀಸ್ ಫಾಲೋ ದಿ ಸ್ಟೆಪ್ಸ್. ಬಟ್ ನೀವು ಫಸ್ಟ್ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ಟ್ರೈ ಒನ್ಸ್. ಸುಷ್ಮಾ ಮ್ಯಾಮ್, ನಾನು ನಿಮಗೆ ಒಂದು ಫಾರ್ಮ್ ಕಳಿಸಿದ್ದೀನಿ ನೋಡಿ. ಯಾರ್ದೋ ಫೋನ್ ನಂಬರ್ ಬೈ ಮಿಸ್ಟೇಕ್ ಕಾಪಿ ಪೇಸ್ಟ್ ಆಗಿದೆ. ಪ್ಲೀಸ್ ಇಗ್ನೋರ್ ದಟ್. Okay, thank you everyone. We are ending the session now. I hope you all have a good weekend. ಮತ್ತೆ ನಿಮ್ಮ ಖಾನ್ಮಿಗೋನ ನಿಮ್ಮ ತರಗತಿಯಲ್ಲಿ ಉಪಯೋಗಿಸ್ಕೋತೀರಾ ಅಂತ we are very hopeful. Thank you and have a great weekend. Thank you everyone. 2 teachers registered, all students. Sir, Diet Madhugiri. Okay. So both teachers have created student accounts. ಅಲ್ಲ, ಅದು 2 ಟೀಚರ್ಸೇ ಎಲ್ಲ ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡಿದಾರಂತ. Yeah, that I think both teachers have created student accounts. That's what they're saying. ಓಕೆ ಸರ್, ಒಂದ್ಸರಿ ಇದು ಐ ಥಿಂಕ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಬೆಟರ್. ಸೊ ಒಂದ್ಸರಿ ಹೆಲ್ಪ್ಲೈನ್ ಕಾಲ್ ಮಾಡಿದ್ರೆ ಐ ಥಿಂಕ್ ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಇದು ಓನ್ಲಿ 2 ಟೀಚರ್ಸ್ ಎಲ್ಲ ಸ್ಟೂಡೆಂಟ್ಸ್ ಕ್ರಿಯೇಟ್ ಮಾಡಿದ್ದೀರಾ ಅಲ್ಲ, ಬಟ್ ಆ 2 ಟೀಚರ್ಸ್ ಡೂಪ್ಲಿಕೇಟ್ ಮಾಡಿದ್ರೆ ಇದು ನಮಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ದ ಬೆಸ್ಟ್ ಥಿಂಗ್ ಟು ಡೂ, ಒಂದ್ಸರಿ ಆಸ್ಕ್ ದ ಟೀಚರ್ಸ್ ಟು ಕಾಲ್ ದ ಹೆಲ್ಪ್ಲೈನ್ ನಂಬರ್. ಪ್ರಾಬ್ಲಮ್ ಏನಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿದರೆ ದೇ ವಿಲ್ ಹೆಲ್ಪ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಐಡಿಯಲಿ ಒಂದು ಸ್ಟೂಡೆಂಟ್ಗೆ ಒಂದೇ ಅಕೌಂಟ್ ಇರಬೇಕು. 2 ಅಕೌಂಟ್ ಕ್ರಿಯೇಟ್ ಆಗೋಗಿದ್ರೆ ಮಕ್ಕಳು ಯಾವುದಾದ್ರೂ ಒಂದನ್ನ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಇನ್ನೊಂದು ಶಿಕ್ಷಕರು ಕ್ಲಾಸ್ ಆ ಸ್ಟೂಡೆಂಟ್ಸ್ನ ಅವ್ರ ಕ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ದಟ್ ಇಸ್ ದ ಪ್ರಾಸೆಸ್. ಹೆಲ್ಪ್ಲೈನ್ ಅವರು ಸ್ಟೆಪ್ ಬೈ ಸ್ಟೆಪ್ ದೇ ವಿಲ್ ಟೇಕ್ ಯು ಥ್ರೂ. ಆ ಟೀಚರ್ಗೆ ದಯವಿಟ್ಟು ನೀವು ಹೆಲ್ಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ. ಎಸ್, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಡೂಪ್ಲಿಕೇಟ್ ಹೌ ಟು ರಿಮೂವ್ ಇದು ಸರ್? ನಾನು ಆ ಟ್ರೈನಿಂಗ್ ವಿಡಿಯೋನಲ್ಲಿ ಇರುತ್ತೆ ಸರ್ ಡೂಪ್ಲಿಕೇಟ್ ರಿಮೂವ್ ಮಾಡೋದಕ್ಕೆ. ಬಟ್ ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಟೀಚರ್ ಅವ್ರ ಅಕೌಂಟಲ್ಲಿ ಹೋಗಿ ಸ್ಟೂಡೆಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ರಿಮೂವ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಆಸ್ಕ್ ದೆಮ್ ಟು ಡೂ ದಟ್. ಅವ್ರಿಗೆ ಐ ಥಿಂಕ್ ಬೆಸ್ಟ್ ಥಿಂಗ್ ಟು ಡೂ, ಹೆಲ್ಪ್ಲೈನ್ಗೆ ಕಾಲ್ ಮಾಡೋದಕ್ಕೆ ಹೇಳಿ, ಅವರು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ. ಅಥವಾ ವಿ ಆಲ್ಸೋ ಹ್ಯಾವ್ ಅ ಕ್ವಶನ್ ಸೆಷನ್, ರೈಟ್? ಕ್ವಶನ್ ಆನ್ಸರ್ ಸೆಷನ್ಸ್ ಇಂದು AMA session, yes. AMA ಸೆಷನ್. ಆ ಸೆಷನಲ್ಲಿ ದ ಟೀಚರ್ಸ್ ಕ್ಯಾನ್ ಕಮ್. ಅಲ್ಲಿ ಒಂದೊಂದು ಸ್ಟೆಪ್ಪು ನಾವೇ ಮಾಡಿ ವಿ ವಿಲ್ ಎಕ್ಸ್ಪ್ಲೇನ್ ಹೌ ಟು ಸಾಲ್ವ್ ದಿಸ್. Okay. Okay, thank you. All right. Thank you, everyone. All right. Thank you, everyone.